ಎಲ್ಲರ ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ ಶರ್ಮಾ ಮತ್ತು ಶ್ರೀಮತಿ ಕಮಲಾಕ್ಷಿ ಶರ್ಮಾ ಅವರ ಸ್ಮರಣೆಯಲ್ಲಿ ಅವರ ಸುಪುತ್ರಿ ಡಾಕ್ಟರ್ ಶಾರದಾ ಚೈತ್ರ ಅವರು ಪ್ರಾಯೋಜನೆ ಮಾಡಿರುವ ಪ್ರೌಢೋಪನ್ಯಾಸ ಮಾಲೆಯ 2ನೇ ದಿನದ ಉಪನ್ಯಾಸಕ್ಕಾಗಿ ನಾವೆಲ್ಲ ಸೇರಿದ್ದೇವೆ. ಇವತ್ತಿನ ಕಾರ್ಯಕ್ರಮ ನಡೆಸಿಕೊಡೋದಕ್ಕಾಗಿ ಶೃಂಗೇರಿಯ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದ ವ್ಯಾಕರಣ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಚಂದ್ರಶೇಖರ ಭಟ್ಟ ಅವರು ಆಗಮಿಸಿದ್ದಾರೆ. ಅವರಿಗೆ ನಮನಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಒಂದು ವಿಶೇಷ ಅಂತ ಹೇಳಿದ್ರೆ, ರಂಗನಾಥ ಶರ್ಮರ ಸ್ಮರಣೆಯಲ್ಲಿ ನಡೀತಾ ಇರುವ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ರಂಗನಾಥ ಶರ್ಮರ ಪ್ರಶಿಷ್ಯರೇ ಆದ ಚಂದ್ರಶೇಖರ ಭಟ್ರು ಆಗಮಿಸಿದ್ದಾರೆ. ರಂಗನಾಥ ಶರ್ಮರ ಪ್ರಮುಖ ಶಿಷ್ಯರು ಮಹಾಮಹೋಪಾಧ್ಯಾಯ ಜಿ ಮಹಾಬಲೇಶ್ವರ ಭಟ್ರು, ಮಹಾಮಹೋಪಾಧ್ಯಾಯ ಸೋತಿ ನಾಗರಾಜ್. ಅವರಿಬ್ಬರಲ್ಲಿ ಅಧ್ಯಯನ ಮಾಡಿದವರು ಚಂದ್ರಶೇಖರ ಭಟ್ರು. ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆಯಲ್ಲಿ 1994ರಿಂದ 99ರವರೆಗೆ 6 ವರ್ಷ ಅಧ್ಯಯನ ಮಾಡಿದ್ರು. ಅಲ್ಲಿಂದೀಚೆಗೆ ಶೃಂಗೇರಿಯಲ್ಲಿ ಕಳೆದ 12 ವರ್ಷದಿಂದ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶಬ್ದಾನ್ ಜಾನಿ ಮಹೆ ಮೊದಲಾದ ಕೆಲವು ಗ್ರಂಥಗಳನ್ನು, ವಿಶೇಷವಾಗಿ ವ್ಯುತ್ಪಿತ್ಸುಗಳಿಗೆ ಉಪಕಾರಕವಾದ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ವ್ಯಾಕರಣ ವೈದುಷ್ಯದ ಶಿಖರದಂತೆ ಇದ್ದವರು ವಿದ್ವಾನ್ ಎನ್ ರಂಗನಾಥ ಶರ್ಮಾ. ಭರ್ತೃಹರಿಯ ವಾಕ್ಯಪದೀಯದ ಮೇಲೆ ಸ್ವತಂತ್ರ ವ್ಯಾಖ್ಯಾನ ನೀಡಿದ್ದರಲ್ಲದೆ ವ್ಯಾಕರಣ ಅಲಂಕಾರಶಾಸ್ತ್ರಗಳ ಅನೇಕ ಜಟಿಲ ಪ್ರಮೇಯಗಳಿಗೆ ಶೋಧಪೂರ್ವಕ ಪರಿಷ್ಕರಣಗಳನ್ನು ಶರ್ಮರು ನೀಡಿದರು. ಹೀಗೆ ಅವರ ಸ್ಮರಣೆಯ ಇವತ್ತಿನ ಉಪನ್ಯಾಸ ಒಂದು ವಿರಳ ಶಾಸ್ತ್ರೀಯ ಗ್ರಂಥವನ್ನು ಕುರಿತು ನಡೀತಾ ಇರೋದು ಹರ್ಷದಾಯಕವಾಗಿದೆ. ವ್ಯಾಕರಣಶಾಸ್ತ್ರದ ಮೂಲ ಗ್ರಂಥಗಳಾದ ಅಷ್ಟಾಧ್ಯಾಯಿ, ಸಿದ್ಧಾಂತ ಕೌಮುದಿ, ಮಹಾಭಾಷ್ಯ ಮೊದಲಾದವುಗಳ ಅಧ್ಯಯನಕ್ಕೆ 10 ವರ್ಷ ಹಿಡಿಯುತ್ತವೆ. ಅವುಗಳ ವಿಸ್ತರಣೆ ಆಗಿ ರಚಿತವಾದ ಶಾಸ್ತ್ರ ಗ್ರಂಥಗಳು ಅಪಾರವಾಗಿವೆ. ಅವುಗಳಷ್ಟನ್ನೂ ಸಮಗ್ರವಾಗಿ ಅಧ್ಯಯನ ಮಾಡೋರು ರಂಗನಾಥ ಶರ್ಮರು ಹೇಳ್ತಾ ಇದ್ದ ಹಾಗೆ ದ್ವಿತ್ರಾವ ಪಂಚಶಃ ಅಷ್ಟೇ. ಮಹಾಭಾಷ್ಯದ ಉಪವ್ಯಾಖ್ಯಾನಗಳು, ಸೂಪರ್ ಕಾಮೆಂಟರೀಸ್ ಅವೇ 10 ಇನ್ನು ಜಯಾದಿತ್ಯ, ವಾಮನ ರಚಿತ ಕಾಶಿಕಾವೃತ್ತಿ ಮೊದಲಾದ ವೃತ್ತಿಗಳೇ ಸುಮಾರು 30ಕ್ಕೂ ಹೆಚ್ಚಾಗಿ ಇವೆ. ಅವಲ್ಲದೆ ನಾಗೇಶ ಭಟ್ಟಿಯ ಸಂಪ್ರದಾಯದ್ದೇ ಹಲವಾರು ಗ್ರಂಥಗಳು ಇವೆ. ಸ್ಫೋಟವಾದಕ್ಕೆ ಸಂಬಂಧಿಸಿ 4-6 ಆಕರ ಗ್ರಂಥಗಳು ಇವೆ. ಹೇಮಚಂದ್ರಾದಿ ಜೈನ ಸಂಪ್ರದಾಯ ವಿದ್ವಾಂಸರ ಕೃತಿಗಳು ಹಲವಾರಿವೆ. ನಮ್ಮ ಕಾಲದಲ್ಲಿಯೇ ವ್ಯಾಕರಣಶಾಸ್ತ್ರ ಪರಂಪರೆಗೆ ನಾಗೇಶ ಭಟ್ರ ಪರಿಭಾಷೇಂದುಶೇಖರಕ್ಕೆ ಹೊಸ ವ್ಯಾಖ್ಯಾನಗಳು ರಚನೆ ಆಗಿವೆ. ಭಾವಪ್ರಕಾಶ ವ್ಯಾಖ್ಯಾಕಾರ ಪೇರಿ ಸೂರ್ಯನಾರಾಯಣ ಶಾಸ್ತ್ರಿಗಳಿರಬಹುದು, ಬೆಲ್ಲಂಕೊಂಡ ರಾಮರಾಯ ಕವಿಗಳಿರಬಹುದು, ಶ್ರೀವತ್ ಸಾಂಕಾಚಾರ್ಯರಿರಬಹುದು. ಇಂತಹ ಅನೇಕ ವಿದ್ವಾಂಸರು 10 ಶಾಸ್ತ್ರ ಗ್ರಂಥಗಳನ್ನು ನಮ್ಮ ಕಾಲದಲ್ಲಿಯೇ ಕಳೆದ 30-40 ವರ್ಷಗಳಲ್ಲಿಯೇ ರಚನೆ ಮಾಡಿದ್ದಾರೆ. ಹೀಗೆ ಇದೊಂದು ಸಾಗರೋಪಮವಾದ ಶಾಸ್ತ್ರ ಪ್ರಪಂಚ ಅಂತ ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಚಂದ್ರಶೇಖರ ಭಟ್ಟ ಅವರು ವಿರಳವೂ ದುರ್ಗಮವೂ ಆದ ದುರ್ಘಟ ವೃತ್ತಿಯನ್ನು ಈ ಉಪನ್ಯಾಸ ವಿಷಯವಾಗಿ ಆರಿಸಿಕೊಂಡಿರೋದು ಅವರ ಉನ್ನತ ಶಾಸ್ತ್ರಾಧಿಕಾರವನ್ನು ತೋರಿಸುತ್ತೆ. ದುರ್ಘಟ ವೃತ್ತಿ ಅನ್ನೋದು ಒಂದು ವಿರಳ ಶಾಸ್ತ್ರ ಗ್ರಂಥ. ಅದನ್ನು ರಚಿಸಿದವನು ಶರಣದೇವ ಅಂತ 12ನೇ ಶತಮಾನದಲ್ಲಿ. ಅದರಲ್ಲಿ ಅನೇಕ ಶಬ್ದರೂಪಗಳು
ಮೇಲ್ನೋಟಕ್ಕೆ ಪಾಣಿನಿಯ ಸೂತ್ರಕ್ಕೆ, ಪಾಣಿನಿಯ ನಿಯಮಗಳಿಗೆ ವಿರುದ್ಧವಾಗಿ ಕಾಣಿಸುತ್ತವೆ. ಅಂತಹ ದುರ್ಘಟ ಶಬ್ದಗಳನ್ನು ಸಾಹಿತ್ಯ ಗ್ರಂಥಗಳಲ್ಲಿ ಎಲ್ಲೆಲ್ಲಿ ಬರುತ್ತೆ ಅದನ್ನೆಲ್ಲ ಆರಿಸಿಕೊಂಡು ಅದಕ್ಕೆ ಸಾಧುತ್ವವನ್ನು ಕಲ್ಪಿಸುವ ಪ್ರಯತ್ನ ದುರ್ಘಟ ವೃತ್ತಿಯಕಾರ ಮಾಡಿದ್ದಾನೆ. ಇನ್ನು ಕೆಲವು ಶಬ್ದಗಳು ಅಸಾಧು ಅಂತಲೂ ತೀರ್ಮಾನ ಮಾಡ್ತಾರೆ. ಅಷ್ಟಾಧ್ಯಾಯಿಯ ಅಧ್ಯಯನವನ್ನು ಅವಲಂಬಿಸಿ ಶಬ್ದ ಸಾಧುತ್ವವನ್ನು ವಿಮರ್ಶಿಸಿದ್ದಾನೆ ಶರಣದೇವ. ಗ್ರಂಥದ ಮತ್ತು ಗ್ರಂಥಕಾರರ ನಾಮನಿರ್ದೇಶನ ಪೂರ್ವಕವಾಗಿ ದುರ್ಘಟ ಶಬ್ದಗಳನ್ನು ಆರಿಸಿಕೊಂಡದ್ದರಿಂದ ಈಗ ಲುಪ್ತವಾಗಿರುವ ಈ ವಿಪುಲ ಗ್ರಂಥಗಳ ಮತ್ತು ಗ್ರಂಥಕಾರರ ಹೆಸರು ನಮಗೆ ಇದರ ಮೂಲಕ ತಿಳಿಯತ್ತೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ಶರಣದೇವ ಬೌದ್ಧ ಸಂಪ್ರದಾಯದವನು, ಬೌದ್ಧ ಮತೀಯ ವಿದ್ವಾಂಸ. ಮಂಗಳ ಶ್ಲೋಕದಲ್ಲಿ ಸರ್ವಜ್ಞ ಬುದ್ಧರನ್ನು ವಂದಿಸ್ತಾನೆ. ಅನೇಕ ಬೌದ್ಧ ಗ್ರಂಥಗಳ ಪ್ರಯೋಗಗಳು ನಮಗೆ ಈ ದುರ್ಘಟ ವೃತ್ತಿಯ ಮೂಲಕ ತಿಳಿಯುತ್ತೆ. ಹೀಗೆ ತನ್ನ ಕಾಲ ಕ್ರಿಸ್ತಶಕ 1174 ಅಂತ ಆತನೇ ಹೇಳಿಕೊಂಡಿದ್ದಾನೆ. ಈ ಗ್ರಂಥವನ್ನು ಬಹಳ ಕೇವಲ ಈ ಶಾಸ್ತ್ರಾಧ್ಯಯನ ಮಾಡೋದರಲ್ಲಿ ಬಹುಶಃ ಬಹಳ ಬೆರಳೆಣಿಕೆಯಷ್ಟು ಜನ ಮಾತ್ರ ಇದನ್ನು ವಿಸ್ತಾರವಾಗಿ ಅಧ್ಯಯನ ಮಾಡ್ಯಾರು ಅಂತ ಅನಿಸುತ್ತೆ. ಆ ವಿರಳವಾದ ಈ ಗ್ರಂಥ ದುರ್ಘಟ ವೃತ್ತಿಯನ್ನು ಕುರಿತು ಪರಿಚಯವನ್ನು ನೀಡಬೇಕು ಅಂತ ಡಾಕ್ಟರ್ ಚಂದ್ರಶೇಖರ ಭಟ್ಟರಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ. ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಗೃಜಾತ್. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧಿಗಚ್ಚತಿ ಶಾಸ್ತ್ರಾರ್ಥಃ ಸ್ಮರತಿ ಶ್ರದ್ಧಧಾತಿ ಚ ಯತ್ಕೃಪಾಲೇಶತಸ್ತಸ್ಮೈ ನಮೋಸ್ತು ಗುರವೇ ಸದಾ. ಮಹಾಮಹೋಪಾಧ್ಯಾಯ ಎನ್ ರಂಗನಾಥ ಶರ್ಮಾ ಅವರನ್ನು ಸ್ಮರಿಸಿ ಅವರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು, ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನಮ್ಮ ವಿದ್ಯಾಗುರುಗಳ ಚರಣಗಳಿಗೆ ವಂದಿಸುತ್ತಾ ಮತ್ತು ಹಿರಿಯರಾದ ರಾಮಸ್ವಾಮಿಯವರು ಅವರ ಚರಣಗಳಿಗೂ ಕೂಡ ವಂದಿಸುತ್ತಾ ತಮಗೆಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ದುರ್ಘಟ ವೃತ್ತಿಯ ಪರಿಚಯ ಎಂಬ ವಿಷಯವನ್ನು ನಾನು ತೆಗೆದುಕೊಂಡಿದ್ದೇನೆ. ಅದನ್ನು ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸನ್ಮಾನ್ಯ ರಾಮಸ್ವಾಮಿಯವರು ಹೇಳಿದ ರೀತಿಯಲ್ಲಿ ವ್ಯಾಕರಣಶಾಸ್ತ್ರ ಎಂಬುದು ಒಂದು ದೊಡ್ಡ ಸಮುದ್ರವಿದ್ದಂತೆ. ಒಂದು ಶ್ಲೋಕವಿದೆ, ಸಮುದ್ರವದ್ ವ್ಯಾಕರಣಂ ಮಹೇಶ್ವರೇ ತದರ್ಧಕುಂಭೋದ್ಧರಣಂ ಬೃಹಸ್ಪತೌ ತದ್ಭಾಗಭಾಗಾಚ್ಚ ಹೃತಂ ಪುರಂದರ ವಿಸರ್ಗಬಿಂದೂತ್ಪತಿತಂ ಹಿ ಪಾಣಿನೌ. ಮಹೇಶ್ವರನಲ್ಲಿ ಸಮುದ್ರ ಪರಿಮಿತಿಯಲ್ಲಿ ವ್ಯಾಕರಣ ಇದೆ. ಅದರೊಂದು ಅರ್ಧ ಕುಂಭವನ್ನು ಬೃಹಸ್ಪತಿಗೆ ಕೊಟ್ಟಿದ್ದಾಗಿದೆ. ಅದರ ಅರ್ಧದಲ್ಲಿ ಅರ್ಧ ಭಾಗವನ್ನು ಇಂದ್ರನು ತಗೊಂಡಿದ್ದಾನೆ. ಆ ಇಂದ್ರನಿಂದ ವಿಸರ್ಗದ ಬಿಂದು ಇದೆಯಾ ಅಷ್ಟು ಮಾತ್ರ ಪಾಣಿನಿಗೆ ಬಂದಿದೆ. ನಾವಿವತ್ತು ಪಾಣಿನಿಯ ಶಾಸ್ತ್ರವನ್ನೇ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪಾಣಿನಿಯಲ್ಲಿ ಕೇವಲ ವಿಸರ್ಗ ಬಿಂದುವಿನ ಪರಿಮಿತಿಯಾದ ವ್ಯಾಕರಣವಿದೆ. ಅಂದರೆ ವ್ಯಾಕರಣದ ವಿಸ್ತೃತತೆಯನ್ನು ಎಷ್ಟು ಅಂತ ನಾವು ಕಲ್ಪಿಸಿಕೊಳ್ಬಹುದು.
ವಿಶೇಷವಾಗಿ ವ್ಯಾಕರಣದಲ್ಲಿ ಉಪನ್ಯಾಸ ಮಾಡುವುದು ಒಂದು ಕಷ್ಟದ ಕೆಲಸ ಅಂತ ನನಗನ್ನಿಸ್ತಿದೆ. ಕೇವಲ ಪ್ರಕ್ರಿಯಾ ಭಾಗವನ್ನು ತೆಗೆದುಕೊಂಡ್ರೆ ನೀರಸವಾಗಿರ್ತದೆ. ಉದಾಹರಣೆಗಳನ್ನು ಸ್ವಲ್ಪ ಕಾವ್ಯದ ಉದಾಹರಣೆಗಳನ್ನು ತೆಗೆದುಕೊಂಡು ಸ್ವಲ್ಪ ರಸಮಯವಾಗಿ ಆಗಬಹುದು ಅಂತ ಕಲ್ಪನೆ. ಅದರ ಸ್ವಲ್ಪ ನಾನು ಸರಳವಾಗಿ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಸ್ವಲ್ಪ ಹಿನ್ನೆಲೆಯನ್ನು, ವ್ಯಾಕರಣಶಾಸ್ತ್ರದ ಹಿನ್ನೆಲೆಯನ್ನು ಸ್ವಲ್ಪ ಮಟ್ಟಿಗೆ ನೋಡೋಣ. ಸಿದ್ಧೇ ಶಬ್ದಾರ್ಥ ಸಂಬಂಧೇ ಎನ್ನುವುದು ಮಹಾಭಾಷ್ಯದಲ್ಲಿ ಮೊದಲನೇ ವಾರ್ತಿಕ. ಏನರ್ಥ ಅಂದರೆ, ಶಬ್ದ ಮತ್ತು ಅರ್ಥಗಳ ಸಂಬಂಧ ಏನಿದೆ ಅದು ನಿತ್ಯ. ಅನಾದಿ ಲೋಕವ್ಯವಹಾರದಿಂದಲೇ ಶಬ್ದಾರ್ಥ ಸಂಬಂಧ, ಈ ಅರ್ಥದಲ್ಲಿ ಈ ಶಬ್ದ ಬಳಸಲ್ಪಡುತ್ತದೆ ಎಂಬ ಅರ್ಥ ಸಿದ್ಧವಾಗಿ ಲೋಕವ್ಯವಹಾರದಿಂದಲೇ ಸಿದ್ಧವಾಗಿದೆ. ವ್ಯಾಕರಣ ಹೇಳಿದ್ದಲ್ಲ. ವ್ಯಾಕರಣವು ಪ್ರಯುಕ್ತವಾದ ಶಬ್ದಗಳಿಗೆ ಸಂಸ್ಕಾರವನ್ನು ಮಾಡುತ್ತದೆ, ವಿನಃ ಶಬ್ದವನ್ನು ಹುಟ್ಟು ಹಾಕುವುದಿಲ್ಲ. ಈ ಅರ್ಥದಲ್ಲಿ ಈ ಶಬ್ದವನ್ನು ಬಳಸಬೇಕು ಎನ್ನುವ ನಿಯಮವನ್ನು ವ್ಯಾಕರಣ ಮಾಡುವುದಿಲ್ಲ. ಹಾಗೆಂದರೆ ವ್ಯಾಕರಣಶಾಸ್ತ್ರ ಏನು ಕೆಲಸ? ಸಿದ್ಧೇ ಶಬ್ದಾರ್ಥ ಸಂಬಂಧೆ ಲೋಕತೋರ್ಥ ಪ್ರಯುಕ್ತೆ ಶಬ್ದ ಪ್ರಯೋಗೆ, ಲೋಕದಿಂದಲೇ ಸಿದ್ಧವಾಗಲಾಗಿ ಶಾಸ್ತ್ರೇಣ ಧರ್ಮ ನಿಯಮ, ಧರ್ಮ ನಿಯಮಕ್ಕೋಸ್ಕರ ಶಾಸ್ತ್ರ ಹೊರಟಿದೆ. ಏನು ಧರ್ಮ ನಿಯಮ ಅಂದರೆ, ಸಾಧು ಶಬ್ದ ಪ್ರಯೋಗ ಮಾಡಿದರೆ ಮಾತ್ರ ಧರ್ಮೋತ್ಪತ್ತಿ ಆಗುತ್ತದೆ. ಸಾಧು ಶಬ್ದ ಅಂದರೆ ವ್ಯಾಕರಣ ಸೂತ್ರಗಳಿಗೆ ಅನ್ವಿತವಾದ ಶಬ್ದಗಳನ್ನು ನಾವು ಪ್ರಯೋಗ ಮಾಡಿದಾಗ ಅದು ಧರ್ಮ ಅಂದರೆ ಪುಣ್ಯೋತ್ಪತ್ತಿ ಆಗ್ತದೆ. ಹಾಗಾಗಿ ಸಾಧುಭಿರ್ಭಾಷಿತವ್ಯಂ ನ ಅಸಾಧುಭಿ. ನಾವು ವ್ಯವಹಾರ ಮಾಡುವುದು, ಭಾಷೆ ಹೊರಟಿರೋದು ಪದಾರ್ಥಗಳನ್ನು ತಿಳಿಸಲಿಕ್ಕೆ, ಲೋಕ ವ್ಯವಹಾರಕ್ಕೋಸ್ಕರ ಭಾಷೆ ಹೊರಟಿದೆ. ವ್ಯವಹಾರ ಯಾವುದಾದ್ರೂ ಶಬ್ದದಿಂದ ಆಗ್ತದೆ. ಅಪಶಬ್ದಗಳನ್ನು ಬಳಸಿದರೂ ಕೂಡ ಅರ್ಥಪ್ರತೀತಿ ಉಂಟಾಗ್ತದೆ. ಸಾಧು ಶಬ್ದಗಳನ್ನೇ ಬಳಸಬೇಕೆಂಬುದಿಲ್ಲ ಅರ್ಥ ಪ್ರತಿಪತ್ತಿಗೆ. ಆದರೆ ಸಮಾನಾಯಾಮ್ ಅರ್ಥಾವಗತವು, ಮಹಾಭಾಷ್ಯಕಾರರ ವಚನ ಇದು, ಸಮಾನಾಯಾಮ್ ಅರ್ಥಾವಗತವು ಶಬ್ದೈಶ್ಚ ಅಪಶಬ್ದೈಶ್ಚ ಶಬ್ದೈರೇವ ಅರ್ಥ ಅಭಿಧೇಯ ನ ಅಪಶಬ್ದೈ. ಶಬ್ದ ಪ್ರಯೋಗ ಮಾಡಿದರೂ ಅಪಶಬ್ದ ಪ್ರಯೋಗ ಮಾಡಿದರೂ ಅರ್ಥಬೋಧ ಸಮಾನ. ಹಾಗಿದ್ದರೂ ಸಾಧು ಶಬ್ದಗಳನ್ನೇ ಪ್ರಯೋಗ ಮಾಡಬೇಕು. ಅದರಿಂದ ಅದಕ್ಕೊಂದು ದೃಷ್ಟಾಂತ, ಸೊಗಸಾದ ದೃಷ್ಟಾಂತ ಕೊಡ್ತಾರೆ. ಅಗ್ನೌ ಕಪಾಲಾನಿ ಅಧಿಶ್ರಿತ್ಯ ಮಂತ್ರಂ ಜಪತಿ ಭೃಗೂಣಾಂ ಅಂಗಿರಸಾಂ ತಪಸಾ ತಪ್ಯಧ್ವಂ. ಆ ಮಂತ್ರ ಹೇಳದೇ ಇದ್ದರೂ ಅಗ್ನಿ ದಹನಕರ್ಮ, ಕಪಾಲಾನಿ ದಹತ್ಯೇವ. ಅಗ್ನಿಯಲ್ಲಿ ಅದು ದಹಿಸಲ್ಪಡುತ್ತದೆ. ಆ ಮಂತ್ರ ಹೇಳಬೇಕು ಅಂತಿಲ್ಲ. ಏವಂ ಕ್ರಿಯಮಾಣಂ ಅಭ್ಯುದಯಕಾರಿ ಭವತಿ. ಆ ಮಂತ್ರ ಹೇಳಿ ಆ ಕಾರ್ಯವನ್ನು ಮಾಡಿದರೆ ಅಭ್ಯುದಯ ಉಂಟಾಗ್ತದೆ, ಶ್ರೇಯಸ್ಸು ಉಂಟಾಗ್ತದೆ. ಅದಕ್ಕೋಸ್ಕರ ನಾವು ಸಾಧು ಶಬ್ದಗಳನ್ನು ಬಳಸಬೇಕು ಎಂಬ ನಿಯಮಕ್ಕೋಸ್ಕರ, ಧರ್ಮ ನಿಯಮಕ್ಕೋಸ್ಕರ ವ್ಯಾಕರಣ ಶಾಸ್ತ್ರ ಆವಿರ್ಭಾವವಾಗಿದೆ. ವ್ಯಾಕರಣಶಾಸ್ತ್ರದ ವ್ಯಾಪ್ತಿ ನಾನು ಈಗಷ್ಟೇ ಹೇಳಿದ್ದೇನೆ, ಎಷ್ಟು ವ್ಯಾಪ್ತಿದೆ ಅಂದರೆ, ಮಹಾಭಾಷ್ಯಕಾರ ಒಂದು ಕಡೆ ಹೇಳ್ತಾರೆ, ಅಲ್ಲಿ ವಾರ್ತಿಕಕಾರರಿಗೂ ಮತ್ತು ಭಾಷ್ಯಕಾರರಿಗೂ ಒಂದು ಚರ್ಚೆ ಬರ್ತದೆ. ಅಪ್ರಯುಕ್ತವಾದ ಶಬ್ದವಿದೆಯೇ, ಅಸ್ತ್ಯಪ್ರಯುಕ್ತ ಅಂತ ಪೂರ್ವಪಕ್ಷ ಮಾಡ್ತಾರೆ ವಾರ್ತಿಕಾಚಾರ್ಯರು. ಭಾಷ್ಯಕಾರರು ಅದಕ್ಕೆ ಹೇಳ್ತಾರೆ, ಅಪ್ರಯುಕ್ತವಾದ ಶಬ್ದವಿದೆ ಅಂತ ಹೇಳೋದು ದೊಡ್ಡ ಸಾಹಸ ಮಾತ್ರವೇ. ಮಹಾನ್ ಹಿ ಶಬ್ದಸ್ಯ ಪ್ರಯೋಗ ವಿಷಯ ಸಪ್ತದ್ವೀಪ ವಸುಮತಿ ತ್ರಯೋ ಲೋಕಾ ಚತ್ವಾರೋ ವೇದಾ. ನಾನು ಇದಕ್ಕೆ ವ್ಯಾಖ್ಯಾನ ಮಾಡೋದು ಬೇಕಾಗಿಲ್ಲ ಅನಿಸುತ್ತೆ, ಅರ್ಥವಾಗುತ್ತೆ. ಚತ್ವಾರೋ ವೇದಾ ಸಾಂಗಾ ಸರಹಸ್ಯ, ಷಡಂಗಗಳು. ಏಕವಿಂಶತಿದ ಬಾಹ್ವರಚ್ಯಂ, 21 ಶಾಖೆ ಸಹಿತವಾದ ಋಗ್ವೇದ. ಸಹಸ್ರವರ್ತ್ಮ ಸಾಮವೇದ, 1,000 ಶಾಖೆಗಳು ಸಾಮವೇದಕ್ಕೆ, ಗಾನದ ರೀತಿ. ಏಕಶತಂ ಅಧ್ವರ್ಯುಶಾಖ, 101 ಶಾಖೆಗಳು ಯಜುರ್ವೇದಕ್ಕೆ. ನವಧ ಅಥರ್ವಣೋ ವೇದ, 9 ಬಗೆಯದ್ದು ಅಥರ್ವಣ ವೇದ. ವಾಕೋ ವಾಕ್ಯಂ ಅಂದರೆ ಉಕ್ತಿ ಪ್ರತ್ಯುಕ್ತಿ ರೂಪವಾದಂತಹ ಗ್ರಂಥ ವಾಕೋ ವಾಕ್ಯಂ.
ಇತಿಹಾಸ ಪುರಾಣಾನಿ ವೈದ್ಯಕಂ ಇತ್ಯೇತಾವಾನ್ ಶಬ್ದಸ್ಯ ಪ್ರಯೋಗ ವಿಷಯ ಏತಾವಂತಂ ಶಬ್ದಸ್ಯ ಪ್ರಯೋಗ ವಿಷಯಂ ಅನನುನಿಶಮ್ಯ ಕೇಳದೆ ಅಸ್ತ್ಯ ಪ್ರಯುಕ್ತಃ ಇತಿ ವಚನಂ ಸಾಹಸ ಮಾತ್ರವೇವ. ಇದಷ್ಟು ವ್ಯಾಕರಣದ ವ್ಯಾಪ್ತಿಯನ್ನು ಎಷ್ಟು ಅಂತ ತಿಳಿಯದೆ ಶಬ್ದ ಅಪ್ರಯುಕ್ತವಾದ ಶಬ್ದ ಅಂತ ಹೇಳಿದರೆ ಸಾಹಸವೇ ಸರಿ ಅಂತ ಭಾಷ್ಯಕಾರರು ಉತ್ತರ ಕೊಡುತ್ತಾರೆ. ಹಾಗಾಗಿ ಇದು ಸಾಧು ಶಬ್ದ, ಇದು ಅಪಶಬ್ದ ಎಂಬ ನಿರ್ಣಯ ತುಂಬ ಕಠಿಣವಾದದ್ದು. ಶಾಸ್ತ್ರದಲ್ಲಿ ಗಹನವಾದ ಪಾಂಡಿತ್ಯವಿರಬೇಕಾಗ್ತದೆ, ಆವಾಗ ಮಾತ್ರ ನಿರ್ಣಯ ಸಾಧ್ಯ. ಪಾಣಿನಿಯ ವ್ಯಾಕರಣ, ಯಾಕೆ ಪಾಣಿನಿ ವ್ಯಾಕರಣಕ್ಕೆ ಮಹತ್ವ ಬಂತು? ಪಾಣಿನಿ ವೇದಾಂಗವನ್ನಾಗಿ ಪಾಣಿನಿಯ ವ್ಯಾಕರಣವನ್ನೇ ಗ್ರಹಿಸ್ತಾರೆ ಇವತ್ತು. ಹಾಗಿದ್ದರೆ ಪಾಣಿನಿ ವ್ಯಾಕರಣದ ಉತ್ಪತ್ತಿಗಿಂತ ಮೊದಲು ವೇದಕ್ಕೆ 5 ಅಂಗಗಳಿದ್ವೇ? ಒಬ್ಬರು ಪಂಡಿತರು ಪ್ರಶ್ನೆ ಕೇಳಿದ್ರು ಹೀಗೆ, ವೇದಾಂಗ ವ್ಯಾಕರಣ ಪಾಣಿನಿ ವ್ಯಾಕರಣ ಅಂತ ಹೇಳಿದ ಕೂಡಲೇ ಹಾಗಿದ್ದರೆ ಪಂಚಾಂಗಗಳಿದ್ದುವೆ? ಹಾಗಲ್ಲ, ವ್ಯಾಕರಣಗಳಿದ್ದುವು. ಇದ್ದರೂ ಸಹ ಪಾಣಿನಿಗಿಂತ ಪೂರ್ವದಲ್ಲಿ ಇರುವಂತಹ ವ್ಯಾಕರಣಗಳು ಕೆಲವು ಪರಿಪೂರ್ಣವಾದ ವ್ಯಾಕರಣಗಳಲ್ಲ. ಕೆಲವು ಕೇವಲ ವೈದಿಕ ಶಬ್ದಗಳನ್ನು ಸಂಸ್ಕಾರ ಮಾಡಲಿಕ್ಕೋಸ್ಕರ ಬಂದಂತಹ ವ್ಯಾಕರಣಗಳು. ಇನ್ನು ಕೆಲವು ವ್ಯಾಕರಣಗಳು ಕೇವಲ ಲೌಕಿಕ ಶಬ್ದಗಳಿಗೆ. ಪಾಣಿನಿಯ ವ್ಯಾಕರಣ ಹಾಗಲ್ಲ, ಲೌಕಿಕ ಮತ್ತು ವೈದಿಕ ಉಭಯ ಶಬ್ದಗಳಿಗೂ ಕೂಡ ಸಂಸ್ಕಾರ ಮಾಡಲಿಕ್ಕೆ ಈ ವ್ಯಾಕರಣ ಹೊರಟಿದೆ ಮತ್ತು ಪರಿಪೂರ್ಣವಾಗಿದೆ. ಅದಕ್ಕೋಸ್ಕರ ವೇದದ ಅಂಗವಾಗಿ ಪಾಣಿನಿಯ ವ್ಯಾಕರಣವನ್ನೇ ನಾವು ತೆಗೆದುಕೊಳ್ತೇವೆ. ಪಾಣಿನಿ ನಂತರ ಕಾಲದಲ್ಲೂ ಕೆಲವು ವ್ಯಾಕರಣಗಳು ಹೊರಟು, ಕಾತಂತ್ರ ವ್ಯಾಕರಣ ಇತ್ಯಾದಿ. ಪಾಣಿನಿ ವ್ಯಾಕರಣದ ಪ್ರಕರ್ಷದಲ್ಲಿ ಅವು ಯಾವುದೂ ಉಳ್ಕೊಂಡಿಲ್ಲ. ಪಾಣಿನಿ ವ್ಯಾಕರಣದ ಅಲೆಯಲ್ಲಿ ಎಲ್ಲ ಕೊಚ್ಚಿ ಹೋದು, ಯಾವುದೂ ಇಲ್ಲ, ಪ್ರಸಿದ್ಧಿಗೆ ಬರಲಿಲ್ಲ ಅಂತ ಅರ್ಥ, ತಾತ್ಪರ್ಯ. ಪಾಣಿನಿಗೋಸ್ಕರ ನಾವು ಇನ್ನೊಂದು ಕಾರಣವನ್ನು ಕೊಡ್ತೇವೆ, ವೇದಾಂಗ ವ್ಯಾಕರಣ ಇದು ಅಂತ ಹೇಳಲಿಕ್ಕೆ. 14 ಮಾಹೇಶ್ವರ ಸೂತ್ರಗಳಿಂದ, ಇದು ಬೇಸಿಕ್ ಸೂತ್ರಗಳಿಂದ ಈ ವ್ಯಾಕರಣ ನೆಲೆಗೊಂಡಿದೆ. ಆ ಸೂತ್ರಗಳು ಅದನ್ನು ಅನಾದಿ ಅಂತ ಹೇಳ್ತೀವಿ, ಬ್ರಹ್ಮವಾಚಕಗಳು ಆ ಸೂತ್ರಗಳು ಅಂತ ನಾವು ಹೇಳ್ತೀವಿ. ನೃತ್ತಾವಸಾನೇ ನಟರಾಜರಾಜ ನನಾದ ಢಕ್ಕಾಂ ನಪಪಂಚವಾರಂ ಉದ್ಧರ್ತು ಕಾಮ ಸನಕಾದಿ ಸಿದ್ಧಾನ್ ಏತದ್ವಿಮರ್ಶೇ ಶಿವಸೂತ್ರಜಾಲಂ. ಸನಕಾದಿ ಮುನಿಗಳನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಕೊಟ್ಟಂಥದ್ದು ಬ್ರಹ್ಮವಾಚಕಗಳು. ಅವರಿಗೆ ಬ್ರಹ್ಮೋಪದೇಶ ಮಾಡಲಿಕ್ಕೋಸ್ಕರ ಈ ಸೂತ್ರಗಳನ್ನು ಭಗವಾನ್ ಶಂಕರನು ಕೊಟ್ಟ. ಪಾಣಿನಿಗೆ ಏನು ಬಂತು ಇದರಿಂದ? ವ್ಯಾಕರಣ ಹೇಗೆ ಸಿದ್ಧವಾಯಿತು? ಅತ್ರ ಸರ್ವತ್ರ ಸೂತ್ರೇಷು ಅಂತ್ಯಂ ವರ್ಣ ಚತುರ್ದಶಂ ಧಾತ್ವರ್ಥಂ ಸಮುಪಾದಿಷ್ಟಂ ಪಾಣಿನ್ಯಾದೀಷ್ಟ ಸಿದ್ಧಯೇ. ಅಂತಿಮ ವರ್ಣಗಳನ್ನು ಐವುಣ್ ನಕಾರ ರಲಕ್ ಕಕಾರ, ಈ ಅಂತಿಮ ವರ್ಣಗಳನ್ನು ಪರಮೇಶ್ವರನ್ ತಾನೇ ಕೈಯಿಂದ ಹಾಕಿಕೊಟ್ಟಿದ್ದದು. ಈ ಸೂತ್ರಗಳ ಅನಾದಿ ಅಂತ ಹೇಳ್ತೇವೆ ನಾವು. ಇದು ಅನಾದಿ, ನಿರ್ಮಾತೃ ಯಾರೂ ಇಲ್ಲ. ಅಂತ್ಯವರ್ಣವನ್ನು ಮಹೇಶ್ವರ ಕೊಟ್ಟಿದ್ದಾನೆ ಪಾಣಿನಿಗೋಸ್ಕರ. ಪ್ರತ್ಯಾಹಾರದ ಮೂಲಕ ಶಾಸ್ತ್ರವನ್ನು ರಚನೆ ಮಾಡಲಿ ಎಂಬ ದೃಷ್ಟಿಯಿಂದ ಕೊಟ್ಟಿದ್ದು. ಹಾಗಾಗಿ ಶ್ರುತಿಯು ಮೂಲವಾದ್ದರಿಂದ ಈ ವ್ಯಾಕರಣಕ್ಕೆ ಇದನ್ನೇ ವೇದಾಂಗ ವ್ಯಾಕರಣ ಅಂತ ಕರೀಬೇಕು. ನಾಗೇಶ ಭಟ್ರು ಇದನ್ನು ಬಲವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಅಷ್ಟಾಧ್ಯಾಯಿಗೆ ನಮ್ಮ ಹಿರಿಯರಾದಂತಹ ವಿದ್ವಾಂಸರು ಹೇಳಿದ ರೀತಿಯಲ್ಲಿ 30ಕ್ಕೂ ಹೆಚ್ಚು ವೃತ್ತಿಗಳು ಬಂದಿವೆ. ಕೆಲವು ವೃತ್ತಿಕಾರರನ್ನು ಮಹಾಭಾಷ್ಯಕಾರರು ಉಲ್ಲೇಖ ಮಾಡ್ತಾರೆ. ಶಿವಭೂತಿ, ಕುಣಿ ಇತ್ಯಾದಿಗಳನ್ನು, ವ್ಯಾಡಿ ಮುಂತಾದವರ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಇನ್ನು ಭರ್ತರೀಶ್ವರ, ದೇವನಂದಿ ಇತ್ಯಾದಿ ಅನೇಕ ಹೆಸರುಗಳು ಬರ್ತವೆ ಇಲ್ಲಿ. ಮೈತ್ರೇಯ ರಕ್ಷಿತ, ಪುರುಷೋತ್ತಮ ದೇವ, ದುರ್ಘಟಕಾರ, ಶರಣದೇವ. ಶರಣದೇವ ವೃತ್ತಿ ಹೇಗಿದೆ ಅಂತ ಆಮೇಲೆ ಹೇಳ್ತೀನಿ ನಾನು. ಹೀಗೆ ಅನೇಕ ವೃತ್ತಿಗಳು ಬಂದು, ಅದರಲ್ಲಿ ಮುಖ್ಯವಾದ ವೃತ್ತಿ ಕಾಶಿಕಾ ವೃತ್ತಿ. ವಾಮನ ಜಯಾದಿತ್ಯ ಎಂಬ ಈರ್ವರಿಂದ ರಚಿತವಾದಂತಹ ವೃತ್ತಿ. ಅದು ತುಂಬ ಪ್ರಸಿದ್ಧವಾಗಿದೆ. ಉಳಿದ ಯಾವ ವೃತ್ತಿಗಳು ಅಷ್ಟು ಪ್ರಸಿದ್ಧಿಯನ್ನು ಪಡೆದಿಲ್ಲ. ಅದರ ನಂತರ ಮಾನ್ಯ ಭಟ್ಟೋಜಿ ದೀಕ್ಷಿತರವರು ಪ್ರಕ್ರಿಯಾಗಮದಲ್ಲಿ, ಅಂದರೆ ಕಾಶಿಕಾ ವೃತ್ತಿಯು ಅಷ್ಟಾಧ್ಯಾಯಿಯ ಸೂತ್ರಕ್ರಮದಲ್ಲಿ ಹೊರಟಿದೆ. ಕಾಶಿಕಾ ವೃತ್ತಿ
ಸಿದ್ಧಾಂತ ಕೌಮುದಿ ಗ್ರಂಥವು ಪ್ರಕ್ರಿಯಾನುಸಾರವಾಗಿ ಹೊರಟಂತಹ ಗ್ರಂಥ. ಒಂದು ಶಬ್ದದ ಸಂಸ್ಕಾರವನ್ನು ಪ್ರಕೃತಿ ಪ್ರತಿ ವಿಭಾಗ ಮೂಲಕ ಸಂಸ್ಕಾರ ಮಾಡಬೇಕು ಅಂದರೆ ಅನೇಕ ಸೂತ್ರಗಳು ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅಪೇಕ್ಷಿತವಾದಂತಹ ಎಲ್ಲ ಸೂತ್ರಗಳನ್ನು ಒಂದೆಡೆ ವ್ಯಾಖ್ಯಾನ ಮಾಡೋದು, ಅದು ಪ್ರಕ್ರಿಯಾ ಕ್ರಮ. ಆ ಕ್ರಮದಲ್ಲಿ ಭಟ್ಟೋಜಿ ದೀಕ್ಷಿತರು ವ್ಯಾಕರಣವನ್ನು, ಸಿದ್ಧಾಂತ ಕೌಮುದಿಯನ್ನು ರಚಿಸಿದ್ದರಿಂದ ಅದು ತುಂಬ ಅನುಕೂಲವಾಯಿತು. ಆ ಗ್ರಂಥವೇ ಇವತ್ತು ಕೂಡ ಪಠನ ಪಾಠನ ಪದ್ಧತಿಯಲ್ಲಿ ಮುಂದುವರ್ಕೊಂಡು ಬರ್ತಾ ಇದೆ. ವಾಮನಜಯಾದಿತ್ಯದಿಂದ ರಚಿತವಾದ ಕಾಶಿಕಾ ವೃತ್ತಿಗಿಂತ ಹೆಚ್ಚು ಪ್ರಸಿದ್ಧವಾಗಿದೆ ಅದು. ಭಟ್ಟೋಜಿ ದೀಕ್ಷಿತರ ಶ್ರಮ ಅತ್ಯಂತವಾಗಿದೆ. ಅಲ್ಲಿ ಕಾಶಿಕಾ ವೃತ್ತಿಯಲ್ಲಿ ಕೆಲವು ಸಿದ್ಧಾಂತಗಳನ್ನು ಪೂರ್ವಪಕ್ಷವಾಗಿ ತಗೊಂಡು ಸಿದ್ಧಾಂತವನ್ನು ಮಾಡಿ, ಹಾಗಾಗಿ ಸಿದ್ಧಾಂತ ಕೌಮುದಿ ಅಂತ ಅನ್ವರ್ಥ ನಾಮದಕ್ಕೆ ಬಂದಿದೆ. ಇಷ್ಟು ವೃತ್ತಿಗಳಿದ್ದಾವೆ. ಶರಣದೇವ ಏನು ಮಾಡಿದ? ಶರಣದೇವನ ವೃತ್ತಿಗೆ ದುರ್ಘಟ ವೃತ್ತಿ ಅಂತ ಇದೆ. ವೃತ್ತಿ ಅಂದರೆ ಕಾಶಿಕಾ ವೃತ್ತಿಗಳಲ್ಲಿ ಸೂತ್ರದ ವಿವರಣೆ. ವೃತ್ತಿ ಅಂದರೆ ವಿವರಣೆ ಅಂತ ಅರ್ಥ. ಸೂತ್ರದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆದರೆ ಶರಣದೇವನಿನ ಸೂತ್ರದ ವ್ಯಾಖ್ಯಾನವನ್ನು ಮಾಡಲಿಲ್ಲ. ಅಷ್ಟಾಧ್ಯಾಯಿ ಕ್ರಮದಲ್ಲಿ ಸೂತ್ರಗಳ ಪ್ರಸ್ತಾಪ ಮಾಡಿ ಆ ಸೂತ್ರಗಳ ಅರ್ಥವನ್ನು ಹೇಳದೆ ಆ ಸೂತ್ರದ ವ್ಯಾಖ್ಯಾನ ಮಾಡಿದಾಗ ಏನು ಅನುಪಪತ್ತಿ ಬರ್ತದೆಯೋ, ಯಾವ ಶಬ್ದದ ಸಿದ್ಧಿ ಆಗುವುದಿಲ್ಲವೋ, ಅಪಶಬ್ದ ಶಂಕೆ ಉಂಟಾಗ್ತದೆಯೋ ಅಂಥ ಶಬ್ದಗಳನ್ನು ಉಲ್ಲೇಖ ಮಾಡಿದ್ದಾನೆ. ಅವನ ಶೈಲಿ ಹೀಗಿದೆ. ಕಥಂ ತರ್ಹಿ ಅಂತ ಆರಂಭ ಮಾಡ್ತಾನೆ. ಇವಾಗ ಷಷ್ಠಿ ಶೇಷೆ ಅಂತ ಒಂದು ಸೂತ್ರ, ಕಥಂ ತರ್ಹಿ ಅಂದೇ ಆರಂಭ ಹಾಗೆ, ಉಚ್ಯತೆ ಅಂತ ಸಮಾಧಾನ. ಅತ್ಯಂತ ಕಠಿಣವಾದ ಗ್ರಂಥ ಇದು. ಹಾಗಾಗಿ ಇದಕ್ಕೆ ದುರ್ಘಟ ವೃತ್ತಿ ಎಂಬುದು ಹೆಸರು ತುಂಬ ಸಲ್ಲುತ್ತದೆ. ಅದಕ್ಕೆ ದುರ್ಘಟ ಅಂದರೆ ದುಃಖೇನ ಘಟತೇತಿ ದುರ್ಘಟ. ದುರ್ಘಟಾನಾಂ ಶಬ್ದಾನಾಂ ವೃತ್ತಿ ಸಿದ್ಧ್ಯರ್ಥಂ. ದುರ್ಘಟಾನಾಂ ಶಬ್ದಾನಾಂ ಸಾಧುತ್ವಾರ್ಥಂ ವೃತ್ತಿ. ಪಾಣಿನೀಯ ಸೂತ್ರಾಣಾಂ ವೃತ್ತಿ. ಪಾಣಿನೀಯ ಸೂತ್ರಗಳ ಅನುಸಾರವಾಗಿ ಸಿದ್ಧವಾಗದೇ ಇರುವಂತಹ ಶಬ್ದಗಳ ಸಾಧುತ್ವಕ್ಕೋಸ್ಕರ ಪಾಣಿನೀಯ ಸೂತ್ರಗಳನ್ನು ವ್ಯಾಖ್ಯಾನ ಮಾಡುವುದು. ಅಂದರೆ ಆ ಶಬ್ದಗಳನ್ನು ಕೂಡ ಪಾಣಿನೀಯ ಸೂತ್ರದ ಪರಿಧಿಗೆ ತರುವುದು. ಅದು ಈ ಗ್ರಂಥದಲ್ಲಿ ಆಗಿದೆ. ಅದಕ್ಕೋಸ್ಕರ ದುರ್ಘಟ ವೃತ್ತಿ ಎಂಬುದಾಗಿ ಅನ್ವರ್ಥನಾಮ ಇದಕ್ಕೆ ಬಂದಿದೆ. ಕೆಲವು ಉದಾಹರಣೆಗಳನ್ನು ನಾನು ಆಮೇಲೆ ತಿಳಿಸ್ತೇನೆ. ದುರ್ಘಟ ವೃತ್ತಿಕಾರ ಶರಣದೇವ. ಅದಕ್ಕಿಂತ ಹಿಂದೆ ಇಬ್ಬರು ವಿದ್ವಾಂಸರು ದುರ್ಘಟ ವೃತ್ತಿಯನ್ನು ರಚನೆ ಮಾಡಿದ್ರು ಎಂಬುದಾಗಿ ಇತಿಹಾಸಕಾರರು ಹೇಳ್ತಾರೆ. ಒಬ್ಬ ಪುರುಷೋತ್ತಮ ದೇವ, ಇನ್ನೊಬ್ಬ ಮೈತ್ರೇಯ ರಕ್ಷಿತ. ಆದರೆ ಅವರಿಂದ ರಚಿಸಲ್ಪಟ್ಟಂತಹ ದುರ್ಘಟ ವೃತ್ತಿ ಗ್ರಂಥ ಉಪಲಬ್ಧಿ ಇಲ್ಲ. ಉಪಲಬ್ಧಿ ಇರುವುದು ದುರ್ಘಟ ವೃತ್ತಿ ಮಾತ್ರ. ಶರಣದೇವ ರಚಿತ ದುರ್ಘಟ ವೃತ್ತಿ ಮಾತ್ರ. ಅವನು ಅದರಲ್ಲಿ ಸುಮಾರು 120 ಬಾರಿ ಮೈತ್ರೇಯ ರಕ್ಷಿತನ ಸ್ಮರಣೆಯನ್ನು ಮಾಡ್ತಾನೆ. ರಕ್ಷಿತ ಅದನ್ನು ಮೈತ್ರೇಯ ರಕ್ಷಿತನ ದುರ್ಘಟ ವೃತ್ತಿಯನ್ನು ತಗೊಂಡಿದ್ದಾನೆ ಅಂತ ಪ್ರಮಾಣಕ್ಕೋಸ್ಕರ ಕೆಲವು ಉಲ್ಲೇಖ ಮಾಡ್ತಾರೆ. ಇನ್ನೊಂದು ಸರ್ವರಕ್ಷಿತ ಅಂತ ಒಬ್ಬ ಇದ್ದ. ಸರ್ವರಕ್ಷಿತ ಶರಣದೇವನ ಗುರು ಎಂಬುದಾಗಿ ಕಲ್ಪನೆ ಮಾಡ್ತಾರೆ. ಅವನು ಎಲ್ಲೂ ಹೇಳ್ಕೊಂಡಿಲ್ಲ. ಒಂದು ಶ್ಲೋಕ ಬರ್ತದೆ, ವಾಕ್ಯಾತ್ ಶರಣದೇವಸ್ಯ. ಇದು ಸ್ವಲ್ಪ ಸಂದಿಗ್ಧವಾಗೇ ಇದೆ. ಸರ್ವರಕ್ಷಿತ ಶರಣದೇವನ ವಿದ್ಯಾರ್ಥಿಯೋ ಅಥವಾ ಗುರುವೋ ಎಂಬುದಕ್ಕೆ ಸ್ವಲ್ಪ ಸಂದೇಹ ಉಂಟು. ವಾಕ್ಯಾತ್ ಶರಣದೇವಸ್ಯ ಛಾತ್ರಾವಗ್ರಹ ಪೀಡಯ ಶ್ರೀ ಸರ್ವರಕ್ಷಿತೇನೈಷಾ ಸಂಕ್ಷಿಪ್ಯ ಪ್ರತಿಸಂಸ್ಕೃತ. ಶರಣದೇವ ದುರ್ಘಟ ವೃತ್ತಿಯನ್ನು ಬರೆದ. ಸ್ವಲ್ಪ ವಿಸ್ತೃತವಾಗಿ ಇದ್ದಂತೆ ತೋರುತ್ತದೆ ಈ ಶ್ಲೋಕ ನೋಡಿದಾಗ. ಛಾತ್ರಾವಗ್ರಹ ಪೀಡೆಯ, ವಿದ್ಯಾರ್ಥಿಗಳ ಪೀಡೆಯಿಂದ, ವಿದ್ಯಾರ್ಥಿಗಳ ಆಗ್ರಹದಿಂದ ಸರ್ವರಕ್ಷಿತೇನ. ಆ ಸರ್ವರಕ್ಷಿತನನ್ನು ಸ್ಮರಣೆ ಮಾಡಿದ್ರಿಂದ ಇವನು ಗುರುವೂ ಆಗಿರ್ಬೋದು ಅಂತ ಕೆಲವರು ಹೇಳ್ತಾರೆ. ಆದರೆ ಛಾತ್ರಾವಗ್ರಹ ಪೀಡೆಯ ಎಂಬ ಶಬ್ದ ಇರೋದರಿಂದ ಇವನು ವಿದ್ಯಾರ್ಥಿನೂ ಆಗಿರಬಹುದು ಎಂಬುದು ಒಂದು ಅನುಮಾನ ಈ ಶ್ಲೋಕದಿಂದ ಉಂಟಾಗ್ತದೆ. ಸುಮಾರು 1042 ಶಬ್ದಗಳನ್ನು ವಿಚಾರ ಮಾಡಿದ್ದಾರೆ ಈ ವೃತ್ತಿಯಲ್ಲಿ. ಅಪಾಣಿನೀಯ ಅಂದರೆ ನಾವು ಒಂದು ಶಬ್ದವನ್ನು ಅಪಾಣಿನೀಯ ಅಂತ ಹೇಳುವುದು ಕಠಿಣವಾದ ಕೆಲಸ. ನಾನು ಹಿಂದೆ ಹೇಳಿದ್ದೇನೆ.
ವ್ಯಾಕರಣದ ವ್ಯಾಪ್ತಿ ಎಂದು ಕೇಳಿದಾಗ ಇದು ಅಪಶಬ್ದ ಅಂತ ಹೇಳಲಿಕ್ಕೆ ಗಂಡೆದೆ ಬೇಕು. ವ್ಯಾಕರಣ ತಲಸ್ಪರಿಸಿ ಜ್ಞಾನ ಇಲ್ಲ ಅಂತಾದರೆ ಅಪಶಬ್ದ ಎಂದು ಹೇಳುವುದು ಕಷ್ಟ. ಮಹಾಕವಿಗಳ ಪ್ರಯೋಗಗಳನ್ನು, ಅನೇಕ ಪ್ರಯೋಗಗಳನ್ನು ತೆಗೆದುಕೊಂಡು ಶರಣದೇವ ಅದಕ್ಕೆ ಆ ಸೂತ್ರಗಳ ವ್ಯಾಖ್ಯಾನವೇ ಹಾಗೆ ಮಾಡ್ತಾನೆ. ಹಾಗಾಗಿ ಪಾಣಿನಿಯ ವ್ಯಾಕರಣದ ಸೂಕ್ಷ್ಮತೆಯನ್ನು ಅರಿಯದಿದ್ದರೆ ಅಪಶಬ್ದ ಅರಿಯದೇ ಅಪಶಬ್ದ ಅಂತ ಹೇಳೋದು ಮೂರ್ಖತನವಾದೀತು. ಅದಕ್ಕೋಸ್ಕರ ಪಾಣಿನಿ ವ್ಯಾಕರಣನ ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ಶಬ್ದಾಪಶಬ್ದ ವಿವೇಕ ಉಂಟಾಗ್ತದೆ. ಒಂದು ಉದಾಹರಣೆ ತೋರಿಸ್ತೀನಿ ನಾನು. ಗ್ರಾಮಂ ಗಚ್ಚತಿ ಅಂತ ಒಂದು ಪ್ರಯೋಗವಿದೆ. ಗ್ರಾಮಂ ಗಚ್ಚತಿ, ಗ್ರಾಮಕ್ಕೆ ಹೋಗುತ್ತಾನೆ. ಗ್ರಾಮೋ ಗಚ್ಚತಿ ಅಂತ ಹೇಳಬಹುದೇ? ಗ್ರಾಮಂ ಗಚ್ಚತಿ ಅಂತ ಇದೆ, ಗ್ರಾಮೋ ಗಚ್ಚತಿ ಅಂತ ಹೇಳಬಹುದೇ? ಮೇಲ್ನೋಟಕ್ಕೆ ಇದು ಗ್ರಾಮವು ಹೋಗುತ್ತದೆ ಎಂಬುದಾಗಿ ಅರ್ಥವನ್ನು ಕೊಡುತ್ತದೆ. ಆದರೆ ಈ ಪ್ರಯೋಗ ಸಾಧು ಪ್ರಯೋಗ ಇದು. ಹೇಗೆ ಈ ಪ್ರಯೋಗ ಸಿದ್ಧವಾಗ್ತದೆ? ಗ್ರಾಮೋ ಗಚ್ಚತಿ ಎನ್ನುವುದು ಯಾವಾಗ ಗ್ರಾಮಕ್ಕೆ ಹೋಗುವಂತಹ ಮಾರ್ಗಗಳು ಉತ್ತಮ ರೀತಿಯಾದ ಮಾರ್ಗಗಳಿರ್ತವೆಯೋ, ಹೆಚ್ಚು ದೂರ ಕ್ರಮಿಸಬೇಕಾದಿರುವುದಿಲ್ವೋ, ಆವಾಗ ಗ್ರಾಮೋ ಗಚ್ಚತಿ ಎಂಬ ಪ್ರಯೋಗವೂ ಬರಬಹುದು. ನಾವು ಕರ್ಮಕರ್ತರಿ ಪ್ರಯೋಗ ಅಂತ ಹೇಳ್ತೇವೆ. 6 ಕಾರಕಗಳಿದ್ದಾವೆ. ಕಾರಕದಲ್ಲಿ ಒಂದು ನಿಯಮ ಅಂದರೆ ವಿವಕ್ಷಾತಃ ಕಾರಕಾಣಿ ಭವಂತಿ. ಕಾರಕಗಳನ್ನು ವಿವಕ್ಷೆ ಮಾಡಿದರೆ ಎಲ್ಲ ಕಾರಕಗಳನ್ನು ಕರ್ತೃವಾಗಿ ವಿವಕ್ಷೆ ಮಾಡಬಹುದು. ಚೈತ್ರ ಪಚತಿ, ಚೈತ್ರ ಸ್ಥಾಲ್ಯಾಂ ತಂಡುಲಂ ಕಾಷ್ಠೈ ಪಚತಿ ಅಂತ ಇದೆ. ಚೈತ್ರ ಪಚತಿ, ಸ್ಥಾಲೀ ಪಚತಿ, ಕಾಷ್ಠಾನಿ ಪಚಂತಿ ಅಂತ ಎಲ್ಲ ಕಾರಕಗಳನ್ನು ಕರ್ತೃವಾಗಿ ವಿವಕ್ಷೆ ಮಾಡಬಹುದು. ಯಾವಾಗ ಕರ್ಮವನ್ನು ಕರ್ತೃವಾಗಿ ವಿವಕ್ಷೆ ಮಾಡ್ತೇವೆಯೋ ಆವಾಗ ತಂಡುಲ ಪಚ್ಯತೆ ಅಂತ ಬರಬೇಕು ಪ್ರಯೋಗ. ತಂಡುಲ ಪಚತಿ ಅಂತ ಬರುವುದಿಲ್ಲ, ಕರ್ಮವದ್ಭಾವ. ಹಾಗೆ ಗ್ರಾಮರೂಪ ಕರ್ಮವನ್ನು, ಗ್ರಾಮಂ ಗಚ್ಚತಿ ಅಂದರೆ ಗ್ರಾಮವು ಕರ್ಮ, ಕರ್ಮವನ್ನು ಕರ್ತೃವಾಗಿ ವಿವಕ್ಷೆ ಮಾಡಿದಾಗ ಗ್ರಾಮೋ ಗಚ್ಚತಿ. ಅದು ಹೇಗೆ? ತಂಡುಲ ಪಚ್ಯತೆ ಎನ್ನುವ ರೀತಿಯಲ್ಲಿ ಗ್ರಾಮೋ ಗಮ್ಯತೆ ಅಂತ ಹೇಳಬೇಕಲ್ವೇ ಅಂತ ಪ್ರಶ್ನೆ ಬಂದರೆ, ಕರ್ಮವದ್ಭಾವ ಬರ್ತದೆ. ಅದು ಎಲ್ಲಿ ಬರ್ತದೆ ಅಂದರೆ ಎಲ್ಲಿ ಕ್ರಿಯಾನಿಮಿತ್ತಕವಾದ ವಿಶೇಷವು ತೋರಿ ಬರ್ತದೆಯೋ ಅಲ್ಲಿ ಮಾತ್ರ ಈ ಕರ್ಮವದ್ಭಾವ ಬರ್ತದೆ. ಹೇಗೆ? ತಂಡುಲ ಪಚ್ಯತೆ ಎಂಬಲ್ಲಿ, ತಂಡುಲಂ ಪಚತೆ ಎಂಬಲ್ಲಿ ತಂಡುಲದಲ್ಲಿ ವಿಕಾರ ಉಂಟಾಗ್ತದೆ, ಮಾರ್ಧವ ಮೃದುತ್ವ ಉಂಟಾಗ್ತದೆ. ಹಾಗಾಗಿ ಪಾಕಕ್ರಿಯೆ ವಿಶೇಷ ಅಲ್ಲಿ ತೋರಿ ಬರ್ತದೆ ತಂಡುಲದಲ್ಲಿ. ಗ್ರಾಮೋ ಗಚ್ಚತಿ ಎಂಬಲ್ಲಿ ಅಥವಾ ಘಟಂ ಪಶ್ಯತಿ ಎಂಬಲ್ಲಿ, ಗ್ರಾಮಂ ಗಚ್ಚತಿ ಎಂಬಲ್ಲಿ ಕರ್ತೃ ಗ್ರಾಮಕ್ಕೆ ಹೋಗಲಿ ಅಥವಾ ಬಿಡಲಿ, ಗ್ರಾಮದಲ್ಲಿ ಯಾವುದೇ ವಿಶೇಷ ತೋರದ ವಿಕಾರ ಉಂಟಾಗುವುದಿಲ್ಲ. ಅವನು ಘಟವನ್ನು ನೋಡಲಿ ಅಥವಾ ಬಿಡಲಿ, ಘಟದಲ್ಲಿ ಏನೂ ವ್ಯತ್ಯಾಸ ಆಗುವುದಿಲ್ಲ. ಅಂತಹ ಕಡೆಗಳಲ್ಲಿ ಕರ್ಮವದ್ಭಾವ ಬರುವುದಿಲ್ಲ. ಕ್ರಿಯಾಕೃತ ವಿಶೇಷವ ಎಲ್ಲಿ ತೋರುತ್ತದೆಯೋ ಅಲ್ಲಿ ಮಾತ್ರ ಕರ್ಮವದ್ಭಾವ ಬರ್ತದೆ. ಹಾಗೆ ಗ್ರಾಮ ಗಚ್ಚತಿ ಎಂಬಲ್ಲಿ ಅದು ಬರುವುದಿಲ್ಲ. ಗ್ರಾಮೋ ಗಚ್ಚತಿ ಎಂಬ ಪ್ರಯೋಗ ಸಾಧು. ಇದನ್ನು ಸೂಕ್ಷ್ಮ ವಿಷಯ ಎಂದು ತಿಳ್ಕೊಂಡಾಗ ಮಾತ್ರ ಇದು ಸಾಧುತ್ವ ಅಂದಾಗ, ಅಥವಾ ಮೇಲ್ನೋಟಕ್ಕೆ ಇದು ಅಪಶಬ್ದ ಅಂತ ತೋರುತ್ತದೆ. ಈ ರೀತಿಯ ಶಬ್ದಗಳನ್ನೇ ಹಿಡಿದು ಶರಣದೇವನು ಮೇಲ್ನೋಟಕ್ಕೆ ಅಪಾಣನೀಯ ಶಂಕೆ ಬರುತ್ತದೆ. ಆದರೆ ಯಾವುದು ಅಪಾಣನೀಯವಲ್ಲ. ಅಪಾಣನೀಯ ಅಂತ ನನ್ನ ತಾತ್ಪರ್ಯ, ಅಪಾಣನೀಯ ಅಂದರೆ ಅಪಶಬ್ದವೇ ಸರಿ. ಪಾಣಿ ಸಾಧು ಶಬ್ದವಾಗಿದ್ದರೆ ಅದು ಪಾಣಿನಿಯ ವ್ಯಾಕರಣದ ಪರಿಧಿಗೆ ಬರಲೇಬೇಕು. ಅಪಾಣನೀಯ ಅಂತ ಕರೀತೀವಿ ಅಂತ ಅಪಶಬ್ದದ ಪರ್ಯಾಯ ಪ್ರಯೋಗ ಅದು. ಹಾಗಾಗಿ ಪಾಣಿನಿಯ ಪರಿಧಿಗೆ ಹೇಗೆ ಬರುತ್ತವೆಯೋ ಹಾಗೆ ಸೂತ್ರದ ವ್ಯಾಖ್ಯಾನವನ್ನು ಶರಣದೇವ ಮಾಡ್ತಾನೆ. ಕೆಲವೊಂದು ಪ್ರಯೋಗಗಳನ್ನು ನಾನು ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಕುಮಾರಸಂಭವ ಕಾವ್ಯದಲ್ಲಿ ರಘುವಂಶದಿಂದ ಆರಂಭ ಮಾಡೋಣ. ಕಾಳಿದಾಸನ ರಘುವಂಶ ಕಾವ್ಯದಲ್ಲಿ ಪ್ರಸಂಗ ಇದು. ಮಹಾರಾಜ ದಿಲೀಪನಿಗೆ
ಬಹಳ ಕಾಲದವರೆಗೆ ಸಂತತಿ ಆಗಲಿಲ್ಲ. ಕುಲಪುರೋಹಿತರಾದ ವಸಿಷ್ಠರನ್ನು ಕರೆದು ಕೇಳ್ತಾನೆ, ಸಂತತಿ ಆಗದೇ ಇರುವುದಕ್ಕೆ ಕಾರಣವನ್ನು ತಿಳಿಸಬೇಕೆಂಬುದಾಗಿ. ವಸಿಷ್ಠರು ಧ್ಯಾನಾಸಕ್ತರಾಗಿ ತಿಳಿದು, ಯೋಗ ಶಕ್ತಿಯಿಂದ ತಿಳಿದು ಹೇಳ್ತಾರೆ, ಪೂಜಾ ವ್ಯತಿಕ್ರಮವಾಗಿದೆ ಅಂತ. ರಘುವಂಶದ ರಾಜರು ಇಂದ್ರಲೋಕಕ್ಕೆ ಭಾಳ ಸಲ ಹೋಗಿ ಬಂದಿದ್ದಾರೆ. ಒಮ್ಮೆ ಇಂದ್ರಲೋಕದಿಂದ ಬರುವಾಗ ಕಲ್ಪತರುವಿನ ಬಳಿ ಕಾಮಧೇನು ನಿಂತುಕೊಂಡಿತ್ತು. ಕಾಮಧೇನುವನ್ನು ನೋಡದೆ ನಿರ್ಲಕ್ಷಿಸಿ ದಿಲೀಪ ಮಹಾರಾಜ ತನ್ನ ಪತ್ನಿಯ ಜೊತೆ ಸೇರ್ಲಿಕ್ಕೆ ಬಂದಿದ್ದ. ಅದನ್ನು ಆ ಕಾಮಧೇನುವು ಶಪಿಸಿದೆ. ಅವಾಗ ಅದು ಒಂದು ಶ್ಲೋಕದಲ್ಲಿ ಹೇಳಿದ್ದಾನೆ, ಅವಜಾನಾಸಿ ಮಾಂ ಯಸ್ಮಾತ್ ಅತಸ್ತೆ ನ ಭವಿಷ್ಯತಿ ಮತ್ಪ್ರಸೂತಿ ಮನಾರಾಧ್ಯ ಪ್ರಜೇತಿ ತ್ವಾಂ ಶಶಾಪಸ. ಯಾವ ಕಾರಣಕ್ಕೋಸ್ಕರ ನೀನು ನನ್ನನ್ನು ಅವಜಾನಾಸಿ ನಿರ್ಲಕ್ಷ್ಯ ಮಾಡಿದ್ದೀಯೋ ಆ ಕಾರಣದಿಂದ ನಿನಗೆ ಸಂತತಿ ಆಗುವುದಿಲ್ಲ. ನಿನಗೆ ಸಂತತಿ ಆಗಬೇಕು ಅಂತಾದರೆ ನನ್ನ ಪ್ರಸೂತಿಯನ್ನು ಆರಾಧನೆ ಮಾಡಬೇಕು. ನನ್ನ ಪ್ರಸೂತಿ, ನನ್ನ ಸಂತತಿಗಳನ್ನು, ಗೋವನ್ನು ಆರಾಧಿಸಬೇಕು. ಪ್ರತಿಬದ್ಧನಾತಿ ಶ್ರೇಯ ಪೂಜಾ ವ್ಯತಿಕ್ರಮ ಅಂತ ಮುಂದಿನ ಶ್ಲೋಕಗಳಲ್ಲಿ ಬರ್ತದೆ. ಪೂಜ್ಯರಿಗೆ ಸಲ್ಲಬೇಕಾದಂತಹ ಗೌರವವನ್ನು ಸಲ್ಲಿಸಲಿಲ್ಲ ಅಂತಾದರೆ ಶ್ರೇಯಸ್ಸನ್ನು ಅದು ಶ್ರೇಯಸ್ಸಿಗೆ ಪ್ರತಿಬಂಧಕವಾಗ್ತದೆ. ಹಾಗಾಗಿ ಇಲ್ಲಿ ಗೋವಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಡದಿದ್ದರಿಂದ ಸಂತತಿ ಉಂಟಾಗಲಿಲ್ಲ ಎಂಬುದಾಗಿ ವಸಿಷ್ಠರು ಅವನಿಗೆ ಹೇಳ್ತಾರೆ, ಆರಾಧಿಸ್ಲಿಕ್ಕೆ ಹೇಳ್ತಾರೆ. ಇದು ಕಥೆಯಾಯಿತು. ವ್ಯಾಕರಣಾಂಶವನ್ನು ನೋಡೋಣ. ಕಷ್ಟವಾಗ್ತಾ ಇದೆಯಾ ಶ್ರೋತೃಗಳಿಗೆ? ಹಾಂ, ಯಾಕಂದರೆ ವ್ಯಾಕರಣ ಅಂದರೆ ಸ್ವಲ್ಪ ಹಾಗಾಗ್ತದೆ. ಮರಣಾಂತಂ ವ್ಯಾಧಿ ವ್ಯಾಕರಣಂ ಅಂತ ಜಯಂತ ಭಟ್ಟ ಹೇಳ್ತಾರೆ. ಅಂದರೆ ವ್ಯಾಕರಣ ತಿಳ್ಕೊಂಡಾಯಿತು ಅಂದರೆ ಇಲ್ಲ, ಸಂಶಯ ಬರ್ತಾನೆ ಹೋಗ್ತಾ ಇರೋದು. ಅಸಂಶಯ ಒಳ್ಳೆಯ ಲಕ್ಷಣ. ಇಲ್ಲಿ ವ್ಯಾಕರಣಾಂಶ ಇದೆ. ಎರಡು ಕ್ರಿಯೆ ಇದೆ. ಅವಜಾನಾಸಿ, ನನ್ನನ್ನು ಅವಮಾನಗೊಳಿಸಿದ್ದೀಯೇ, ಅವಮಾನಗೊಳಿಸುವಿಕೆ ಒಂದು ಕ್ರಿಯೆ. ಪ್ರಜಾ ನಭವಿಷ್ಯತಿ, ನಭವಿಷ್ಯತಿ ಭವನ ಕ್ರಿಯೆ ಒಂದು. ಎರಡು ಕ್ರಿಯೆ ಇದೆ. ಆದಷ್ಟು ಸರಳವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎರಡು ಕ್ರಿಯೆಗಳು ಇದ್ದಾಗ, ಏಕಕಾಲದಲ್ಲಿ ಎರಡು ಕ್ರಿಯೆಗಳು ಇದ್ದಾಗ, ಆ ಎರಡೂ ಕ್ರಿಯೆಗಳಿಗೆ ಒಬ್ಬನೇ ಕರ್ತೃ ಆಗಿದ್ದಾಗ ತ್ವಾ ಎಂಬ ಪ್ರತ್ಯಯ ಬರ್ತದೆ. ಸಮಾನ ಕರ್ತೃಕಯೋ ಪೂರ್ವಕಾಲೇ ಅಂತ ಸೂತ್ರ. ಭುಕ್ತ್ವಾ ವ್ರಜತಿ, ಊಟ ಮಾಡಿ ಹೋಗುತ್ತಾನೆ. ಇದು ಊಟ ಮಾಡೋ ಭೋಜನ ಕ್ರಿಯೆ ಒಂದು, ವ್ರಜನ ಕ್ರಿಯೆ ಇನ್ನೊಂದು. ಭೋಜನ ಕ್ರಿಯೆ ಪೂರ್ವಕಾಲದಲ್ಲಿ ಆಗಿದೆ, ಊಟ ಮಾಡಿದ ಮೇಲೆ ಹೋಗ್ತಾನೆ ತಾನೆ. ಭೋಜನ ಕ್ರಿಯೆ ಆ ನಂತರದ್ದು. ಪೂರ್ವಕಾಲದಲ್ಲಿ ಯಾವ ಕ್ರಿಯೆ ಇದೆಯೋ ಆ ಧಾತುವಿಗೆ ತ್ವಾ ಪ್ರತ್ಯಯ, ಭುಕ್ತ್ವಾ ವ್ರಜತಿ ಅಂತ ಪ್ರಯೋಗ ಬರ್ತದೆ. ಆ ರೀತಿಯ ಪ್ರಯೋಗಗಳನ್ನು ಮತ್ಪ್ರಸೂತಿಂ ಅನಾರಾಧ್ಯ, ನಾನೊಂದು ಸ್ವಲ್ಪ ಸಣ್ಣ ದೋಷ ಮಾಡಿದೆ. ಅನಾರಾಧ್ಯ ಆರಾಧನಾ ಕ್ರಿಯೆ ಮತ್ತು ಭವನ ಕ್ರಿಯೆ ಎರಡು ಕ್ರಿಯೆ ಇದೆ ಇಲ್ಲಿ. ಮತ್ಪ್ರಸೂತಿಂ ಅನಾರಾಧ್ಯ ಪ್ರಜಾ ನ ಭವಿಷ್ಯತಿ, ನನ್ನ ಸಂತತಿಯನ್ನು ಆರಾಧನೆ ಮಾಡದೆ, ಪೂಜೆ ಮಾಡದೆ ನಿನಗೆ ಸಂತತಿ ಆಗೋದಿಲ್ಲ ಅಂತ. ನಾನು ಈಗ ಹೇಳಿದ ರೀತಿಯಲ್ಲಿ ಎರಡು ಕ್ರಿಯೆಗೆ ಕರ್ತೃ ಒಬ್ಬನೇ ಆಗಿದ್ದಿದ್ದರೆ ಪೂರ್ವಕಾಲವೃತ್ತಿಯಾದ ಕ್ರಿಯೆಗೆ ತ್ವಾ ಪ್ರತ್ಯಯ ಬರ್ತದೆ ಅಂತ. ಮತ್ಪ್ರಸೂತಿಂ ಅನಾರಾಧ್ಯ ಪ್ರಜಾ ನ ಭವಿಷ್ಯತಿ, ಭವನ ಕ್ರಿಯೆಯಲ್ಲಿ ಪ್ರಜಾಕರ್ತೃ, ಪ್ರಜಾ ನ ಭವಿಷ್ಯತಿ ಅಂತ ಹೇಳ್ತೀವಲ್ಲ. ಅನಾರಾಧ್ಯ ಆರಾಧನಾ ಕ್ರಿಯೆಗೆ ದಿಲೀಪ ಮಹಾರಾಜ ಕರ್ತೃ, ಅಂದರೆ ಕರ್ತೃ ಬೇರೆ ಬೇರೆ ಆಯಿತು. ಭುಕ್ತ್ವಾ ವ್ರಜತಿ ಎಂಬಲ್ಲಿ ಒಬ್ಬನೇ ಕರ್ತ. ದೇವದತ್ತನು ಊಟ ಮಾಡಿ ಹೋಗುತ್ತಾನೆ. ದೇವದತ್ತನೇ ಊಟ ಭೋಜನ ಕ್ರಿಯೆಗೂ ವ್ರಜನ ಕ್ರಿಯೆಗೂ ಕರ್ತ. ಆದರೆ ಇಲ್ಲಿ ಆರಾಧನಾ ಕ್ರಿಯೆ ಮತ್ತು ಭವನ ಕ್ರಿಯೆ ಎರಡೂ ಕ್ರಿಯೆಗೆ ದಿಲೀಪ ಮಹಾರಾಜ ಕರ್ತೃವಲ್ಲ, ದಿಲೀಪ ಮಹಾರಾಜ ಆರಾಧನಾ ಕ್ರಿಯೆಗೆ ಕರ್ತ. ಪ್ರಜಾನ ಭವಿಷ್ಯದ ಮೇಲೆ ಪ್ರಜಾಕರ್ತೃ ಭವನ ಕ್ರಿಯೆಗೆ. ಹಾಗೆ ಬೇರೆ ಬೇರೆ ಕರ್ತೃವಿದ್ದಾಗ ತ್ವಾಪ್ರತ್ಯಯ ಬರೋದಿಲ್ಲ ಅಲ್ಲವೇ? ಆದರೆ ಕಾಳಿದಾಸನ ಪ್ರಯೋಗವಿದೆ, ಮತ್ಪ್ರಸೂತಿಂ ಅನಾರಾಧ್ಯ,
ನ ಭವಿಷ್ಯತಿ ಪ್ರಜಾ. ಹೇಗೆ ಇದಕ್ಕೆ ಸಾಧುತ್ವವನ್ನು ಹೇಳಬೇಕು. ಒಂದೇ ಕರೆದರೂ ಅಲ್ಲ. ಅದನ್ನು ಶರಣದೇವ ತೆಗೆದುಕೊಂಡಿದ್ದಾನೆ. ಅವನ ಸಮಾಧಾನ ಹೀಗಿದೆ. ಅಲ್ಲಿ ನಾವು ದಿವಸ ಕೇಳ್ತೀವಿ, ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ. ಅದು ಇದೇ ರೀತಿಗೆ ಆಗ್ತದೆ. ಪ್ರಸಿದ್ಧವಾದ್ರಿಂದ ಹೇಳ್ತಾ ಇದ್ದೇನೆ. ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ. ಅಲ್ಲೂ ಇದೇ ಸಮಸ್ಯೆ ಇದೆ. ಶಿಖರಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ಅಂತ. ಅಲ್ಲೆಲ್ಲ ಏನು ಮಾಡಿದ್ದಾರೆ ಅಂದರೆ, ಸ್ಥಿತಸ್ಯ ಇನ್ನೊಂದು ಕ್ರಿಯಾ ಅಧ್ಯಾಹಾರವನ್ನು ಮಾಡಬೇಕು. ಮತ್ಪ್ರಸೂತಿಂ ಅನಾರಾಧ್ಯ ಸ್ಥಿತಸ್ಯ ತವ ಪ್ರಜಾನು ಭವಿಷ್ಯತಿ. ಇವಾಗ ಯಾವ ದೋಷ ಇಲ್ಲ. ನನ್ನ ಸಂತತಿಯನ್ನು ಆರಾಧನೆ ಮಾಡದೇ ಇರುವ ನಿನಗೆ ಪ್ರಜೆಯೂ ಆಗುವುದಿಲ್ಲ. ಸ್ಥಿತಸ್ಯ ಎಂಬ ಅಧ್ಯಾಹಾರವನ್ನು ಮಾಡಬೇಕು ಅಂತ. ಇದೇ ಸಮಾಧಾನವನ್ನು ಕೂಡ ಭಟ್ಟೋಜಿ ದೀಕ್ಷಿತರು ಕೂಡ ಹೇಳಿದ್ದಾರೆ. ಅಂದರೆ ದುರ್ಘಟಕಾರನ ಅಭಿಪ್ರಾಯವನ್ನೆಲ್ಲ ಗೌರವಿಸಿದ್ದಾರೆ ಮುಂದಿನವರು. ಎರಡನೇ ಉದಾಹರಣೆಯನ್ನು ತೆಗೆದುಕೊಳ್ತೇನೆ. ಕುಮಾರ ಸಂಭವಕ್ಕೆ ಹೋಗೋಣ. ಅಸ್ತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜಃ ಪೂರ್ವಾಪರೌ ತೋಯನಿಧೀವಗಾಹ್ಯ ಸ್ಥಿತಃ ಪೃಥಿವ್ಯಾ ಇವ ಮಾನದಂಡಃ. ಹಿಮಾಲಯ ಪರ್ವತದ ವರ್ಣನೆಯನ್ನು ಕಾಳಿದಾಸ ಆರಂಭದಲ್ಲಿ ಮಾಡ್ತಾನೆ. ಕುಮಾರ ಸಂಭವದ ಆರಂಭದಲ್ಲಿ ಉತ್ತರ ದಿಕ್ಕಿನಲ್ಲಿ ದೇವತಾತ್ಮನಾದಂತಹ ದೇವತಾ ಸ್ವರೂಪಿಯಾದ ಹಿಮಾಲಯನಿದ್ದಾನೆ. ಹೇಗಿದ್ದಾನೆ ಅವನು? ಪೂರ್ವಾಪರವು ತೋಯನಿಧಿ ವಗಾಹ್ಯ. ಪೂರ್ವ ಮತ್ತು ಉತ್ತರ ಸಮುದ್ರವನ್ನು ವ್ಯಾಪಿಸಿ ಸ್ಥಿತ ಪೃಥಿವಿಯ ಮಾನದಂಡದಂತೆ ಅಳತೆಗೋಲಂತೆ ಇದ್ದಾನೆ ಎಂಬುದು ಸಾಮಾನ್ಯ ಅರ್ಥ. ಇಲ್ಲಿ ಒಂದು ಅನುಪಪತ್ತಿ ಏನೆಂದರೆ, ನಾನು ಹಿಂದೆ ಹೇಳಿದ ಅದಕ್ಕೆ ಸಂಬಂಧಪಟ್ಟದ್ದೇ ಇದು, ಬೇರೆ ವಿಷಯ. ಎರಡು ಕ್ರಿಯೆ ಇರಬೇಕು, ಕರ್ತೃ ಒಬ್ಬನಾಗಿರಬೇಕು. ಅದರಲ್ಲಿ ಪೂರ್ವದಲ್ಲಿ ಕ್ರಿಯೆ ಇದ್ದ ಯಾವ ಕ್ರಿಯೆ ಆಗಿದೆಯೋ ಆ ಧಾತುವಿಗೆ ತ್ವಾ ಪ್ರತ್ಯಯ ಬರುತ್ತದೆ. ಸ್ಥಿತಃ ಪೃಥಿವ್ಯಾ ಇವ ಮಾನದಂಡ ಸ್ಥಿತಿ ಕ್ರಿಯೆ ಇದೆ. ಪೂರ್ವಾಪರವು ತೋಯನಿಧಿ ವಗಾಹ್ಯ. ಎರಡೂ ಕ್ರಿಯೆಗಳಿಗೂ ಹಿಮಾಲಯನೇ ಕರ್ತೃ. ಆ ದೋಷವಿಲ್ಲ ಇಲ್ಲಿ. ಆದರೆ ಇಲ್ಲಿ ಅವಗಾಹ್ಯ ಸ್ಥಿತ. ಸ್ಥಿತಿಕ್ರಿಯೆ ಮೊದಲು, ಅವಗಾಹನ ಕ್ರಿಯೆ ಮೊದಲು. ಇನ್ನು ಸುಲಭವಾದ ಉದಾಹರಣೆಯನ್ನು ಕೊಟ್ಟು ನಾನು ಹೇಳ್ತೇನೆ, ಆವಾಗ ಅರ್ಥವಾಗುತ್ತೆ. ಮುಖಂ ವ್ಯಾದಾಯ ಸ್ವಪಿತಿ. ಕೆಲವರು ನಿದ್ರೆ ಮಾಡಬೇಕಾದ್ರೆ ಈ ಶೈಲಿಯಲ್ಲಿ ಮಾಡ್ತಾರೆ. ಮುಖಂ ವ್ಯಾದಾಯ, ಬಾಯನ್ನು ತೆರೆದು ಸ್ವಪಿತಿ, ನಿದ್ದೆ ಮಾಡ್ತಾನೆ. ಅಲ್ಲಿ ಸಮಸ್ಯೆ ಬರ್ತದೆ. ಬಾಯಿ ತೆರೆಯುವುದು ಮೊದಲು, ನಿದ್ದೆ ಮಾಡುವುದು ಮೊದಲು. ಇನ್ನೂ ಒಂದು ಉದಾಹರಣೆ ಇದೆ. ನೇತ್ರೇ ನಿಮೀಲ್ಯ ಹಸತಿ. ಕಣ್ಣು ಮುಚ್ಚಿಕೊಂಡು ನಗುತ್ತಾನೆ. ಕಣ್ಣು ಮುಚ್ಚಿ ನಗುತ್ತಾನೆ. ಕಣ್ಣು ಮುಚ್ಚುವುದು ಮೊದಲು, ನಗುವುದು ಮೊದಲು. ಈ ಸಮಸ್ಯೆ ಇಲ್ಲಿ ಉಂಟು. ಅವಗಾಹನ ಕ್ರಿಯೆ ಮೊದಲು ಅಥವಾ ವ್ಯಾಪನ ಸ್ಥಿತಿಕ್ರಿಯೆ ಮೊದಲು. ಸ್ಥಿತಿಕ್ರಿಯೆ ಆದ ವಿನ ಅವಗಾಹನ ಕ್ರಿಯೆ ಆಗುವುದಿಲ್ಲ. ಅವಗಾಹನ ಕ್ರಿಯೆ ಆದ ವಿನ ಸ್ಥಿತಿಕ್ರಿಯೆ ಆಗುವುದಿಲ್ಲ. ಪೂರ್ವಕಾಲಿಕತ್ವ ಇಲ್ಲ. ಎರಡೂ ಒಮ್ಮೆಲೆ ಆಗ್ತಾ ಇದೆ, ಕ್ರಿಯೆ ಒಟ್ಟಿಗೆ ಆಗ್ತಾ ಇದೆ. ಅದಕ್ಕೆ ಸಮಾಧಾನ ಏನು ಹೇಳಬೇಕು? ಸ್ಥಿತ ಎಂಬುದಕ್ಕೆ ದುರ್ಘಟ ವೃತ್ತಿಕಾರ ಇದನ್ನೊಂದು ಉದಾಹರಣೆ ಹೇಳಿದ್ದಾನೆ. ಸ್ಥಿತ ಎಂಬುದಕ್ಕೆ ಸ್ಥಿರ ಜಾತಃ ಇತ್ಯರ್ಥ. ಸ್ಥಿರನಾದನು. ಸ್ಥಿರನಾಗುವುದು ಯಾವಾಗ? ಸಮುದ್ರದಲ್ಲಿ ವ್ಯಾಪ್ತಿ ಯಾವಾಗ ಬಂದಿತೋ, ಸಮುದ್ರ ವ್ಯಾಪ್ತಿ, ಆ ನಂತರ ಅವನು ಸ್ಥಿರನಾದದ್ದು. ಆಗ ಸ್ಥಿರತೆ ಎಂಬುದು ಆಮೇಲಿನ ಕ್ರಿಯೆ. ವ್ಯಾಪನ ಕ್ರಿಯೆ ಪೂರ್ವಕಾಲಿಕ ಕ್ರಿಯೆ. ಆದ್ದರಿಂದ ಅದಕ್ಕೆ ತ್ವಾ ಪ್ರತ್ಯಯ ಬರುತ್ತದೆ. ಒಂದು ಸಮಾಧಾನ. ಇನ್ನೊಂದು ಸಮಾಧಾನ ನಮ್ಮ ಭಾಷ್ಯಕಾರರು ಹೇಳಿದ್ದಾರೆ.
ನಾನು ಈಗ ಉದಾಹರಣೆ ಕೊಟ್ಟ ಹಾಗೆ ನೇತ್ರೇ ನಿಮೀಲ್ಯ ಹಸತಿ ಮುಖಂ ವ್ಯಾದಾಯ ಸ್ವಪಿತಿ, ಇಲ್ಲಿ ಸಮಸ್ಯೆ ಉಂಟು. ಪೂರ್ವಕಾಲಿಕ ಕ್ರಿಯೆ ಉತ್ತರಕಾಲಿಕ ಕ್ರಿಯೆ ಅಂತ ಭೇದ ತೋರಿಸ್ಲಿಕ್ಕೆ ಆಗೋದಿಲ್ಲ, ಎರಡೂ ಕ್ರಿಯೆನೂ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಅದಕ್ಕೋಸ್ಕರ ವಾರ್ತಿಕಾಚಾರ್ಯರು ಒಂದು ವಾರ್ತಿಕವನ್ನು ಬರೆದಿದ್ದಾರೆ. ಅಪೂರ್ವಕಾಲಾರ್ಥಂ ವ್ಯಾದಾಯ ಸ್ವಪಿತಿ ಇತ್ಯಾದ್ಯರ್ಥಂ ಉಪಸಂಖ್ಯಾನಂ ಅಂತ ಬರೆದಿದ್ದಾರೆ. ಪೂರ್ವಕಾಲಿಕತ್ವ ಇಲ್ಲದೇ ಇದ್ದರೂ ಯುಗಪತ್ ಆ ಕ್ರಿಯೆಗಳು ನಡೆದರೂ ಕ್ತಾಪ್ರತ್ಯಯ ಬರ್ತದೆ ಅಂತ ಹೇಳಬೇಕು ಅಂತ ಅದನ್ನು ತೋರಿಸಿದ್ದಾನೆ. ಅದಕ್ಕೆ ಪರಿಹಾರವನ್ನು ಹೇಳ್ತಾ ಭಾಷ್ಯಕಾರರು ಏನು ಮಾಡ್ತಾರೆ ಅಂದರೆ ವಾರ್ತಿಗಳನ್ನು ಪ್ರತ್ಯಾಖ್ಯಾನ ಮಾಡಿ ಸೂತ್ರದಿಂದಲೇ ಆ ಅರ್ಥವನ್ನು ಸಿಗುವ ಹಾಗೆ ಮಾಡ್ತಾರೆ. ಸೂತ್ರೇಶ್ವೇವ ಹಿ ತತ್ಸರ್ವಂ ಯದ್ವೃತ್ತೌ ಯಚ್ಚ ವಾರ್ತಿಕೆ ಎನ್ನುವುದು ಸೂತ್ರಕಾರರ ಮೇಲೆ ಅತ್ಯಂತ ರಂಗನಾಥಶರ್ಮರ ಭಾಷೆಯಲ್ಲಿ ಹೇಳಬೇಕು ಅಂತಾದರೆ ಅತ್ಯಂತ ಪ್ರೀತಿ ಸೂತ್ರಕಾರರ ಮೇಲೆ ಭಾಷ್ಯಕಾರರಿಗೆ. ಹಾಗೆ ವಾರ್ತಿಕವನ್ನು ಪ್ರತ್ಯಾಖ್ಯಾನ ಮಾಡ್ತಾರೆ. ಪ್ರತ್ಯಾಖ್ಯಾನ ಮಾಡುವಾಗ ಮುಖಂ ವ್ಯಾದಾಯ ಸುಬಿತಿ ಎಂಬಲ್ಲಿ ಅಥವಾ ನೇತ್ರೇ ನಿಮಿಲ್ಯ ಕಣ್ಣು ಮುಚ್ಚಿ ನಗುತ್ತಾನೆ, ಕಣ್ಣು ಮುಚ್ಚಿದ ಮೇಲೆ ನಗುವಿಕೆ ಇದೆ, ಕಣ್ಣು ಮುಚ್ಚುವ ಪೂರ್ವದಲ್ಲೂ ನಗುವಿಕೆ ಇದೆ, ಕಣ್ಣು ಮುಚ್ಚಿದ ನಂತರ ಯಾವ ನಗು ಇದೆಯೋ ಆ ನಗುವನ್ನು ಇಟ್ಟುಕೊಂಡು ಕಣ್ಣು ಮುಚ್ಚುವ ಕ್ರಿಯೆ ಇದೆಯಲ್ಲ ಅದಕ್ಕೆ ಪೂರ್ವಕಾಲಿಕತ್ವ ಹೇಳಬೇಕು. ಕಣ್ಣು ಮುಚ್ಚಿದ ಮೇಲೆ ನಗು ಆಗ್ತಾ ಇದೆ ತಾನೆ, ಆ ನಗುವನ್ನು ಇಟ್ಕೊಂಡು ಆ ಕಣ್ಣು ಮುಚ್ಚುವ ನೇತ್ರ ನಿಮೀಲನ ಕ್ರಿಯೆ ಪೂರ್ವಕಾಲಿಕ ಅಂತ ಹೇಳಬಹುದು. ಅದಕ್ಕೆ ತ್ವಾಪ್ರತ್ಯಯ ಬರ್ತದೆ ಅಂತ ಭಾಷ್ಯಕಾರ ಹೇಳಿದ್ದಾರೆ. ಅದನ್ನು ಉಲ್ಲೇಖ ಮಾಡಿದ್ದಾರೆ ದುರ್ಗಟ ವೃತ್ತಿಯಲ್ಲಿ. ಹೀಗೆ ಅನುಪಪತ್ತಿಗಳು ಅನೇಕ ಬರ್ತವೆ. ಕೆಲವು ಉದಾಹರಣೆಗಳು ನಾನು ಇನ್ನೂ ತೋರಿಸ್ತೇನೆ. ಏಕ ಎಂಬ ಶಬ್ದ ಇದೆ. ಏಕ ಶಬ್ದಕ್ಕೆ ಏನರ್ಥ? ಒಂದು ಎನ್ನುವುದು ಅರ್ಥ. ಸಂಖ್ಯಾವಾಚಿ ಅಲ್ವಾ ಏಕ ಶಬ್ದ. ಅನೇಕ ಅಂತಿದೆ. ಅನೇಕ ಅಂದರೆ ಒಂದಲ್ಲ, ಒಂದಕ್ಕಿಂತ ಹೆಚ್ಚು. ಏಕ ಅಂದರೆ ಒಂದು, ಅನೇಕ ಅಂದರೆ ಬಹಳ. 2 ಆಗ್ಬೋದು, 3 ಆಗ್ಬೋದು, ಎಷ್ಟೋ ಆಗಬಹುದು. ಅನೇಕೆ ಅಂತ ಬಳಸಬಹುದೇ? ಪತಂತ್ಯನೇಕೆ ಜಲಧೇರಿವೋರ್ಮಯ ಎಂದು ಭಾರವಿ ಪ್ರಯೋಗ ಮಾಡಿದ್ದಾನೆ. ಅನೇಕೆ ಅಂತ ಅಲ್ಲಿ ಶರಣದೇವ ಪೂರ್ವಪಕ್ಷ ಮಾಡಿದ್ದಾನೆ, ಆಕ್ಷೇಪ ಮಾಡಿದ್ದಾನೆ. ತತ್ಪುರುಷ ಸಮಾಸ ಇದೆ ಇಲ್ಲಿ. ನ ಏಕಃ ಅನೇಕಃ. ಪತಂತಿ ಅನೇಕೇ ಪತಂತಿ. ಆದರೆ ಏಕಶಬ್ದಕ್ಕೆ ತುಂಬ ಅರ್ಥಗಳಿದ್ದಾವೆ. ಏಕೋನ್ಯಾರ್ಥೆ ಪ್ರಧಾನೇಚ ಪ್ರಥಮೇ ಕೇವಲೇ ತಥಾ ಸಾಧಾರಣೇ ಸಮಾನೇ ಅಲ್ಪೇ ಸಂಖ್ಯಾಯಾಂಚ ಪ್ರಯುಜ್ಯತೆ. ಸಂಖ್ಯಾವಾಚಿ ಎನ್ನುವುದು ತೀರ್ಮಾನ. ಇಲ್ಲಿ ಸಂಖ್ಯಾವಾಚಿ ಆದರೆ ನಿತ್ಯ ಏಕವಚನ. ನ ಏಕಃ ಅನೇಕ ಎಂಬುದು ಸಮಾಸವಾಗಿದೆ, ಕೇವಲ ಏಕಶಬ್ದವಲ್ಲ. ಆದರೂ ತತ್ಪುರುಷ ಸಮಾಸದಲ್ಲಿ ಉತ್ತರ ಪದಾರ್ಥಕ್ಕೆ ಪ್ರಾಧಾನ್ಯವಿರುತ್ತದೆ. ಉತ್ತರ ಪದಾರ್ಥ ಪ್ರಧಾನ ತತ್ಪುರುಷ ಎಂಬುದಾಗಿ ಲಕ್ಷಣವನ್ನು ಹೇಳಿದ್ದಾರೆ. ಉತ್ತರ ಪದ ಅಂದರೆ ಸಮಾಸದ ಕೊನೆಯ ಅವಯವ. ಅನೇಕ ಎಂಬಲ್ಲಿ ಸಮಾಸದ ಉತ್ತರ ಪದ ಯಾವುದು? ಏಕ. ಅದರ ಅರ್ಥಕ್ಕೆ ಪ್ರಾಧಾನ್ಯವಿರುತ್ತೆ. ಅಂದರೆ ಏಕತ್ವ ಅರ್ಥಕ್ಕೆ ಪ್ರಾಧಾನ್ಯ ಬಂದಾಗಾಯಿತು. ಬಹುವಚನ ಪ್ರಯೋಗ ಮಾಡಬಾರದು, ಏಕವಚನವನ್ನೇ ಬಳಸಬೇಕಲ್ಲವೇ? ಅನೇಕಃ ಅಂತ ಹೇಳಬೇಕು. ಹಾಗಿದ್ದರೆ ಅನೇಕ ಎನ್ನುವುದಕ್ಕೆ ಸಾಧುತ್ವ ಇಲ್ಲ, ಅಸಾಧು ಎಂಬುದಾಗಿ ಬಹಳಷ್ಟು ಜನ ಹೇಳ್ತಾರೆ. ಮೈತ್ರೇಯ ರಕ್ಷಿತ ಕಾಲದುಷ್ಟಾಹಿ ಅಪಶಬ್ದಾಹ. ಕಾಲ ಕಳೆದಂತೆ ಅಪಶಬ್ದಗಳು ಬರ್ತಾ ಹೋಗ್ತವೆ, ಅಪಭ್ರಂಶಗಳು. ಹಾಗಾಗಿ ಇದನ್ನು ಅಪಶಬ್ದ ಹೇಳಬೇಕು ಎಂಬುದಾಗಿ ಮೈತ್ರೇಯ ರಕ್ಷಿತ ಹೇಳ್ತಾನೆ ಎಂಬುದಾಗಿ ದುರ್ಗಡ ವೃತ್ತಿಕಾರ ಹೇಳ್ತಾನೆ. ಆದರೆ ಅವನಿಗೆ ಸಾಧತ್ವ ಮಾಡುವಲ್ಲಿ ತಾತ್ಪರ್ಯ ಉಂಟು. ಅನೇಕ ಎಂಬುದಕ್ಕೂ ಸಾಧತ್ವ ಹೇಳುವಲ್ಲಿ ತಾತ್ಪರ್ಯ ಉಂಟು. ಹೇಗೆಂದರೆ ಶಬ್ದಗಳು ಜಹದ್ಧರ್ಮ ಭವಂತಿ ಅಂತ ಒಂದು ವಾಕ್ಯ. ಅನೇಕ ಬಾರಿ ಶಬ್ದಗಳು ತಮ್ಮ ಧರ್ಮವನ್ನು ಬಿಟ್ಟುಕೊಡ್ತವೆ. ಇದು ಸಮಾಸ ವೃತ್ತಿಯೂ ಉಂಟು. ಇಲ್ಲಿ ತನ್ನ ಸ್ವಭಾವವನ್ನು ಬಿಟ್ಟು ಬೇರೊಂದು ಸ್ವಭಾವವನ್ನು ತೆಗೆದುಕೊಳ್ಳುತ್ತದೆ ಶಬ್ದ. ಇಲ್ಲಿ ಏಕತ್ವ ಎಂಬ ತನ್ನ ಸ್ವಭಾವವನ್ನು ಬಿಟ್ಟು ಬಹುತ್ವ ಸ್ವಭಾವವನ್ನು ಪಡೆದುಕೊಂಡಿದೆ. ಹಾಗಾಗಿ ಬಹುವಚನ ಬಳಸಬಹುದು ಅಂತ ಒಂದು ಸಮಾಧಾನ. ಅದು ಇನ್ನೊಂದು ಸಮಾಧಾನವನ್ನು ಹೇಳಿದ್ದಾನೆ. ನಮ್ಮ ದೀಕ್ಷಿತರು ಅದನ್ನು ಹೇಳಿದ್ದಾರೆ.
ಏಕಶೇಷ ಮಾಡ್ಬೋದು ಅಂತ. ಏಕಶ್ಚ ಏಕಶ್ಚ ಏಕಶ್ಚ, ರಾಮಶ್ಚ 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 ರಾಮಾಹ, ಏಕಶ್ಚ ಏಕಶ್ಚ ಏಕಶ್ಚ, ಈ ಒಂದೊಂದು ಅನೇಕವಾಯ್ತಲ್ವೇ, ಹಾಗಾಗಿ ಬಹುವಚನ ಬರಬಹುದು ಅನೇಕೆ ಎಂಬುದಾಗಿ. ಈ ರೀತಿ ಸಮಾಧಾನ ಇಲ್ಲಿ ಹೇಳಿದ್ದಾನೆ. ಆಗ ಅನೇಕೆ ಎಂಬ ಶಬ್ದವನ್ನು ಬಳಸಬಹುದು. ಆದರೆ ನಾಗೇಶ ಭಟ್ಟರು ಇದನ್ನು ಪ್ರಶ್ನಿಸಿದ್ದಾರೆ. ಅನೇಕೆ ಅಂತ ಅನೇಕಾಹ ಹೇಳಬೇಕಾದ್ರೆ ಅನೇಕೆ ಅಂತ ಹೇಳಲಿಕ್ಕಾಗೋದಿಲ್ಲ. ಏಕ ಶಬ್ದ ಸರ್ವಾದಿ ಗಣದಲ್ಲಿದೆ, ಸರ್ವನಾಮ ಸಂಜ್ಞೆ ಬಂದಿದೆ, ಅದಕ್ಕೆ ಅನೇಕ ಶಬ್ದಕ್ಕಿಲ್ಲ. ಏಕಶೇಷ ಮಾಡಿದಾಗ ಸರ್ವನಾಮ ಸಂಜ್ಞೆಯನ್ನು ಹೇಳಲಿಕ್ಕಾಗೋದಿಲ್ಲ ಅಂತ ಅವರ ವಾದ. ಅಲ್ಲಿ ಶಾಸ್ತ್ರೀಯ ವಿಚಾರಗಳು ಭಾಳ ಇದ್ದಾವೆ. ಜಸಶ್ರೀ ಎಂಬ ಸೂತ್ರ ಇದೆ, ಅದಕ್ಕೆ ಬೇರೆ ರೀತಿ ವ್ಯಾಖ್ಯಾನವನ್ನು ನಾಗೇಶ ಭಟ್ಟರು ಆಶ್ರಯಣ ಮಾಡಿದ್ದಾರೆ. ದೀಕ್ಷಿತರ ಮತದಲ್ಲಿ ಆಗ್ತದೆ, ನಾಗೇಶ ಮತದಲ್ಲಿ ಆಗೋದಿಲ್ಲ, ಅದು ಬೇರೆ ವಿಚಾರ, ಅದು ಇರಲಿ. ಅಂದರೆ ಸಾಧುತ್ವ, ಮಹಾಕವಿ ಪ್ರಯೋಗಕ್ಕೆ ಸಾಧುತ್ವವನ್ನು ನಾವು ಹೇಳಬೇಕು. ಮಹಾಕವಿಗಳಿಗೂ ಅಪಶಬ್ದಗಳನ್ನು ಸಾಮಾನ್ಯವಾಗಿ ಬಳಸೋದಿಲ್ಲ. ಹಾಗಾಗಿ ಹೇಗಾದರೂ ಮಾಡಿ ಅವುಗಳಿಗೆ ಸಾಧುತ್ವವನ್ನು ಹೇಳಬೇಕಾದ್ದು ನಮ್ಮ ಕರ್ತವ್ಯ ಎಂಬ ದೃಷ್ಟಿಯಿಂದ ಸಾಧುತ್ವವನ್ನು ಹೇಳಿದ್ದಾನೆ. ಇನ್ನೊಂದು ಭಟ್ಟಿಕಾವ್ಯದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತೇನೆ. ಭಟ್ಟಿಕಾವ್ಯದಲ್ಲಿ ಮೊದಲನೇ ಸರ್ಗದಲ್ಲಿ ನಾವು ಲೌಕಿಕ ಭ್ರಾಂತಿ ಹೇಗಿರುತ್ತದೆ ಅಂತ ನಾನು ಒಂದು ಉದಾಹರಣೆ ಕೊಡ್ತೇನೆ. ಕೌಸಲ್ಯವು ರಾಮನಿಗೆ ಜನ್ಮವಿತ್ತಳು, ಕೈಕೇಯಿಯು ಭರತನಿಗೆ ಜನ್ಮವಿತ್ತಳು, ಸುಮಿತ್ರೆಯು ಲಕ್ಷ್ಮಣ ಮತ್ತು ಶತ್ರುಘ್ನಿಗೆ ಜನ್ಮವನ್ನು ಇತ್ತಳು. ಅದನ್ನು ನಾವು ಕಥೆ ಕೇಳ್ತೇವೆ. ಅದನ್ನು ಶ್ಲೋಕದಲ್ಲಿ ಕೌಸಲ್ಯಯಾಸಾವಿ ಸುಖೇನ ರಾಮ ಪ್ರಾಕ್ ಕೈಕಯೀತೋ ಭರತಸ್ತತೋಭೂತ್ ಪ್ರಾಸೋಷ್ಟ ಶತ್ರುಘ್ನ ಉದಾರ ಚೇಷ್ಟಂ ಏಕಾ ಸುಮಿತ್ರ ಸಹ ಲಕ್ಷ್ಮಣೇನ. ಒಂದೇ ವಾಕ್ಯ ತಗೊಳ್ಳೋಣ. ಲಕ್ಷ್ಮಣೇನ ಸಹ ಶತ್ರುಘ್ನಂ ಪ್ರಾಸೋಷ್ಟ, ಲಕ್ಷ್ಮಣನೊಂದಿಗೆ ಶತ್ರುಘ್ನನನ್ನು ಹಡೆದಳು ಅಂತ ಅನುವಾದ ಮಾಡಬಹುದೇನು. ಲಕ್ಷ್ಮಣನೊಡನೆ ಶತ್ರುಘ್ನಿಗೆ ಜನ್ಮವಿತ್ತಳು. ಲಕ್ಷ್ಮಣ ಹಿರಿಯ ತಾನೆ, ಶತ್ರುಘ್ನ ಕಿರಿಯ. ಇಲ್ಲಿ ಸಹಯುಕ್ತೆ ಅಪ್ರಧಾನೆ ಅಂತ ಇದೆ. ಅಪ್ರಧಾನವಾದ ಶಬ್ದಕ್ಕೆ ತೃತೀಯ ವಿಭಕ್ತಿ ಬರ್ತದೆ. ಇಲ್ಲಿ ಒಂದು ಭ್ರಾಂತಿಯು ನಮಗುಂಟು. ತಂದೆಯು ಮಗನೊಡನೆ ಬಂದನು, ಯಾರಿಗೆ ಪ್ರಾಧಾನ್ಯ? ತಂದೆಯು ಮಗನ ಜೊತೆ ಬಂದನು. ಲೌಕಿಕ ಭಾಷೆಯಲ್ಲಿ ಮಗನ ಜೊತೆ ಬಂದ ಅಂದರೆ ತಂದೆಗೆ ಪ್ರಾಧಾನ್ಯ ಇಲ್ಲ, ಮಗನಿಗೆ ಪ್ರಾಧಾನ್ಯ ಅಂತ ತೋರುತ್ತೆ. ತಂದೆಯು ಮಗನ ಜೊತೆ ಬಂದನು, ಮಗನು ತಂದೆಯ ಜೊತೆ ಬಂದನು ಅಂತಿದ್ದರೆ ತಂದೆಗೆ ಪ್ರಾಧಾನ್ಯ ಬಂದ. ಲೌಕಿಕ ಲೋಕದಲ್ಲಿ ಹೀಗೆ ಒಂದು ಉಂಟು ಭಾವನೆ. ಶಾಸ್ತ್ರದಲ್ಲಿ ಸ್ವಲ್ಪ ವಿರೋಧವಾಗುತ್ತೆ. ಹೇಗೆ ವಿರೋಧ? ಪಿತಾ ಪುತ್ರೇಣ ಸಹ ಆಗತಃ, ತಂದೆಯು ಮಗನೊಂದಿಗೆ ಬಂದನು. ನಾವು ಪ್ರಾಧಾನ್ಯ ನಿರ್ಣಯ ಮಾಡೋದು ಹೇಗೆ ಅಂತ ಕೇಳಿದರೆ, ಆಗತಃ ಎಂಬುದು ಆಗಮನ ಕ್ರಿಯೆ ಉಂಟು. ಈ ಆಗಮನ ಕ್ರಿಯೆಯಲ್ಲಿ ಸಾಕ್ಷಾತ್ ಅನ್ವಯ ಯಾರಿಗೆ? ಅವರಿಗೆ ಪ್ರಾಧಾನ್ಯ. ಪುತ್ರೇಣ ಸಹ ಪಿತಾ ಆಗತಃ, ತಂದೆಗೆ ಪ್ರಾಧಾನ್ಯ ಬಂದಾಗಾಯಿತು. ಆಗಮನ ಕ್ರಿಯೆಯಲ್ಲಿ ಅನ್ವಯ ತಂದೆಗೆ ಬಂತು, ಅವನಿಗೆ ಪ್ರಾಧಾನ್ಯ. ಆ ಪ್ರಾಧಾನ್ಯವನ್ನು ನಾವು ಇಟ್ಕೊಳ್ತೇವೆ. ಇಲ್ಲೂ ಕೂಡ ಭ್ರಾಂತಿಗೆ ಅವಕಾಶ, ಇದನ್ನು ಉಟ್ಟಂಕಣೆ ಮಾಡಿದ್ದಾನೆ ಶರಣದೇವ. ಭ್ರಾಂತಿಗೆ ಅವಕಾಶ. ಲಕ್ಷ್ಮಣನ ಜೊತೆಗೆ ಸುಮಿತ್ರೆಯು ಲಕ್ಷ್ಮಣನ ಜೊತೆಗೆ ಶತ್ರುಘ್ನನನ್ನು ಹಡೆದಳು ಅಂತ. ಅರೆ, ಪ್ರಾಧಾನ್ಯ ಲಕ್ಷ್ಮಣಿಗೆ ಬರಬೇಕಲ್ವೇ? ಲಕ್ಷ್ಮಣ ಹಿರಿಯ, ಜ್ಯೇಷ್ಠ, ಅವನು ಪ್ರಧಾನ ಅಂತ ಲೋಕರೀತ್ಯ ಸಂಶಯವನ್ನು ಇಲ್ಲಿ ಉತ್ಥಾಪಿಸಿ ಅದಕ್ಕೆ ಸಮಾಧಾನ ಹೇಳಿದ್ದಾನೆ. ಇಲ್ಲ, ಲಕ್ಷ್ಮಣನಿಗೆ ಪ್ರಾಧಾನ್ಯವೇ ಉಂಟು, ಕ್ರಿಯಾನ್ವಯ ಅವನಿಗೆ ಉಂಟು, ಶತ್ರುಘ್ನಿಗಲ್ಲ. ಲಕ್ಷ್ಮಣೇನ ಸಹ ಕ್ರಿಯಾನ್ವಯ ರೂಪ ಪ್ರಾಧಾನ್ಯ ಶತ್ರುಘ್ನಿಗುಂಟು, ಲಕ್ಷ್ಮಣನಿಗೆ ಅಪ್ರಾಧಾನ್ಯ ಅಂತ ಅಲ್ಲ, ಅರ್ಥವಲ್ಲ.
ಅಭಿಪ್ರಾಯ ಏನು? ಲಕ್ಷ್ಮಣನಿಗೆ ಅಪ್ರಧಾನವಾದ್ದರಿಂದ ತೃತೀಯ ಬಂತು, ಜ್ಯೇಷ್ಠನಾದ್ದರಿಂದ ಪ್ರಧಾನ ಆಗಬೇಕಲ್ವೇ? ಶತ್ರುಘ್ನ ಅಪ್ರಧಾನ ಆಗಬೇಕಲ್ವೇ? ಶತ್ರುಘ್ನ ಶಬ್ದಕ್ಕೆ ತೃತೀಯ ಬರಬೇಕು ಎಂದು ಆಕ್ಷೇಪವಾಗಿತ್ತು. ಆಗಲ್ಲ, ಕ್ರಿಯಾನ್ವಯ ರೂಪ ಆರ್ಥ ಪ್ರಾಧಾನ್ಯ. ಲಕ್ಷ್ಮಣನಿಗೆ ಜನ್ಮವಿತ್ತಳು, ಆಮೇಲೆ ಶತ್ರುಘ್ನಿಗೆ ಜನ್ಮವಿತ್ತಳು. ಕ್ರಿಯೆ ಸಂಬಂಧ ಎಲ್ಲಿದೆಯೋ ಅವನಿಗೆ ಪ್ರಾಧಾನ್ಯ, ಕ್ರಿಯಾಕೃತ ಪ್ರಾಧಾನ್ಯ ಅಷ್ಟೇ. ಲಕ್ಷ್ಮಣನು ಜ್ಯೇಷ್ಠನಾದರೂ ಪ್ರಾಧಾನ್ಯ ಕೊಡಲಿಲ್ಲ ಎಂಬ ಅರ್ಥವಲ್ಲ. ಕ್ರಿಯಾಕೃತ ಪ್ರಾಧಾನ್ಯ ಶತ್ರುಘ್ನಿಗೆ ಬರ್ತದೆ ಎಂಬುದಾಗಿ ಸಮಾಧಾನವನ್ನು ಹೇಳ್ತಾನೆ. ಒಂದು ಸೊಗಸಾದ ಒಂದು ಉದಾಹರಣೆ ಇದೆ. ಅಜಾಮಿತ್ವಾಯ ತದೇವ ಆದೌ ಉಚ್ಯತೆ ಅಂತೆ ವಕ್ತವ್ಯಮಿತಿ ಚಿಂತಿತಂ ಜಾಮಿತಾ ಜಾಯತೆ ಅನ್ಯಥಾ. ಯಜ್ಞ ಪ್ರಕ್ರಿಯೆಯಲ್ಲೂ ಇದು ಆಗಾಗ ಬರ್ತದೆ. ಅಜಾಮಿತ್ವಾಯ ಎಂಬುದಾಗಿ ವೇದದಲ್ಲಿ ಬರ್ತದೆ. ಮಧ್ಯೆ ಮಧ್ಯೆ ಈ ರೀತಿಯ ಹಾಸ್ಯ ಪ್ರಸಂಗಗಳು ಬರ್ತವೆ. ಒಂದು ಶಬ್ದವೇ ಪ್ರಾಚೀನ ಪ್ರಯೋಗ, ಏಕಾಪೂಪಿ. ಅಪೂಪ ಅಂದರೆ ಗೊತ್ತಿದೆ, ಖಾದ್ಯ ವಿಶೇಷ. ಏಕಾಪೂಪಿ ಅಂತ ಇದೆ. ಏಕಾಪೂಪಿ ಅಂದರೆ ಹೇಗೆ ಶಬ್ದವನ್ನು ಹೇಳಬೇಕು? ಒಂದು ಅಪೂಪದ ಸಮಾಹಾರ, ಒಂದು ಅಪೂಪದ ಸಮೂಹ ಆಗ್ಬೋದಾ? ಒಂದು ಅಪೂಪದ, ಅಪೂಪ ಅಂದರೆ ಭಕ್ಷ್ಯ ವಿಶೇಷ ಖಾದ್ಯ, ಒಂದು ಅಪೂಪದ ಸಮೂಹ ಇದಾಗಬಹುದೇ? ಏಕಾಪೂಪಿ ಎಂಬ ಶಬ್ದವಿದೆ. ಆ ಶಬ್ದಕ್ಕೆ ವಿವರಣೆಯನ್ನು ಕೊಡಬೇಕು ಅಂದರೆ ಹೀಗೆ ಹೇಳಬೇಕು, ಬೇರೆ ಮಾರ್ಗವಿಲ್ಲ. ಒಂದು ಅಪೂಪದ ಸಮೂಹ, ಅಪೂಪಸ್ಯ ಸಮಾಹಾರ. ದ್ವಿಗು ಎಂಬ ಒಂದು ಸಮಾಸವಿದೆ. ಸಂಖ್ಯಾಪೂರ್ವವಾದರೆ ದ್ವಿಗು ಸಮಾಸ ಬರ್ತದೆ. ದ್ವಿಗು ಸಮಾಸ ಬಂದಾಗ ಈ ರೂಪವನ್ನು ಪಡೆಯುತ್ತದೆ. ಉತ್ತರ ಪದ ಅಂದರೆ ಸಮಾಸದ ಕೊನೆಯ ಅವಯವ, ಅದು ಅಕಾರಾಂತವಾಗಿದ್ದರೆ ಸ್ತ್ರೀಲಿಂಗದಲ್ಲಿ ಬಳಸಬೇಕು ಎಂದ ನಿಯಮ. ಆವಾಗ ಏಕಾಪೂಪ ಎಂಬುದು ಪೂರ್ವಪದ ಸಂಖ್ಯೆಯಾಗಿದೆ, ಉತ್ತರ ಪದ ಅಕಾರಾಂತವಾಗಿದೆ. ಆದ್ದರಿಂದ ಸ್ತ್ರೀಲಿಂಗದಲ್ಲಿ ಬಳಸಬೇಕು. ನೀ ಪ್ರತ್ಯಯವಂತೂ ಏಕಾಪೂಪಿ ಆಗಿದೆ. ಪ್ರಾಚೀನರು ಇದನ್ನು ಪ್ರಯೋಗ ಮಾಡಿದ್ದಾರೆ. ಒಂದು ಅಪೂಪ ಸಮುದಾಯ ಆಗಲಿಕ್ಕೆ ಸಾಧ್ಯವಿಲ್ಲವಲ್ಲ, ಹೇಗೆ ಈ ರೀತಿ ವಿವರಣೆ ಸಾಧ್ಯ ಅಂತ ಕೇಳಿದಾಗ ಭಾಳ ಸೊಗಸಾಗಿ ಇದಕ್ಕೆ ಅರ್ಥವನ್ನು ಕೊಟ್ಟಿದ್ದಾನೆ. ಭಾಷ್ಯಕಾರರು ಹೇಳಿದ್ದಾರೆ, ಅದನ್ನು ನಾವೀಗ ಬರ್ತೇನೆ ನಾನಲ್ಲಿ. ಒಬ್ಬ ಜಿಪುಣ ಇದ್ದಾನೆ, ದಾನವನ್ನು ಮಾಡ್ತಾನೆ. ಒಂದೇ ಅಪೂಪವನ್ನು ಕೊಟ್ಟಿದ್ದಾನೆ, ಆದರೆ ತಾನು ಎಷ್ಟೋ ಅಪೂಪವನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಅವನಿಗೆ ಭಾವನೆ. ಜಿಪುಣ ಅವನು ಲೋಭಿ. ಒಂದೇ ಅಪೂಪವನ್ನು ದಾನ ಮಾಡಿ ನಾನು ಅನೇಕ ಅಪೂಪಗಳನ್ನು ದಾನ ಮಾಡಿದ್ದೇನೋ ಎಂಬ ಭಾವನೆ ಅವನಿಗೆ. ಆವಾಗ ಅಪೂಪದ ಸಮುದಾಯ ಬಂತಲ್ಲ, ಅಲ್ಲಿ ಕಲ್ಪಿತ ಸಮುದಾಯ ಒಂದೇ ಇದೆ, ಒಂದರಲ್ಲೇ ಅನೇಕ ಬುದ್ಧಿ ಬಂತು. ಹಾಗಾಗಿ ಒಂದೇ ಅಪೂಪವನ್ನು ಇಟ್ಕೊಂಡು ಅಪೂಪದ ಸಮಾಹಾರ ಸಮೂಹ ಎಂಬ ಅರ್ಥ ಬರ್ತದೆ. ಏಕಾಪೂಪಿ ಹೇಳಬಹುದು ಎಂಬುದಾಗಿ ಶರಣದೇವ ಹೇಳ್ತಾನೆ. ತುಂಬ ಸೊಗಸಾಗಿದೆ ಇದು. ಇನ್ನು ಎರಡು ರೀತಿಯಾಗಿ ನಮ್ಮ ಭಾಷೆಗಾರರು ಹೇಳಿದ್ದಾರೆ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಒಮ್ಮೊಮ್ಮೆ ದಾನ ಮಾಡತಕ್ಕ ದಾನದಲ್ಲಿ ತುಂಬ ಶ್ರದ್ಧೆ ಇರ್ತದೆ. ಒಂದೇ ಅಪೂಪವನ್ನು ದಾನ ಮಾಡಿದ ಒಂದೇ ಅಪೂಪವನ್ನು ದಾನ ಮಾಡಿದರೂ ಅನೇಕ ಅಪೂಪಗಳನ್ನು ದಾನ ಮಾಡುವಲ್ಲಿ ಎಷ್ಟು ಶ್ರದ್ಧೆಯೋ ಅಷ್ಟು ಶ್ರದ್ಧೆ ಅವನಿಗಿದೆ. ಹಾಗಾಗಿ ಏಕಾಪೂಪಿ ಕ್ರಿಯತೆ ಅಂದರೆ ಲೋಭಿ ಅಂತ ಅರ್ಥವಲ್ಲ, ದಾನಕ್ರಿಯೆಯಲ್ಲಿ ತುಂಬ ಶ್ರದ್ಧೆ ಉಳ್ಳವನು ಎಂಬ ಅರ್ಥಕ್ಕೋಸ್ಕರ ಇದನ್ನು ಬಳಸಬಹುದು. ಇವೆಲ್ಲ ಚಮತ್ಕಾರ ಜನಕ ಶಬ್ದಗಳು. ಒಂದು ಅಪೂಪವನ್ನು ದಾನ ಮಾಡುತ್ತೆ ಅಂತ ಹೇಳಿದರೆ ಈ ಚಮತ್ಕಾರ ಬರೋದಿಲ್ಲ. ಕವಿಗಳು ಈ ರೀತಿ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಶಬ್ದ ಬಳಸಿದರೆ ಚಮತ್ಕಾರ ಉಂಟಾಗಬೇಕು. ಇನ್ನೂ ಒಂದು ಅರ್ಥ ನಾನು ಶರಣದೇವನ ಮತದಲ್ಲಿ ಹೇಳಿದ್ದೇನೆ. ದಾನಿಯು ಲೋಭಿಯಾಗಿದ್ದರೆ ಒಂದೇ ಅಪೂಪವನ್ನು ಕೊಟ್ಟರೂ ಅನೇಕ ಎಂದು ಭಾವಿಸುವುದು, ಅದು ದಾನ ಮಾಡುವನ ಜಿಪುಣತೆಯನ್ನು ತೋರಿಸ್ತದೆ. ಇನ್ನು ದಾನವನ್ನು ಯಾರು ತಗೊಳ್ತಾನೋ ಅವನ ಜಿಪುಣತೆಯನ್ನು ತೋರಿಸಬಹುದು ಇದರಿಂದ. ಹೇಗೆಂದರೆ, ಒಂದೇ ಅಪೂಪ ಇದೆ, ತುಂಬ ದೊಡ್ಡದಾಗಿದೆ.
ಅನೇಕ ಅಪೂಪಗಳನ್ನು ತೆಗೆದುಕೊಳ್ಳಿ ಯಾವ ಸಂಭ್ರಮವೋ ಆ ಸಂಭ್ರಮ ಒಂದೇ ಅಪೂಪದಲ್ಲಿದೆ ಇವನಿಗೆ, ತೆಗೆದುಕೊಳ್ಳುವನಿಗೆ ತುಂಬ ಆಸೆ. ಅವನಿಗೆ ಒಂದೇ ಇದ್ದರೂ ಕೂಡ ತುಂಬ ದೊಡ್ಡದಾಗಿದೆ. ಅನೇಕ ಅಪೂಪಗಳನ್ನು ಗ್ರಹಿಸುವುದರಲ್ಲಿ ಎಷ್ಟು ಸಂಭ್ರಮವೋ ಆ ಸಂಭ್ರಮ ಇದೆ. ಎತ್ತದ್ದಾನಂ ಸಂಭ್ರಮೋವಾ ಅಂತ ಮಹಾಭಾಷ್ಯಕಾರರು ಹೇಳಿತ್ತು. ಹೀಗೆ ಒಂದೇ ಅಪೂಪದಲ್ಲಿ ಸಮಾಹಾರವನ್ನು ನಾವು ತೋರಿಸಬಹುದು. ಏಕಾಪೂಪೀ ಕ್ರಿಯತೆ ಅಂತ ಹೇಳಬಹುದು. ಅಹಂ ವೈಯಾಕರಣಃ ಭವಂತಃ ಅಪಿ. ಪಾಣಿನಿ ಅನುಗ್ರಹ ಮಾಡಿದ್ದಾನೆ ನಮಗೆ. ವ್ಯಾಕರಣ ಗೊತ್ತಿದ್ದವನಿಗೂ ವೈಯಾಕರಣ ಅಂತ, ವ್ಯಾಕರಣ ಕಲಿಯುವವನಿಗೂ ವೈಯಾಕರಣ. ನಾನು ಕಲಿತಾ ಇದ್ದೇನೆ, ವ್ಯಾಕರಣ ಕಲಿತು ಮುಗೀತು ಅಂತಿಲ್ಲ. ತದಧೀತೆ ತದ್ವೇದ. ಕಲಿಯುವವನು ವೈಯಾಕರಣ, ಕಲಿತವನೂ ವೈಯಾಕರಣ. ಒಂದು ಸೂತ್ರ ಉಂಟು, ಸಾಮಾನ್ಯ ತುಂಬ ಗೌರವಾನ್ವಿತ ವ್ಯಕ್ತಿಗಳು ಹೀಗೆ ಬಳಸ್ತಾರೆ. ನಾವು ಸ್ವಾಮಿಗಳು ಅನೇಕ ಬಾರಿ ಬಳಸೋದನ್ನು ನಾನು ಕೇಳಿದ್ದೇನೆ. ಶಬ್ದ ನಾವು ಇವತ್ತು ಬರ್ತೇವೆ, ನಾನು ಬರ್ತೇನೆ ಹೆಚ್ಚು ಹೇಳೋದಿಲ್ಲ, ಬಳಸಬಹುದು. ನಾವು ಬರ್ತೇವೆ, ಒಬ್ಬರೇ ಸ್ವಾಮಿಗಳು, ನಾವು ಬರ್ತೇವೆ. ಇದಕ್ಕೆ ಶಾಸ್ತ್ರದ ಅನುಗ್ರಹ ಉಂಟೆ? ಉಂಟು. ಅಸ್ಮದೋದ್ವಯೋಶ್ಚ ಎಂಬುದು ಪಾಣಿನಿ ಸೂತ್ರ. ಅಸ್ಮತ್ ಶಬ್ದವನ್ನು ಬಳಸಿದಾಗ ಒಬ್ಬನೇ ಇದ್ದರೂ ಅಥವಾ ಇಬ್ಬರಿದ್ದರೂ ನಾವು ಅಂತ ಹೇಳ್ಬೋದು. ಅಸ್ಮದೋದ್ವಯೋಶ್ಚ, ನಾವು ಬರ್ತೇವೆ ಅಂತ ಹೇಳಬಹುದು. ಆದರೆ ಒಂದು ನಿಯಮವನ್ನು ಹಾಕಿದ್ದಾರೆ ವಾರ್ತಿಕ ಆಚಾರ್ಯರು ಅದಕ್ಕೆ. ಅದು ವಿಶೇಷಣ ಯುಕ್ತವಾದರೆ, ನಾವು ಏನದು ಅಸ್ಮತ್ ಶಬ್ದ ಏನಿದೆಯೋ ಅದು ವಿಶೇಷಣ ಯುಕ್ತವಾದರೆ ಆವಾಗ ಈ ಬಹುವಚನ ಬಳಸಲಿಕ್ಕೆ ಆಗೋದಿಲ್ಲ. ನ ವಯಂ ವೈಯಾಕರಣಾಃ, ವೈಯಾಕರಣಾಃ ಅಂತಿದೆಯಲ್ಲ, ನ ವಯಂ ವೈಯಾಕರಣಾಃ ಅಂತ ವಿಶೇಷಣ ಯುಕ್ತವಾಗಿದೆ. ಹಾಗಾಗಿ ವಯಂ, ನಾನು ಒಬ್ಬನಲ್ಲೇ ಹೇಳೋದಿದು. ವಯಂ ಅಂತ ಸಮೂಹಕ್ಕಲ್ಲ, ನಾನು ವಯಂ ನ ವೈಯಾಕರಣಾಃ ಅಂತ ಹೇಳಲಿಕ್ಕೆ ಆಗೋದಿಲ್ವಲ್ಲೇ. ವಿಶೇಷಣ ಇದೆ, ವೈಯಾಕರಣ ಎಂಬ ವಿಶೇಷಣ ಉಂಟಲ್ಲ, ಬಹುವಚನ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಪ್ರಯೋಗ ಉಂಟು, ನ ವಯಂ ವೈಯಾಕರಣ ಅಂತ. ಅದಕ್ಕೆ ಪ್ರಾಚೀನ ಪ್ರಯೋಗ ಹೇಗೆ ಸಾಧುತ್ವ ಹೇಳಬೇಕು ಎಂಬ ಚಿಂತೆಯನ್ನು ಮಾಡಿದ್ದಾನೆ. ಇಲ್ಲಿ ವಿಶೇಷಣ ಅಂತಿದೆ, ವಿಶೇಷಣವಾಗಿದ್ದರೆ ಮಾತ್ರ ಪ್ರತಿಷೇಧ, ವಿಶೇಷಣವಲ್ಲ, ಉದ್ದೇಶ ವಿಧೇಯ ಭಾವ ಇದೆ. ನಾವು ವೈಯಾಕರಣರಲ್ಲ, ನಮ್ಮನ್ನು ಕುರಿತು ವೈಯಾಕರಣತ್ವ ವಿಧಿಸಲ್ಪಡುತ್ತದೆ. ನಮಗೆ ಉದ್ದೇಶತ್ವ ವೈಯಾಕರಣತ್ವಕ್ಕೆ ವಿಧೇಯತ್ವ, ಶಾಸ್ತ್ರೀಯ ಶಬ್ದಗಳಿವು. ಹಾಗಾಗಿ ವಿಶೇಷಣ ವಿಶೇಷ ಎನ್ನುವುದಿಲ್ಲ, ಉದ್ದೇಶ ವಿಧೇಯ ಭಾವ ಉಂಟು ಎಂಬುದಾಗಿ ಸಮಾಧಾನವನ್ನು ಹೇಳಿದ್ದಾನೆ. ಇನ್ನು ನಾನು ಅದನ್ನು ಇಲ್ಲಿ ಸಂಗ್ರಹಿಸಿಲ್ಲ, ಆದರೂ ಹೇಳ್ತೇನೆ. ಏಕೆಂದರೆ ತ್ವತ್ಕಲ್ಪ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ನೀನು ಅಂತ ಅರ್ಥ. ನಾವು ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ನೀನು ಅಂತ ಹೇಳ್ತೀವಿ. ತ್ವತ್ಕಲ್ಪ ಅಸ್ತಿ ಹೇಳಬೇಕು. ಯುಷ್ಮತ್ ಶಬ್ದವನ್ನು ಬಳಸಿದಾಗ ಮಧ್ಯಮ ಪುರುಷ ಪ್ರಯೋಗ ಮಾಡಬೇಕು. ಸಂಸ್ಕೃತ ಸಾಮಾನ್ಯ ಹೀಗಿದೆ, ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ. ನಾನು ಅಸ್ಮತ್ ಶಬ್ದವಿದ್ದಾಗ ಉತ್ತಮ ಪುರುಷ, ಯುಷ್ಮತ್ ಶಬ್ದವಿದ್ದಾಗ ಮಧ್ಯಮ ಪುರುಷ, ಉಳಿದ ಶಬ್ದಗಳಿದ್ದಾಗ ಚೈತ್ರ ಮೈತ್ರ ಇತ್ಯಾದಿ ಇದ್ದಾಗ ಪ್ರಥಮ ಪುರುಷ ಅಂತ ವ್ಯವಸ್ಥೆ. ಇವಾಗ ಇಲ್ಲಿ ಒಂದು ಸಮಸ್ಯೆ ಉಂಟು. ತ್ವತ್ಕಲ್ಪ ಪಚತಿ ಅಂತ ಇಟ್ಕೊಳ್ಳೋಣ. ಹೆಚ್ಚು ಕಡಿಮೆ ನೀನು ಪಚತಿ ಹೇಳಬೇಕೆ, ಪಚಸಿ ಹೇಳಬೇಕೆ? ಈಶದೂನಃ ತ್ವಂ, ಈಶದೂನಃ ತ್ವಂ. ಈಶದೂನಃ ಅಂದರೆ ನೀನು ಹೀಗಿದ್ದೆ ಹಿಂದೆ, ಈಗ ಹಾಗಿಲ್ಲ. ತ್ವತ್ಕಲ್ಪ ನಿನ್ನಂತೆ ಆಗಿದ್ದಿ ನೀನೀಗ, ಇವತ್ತು ಹಾಗಿಲ್ಲ, ಹಿಂದೆ ಹೀಗಿದ್ದೆ ಅಂತ ಸಂದರ್ಭ. ತ್ವತ್ಕಲ್ಪ ಆವಾಗ ಅವನಿಗೆ ಹೇಳ್ತಾ ಇರೋದು ತ್ವತ್ಕಲ್ಪ ಅಂತ. ಹಾಗಾಗಿ ಮಧ್ಯಮ ಪುರುಷವನ್ನೇ ಹೇಳಬೇಕು, ತ್ವತ್ಕಲ್ಪ ಪಚಸಿ ಅಂತ ನಿರ್ಣಯವನ್ನು ತೋರಿಸಿದ್ದಾನೆ. ಭಾಷ್ಯದಲ್ಲೂ ಇದು ತಾತ್ಪರ್ಯವಾಗಿ ಬಂದಿದೆ. ಕೆಲವು ಕಡೆ ಹಾಗೆ ಬರೋದಿಲ್ಲ.
ಅದು ಉದಾಹರಣೆ ಏನು ಅಂತ ಕೇಳಿದರೆ, ಒಂದು ಅಭೂತ ತದ್ಭಾವ, ಹಿಂದೆ ಹೀಗಿರಲಿಲ್ಲ, ಈಗ ಹೀಗಾಗಿದ್ದೀಯ, ತ್ವದ್ಭವತಿ ಅಂತ ಇದೆ ಉದಾಹರಣೆ. ಅತ್ವಂ, ನೀನಲ್ಲದವನು, ನೀನಾಗಿದ್ದೀಯೇ ಹೇಳಬೇಕೆ, ನೀನಾಗಿದ್ದಾನೆ ಹೇಳಬೇಕೆ. ನೀನಲ್ಲದವನು ನೀನಾಗಿದ್ದಾನೆ, ಸಮಸ್ಯೆ ಅರ್ಥವಾಗುತ್ತೆ. ನೀನಲ್ಲದವನು ನೀನಾಗಿದ್ದಾನೆ ಹೇಳಬೇಕೆ, ನೀನಲ್ಲದವನು ನೀನಾಗಿದ್ದೀಯೇ ಅಂತ ಹೇಳಬೇಕೆ. ಸಮಸ್ಯಾಜನಕ ಪ್ರಯೋಗ ಇದು. ಇಲ್ಲಿ ಭಾಷ್ಯಕಾರರು ತೀರ್ಮಾನವನ್ನು ಕೊಟ್ಟಿದ್ದಾರೆ, ತ್ವದ್ಭವತಿ ಅಂತ ಹೇಳಬೇಕು. ನೀನಲ್ಲದವನು, ಪ್ರಕೃತಿ ಇದೆಯಲ್ಲ, ನೀನಲ್ಲದವನು ದೇವದತ್ತ ಬೇರೆ ಒಬ್ಬನು, ಅವನು ನೀನಾಗಿದ್ದಾನೆ ಅಂತ ಹೇಳಬೇಕು ಅಂತ ನಿರ್ಣಯ. ಕೆಲವು ಕಡೆ ವಿಕಾರಕ್ಕೆ ಕರ್ತೃತ್ವವನ್ನು ಹೇಳಬೇಕು, ಕೆಲವು ಕಡೆ ಪ್ರಕೃತಿಗೆ ಕರ್ತೃತ್ವವನ್ನು ಹೇಳಬೇಕು ಎಂಬುದಾಗಿ ಭಾಷಿಗಾರರು ವ್ಯವಸ್ಥೆಯನ್ನು ಮಾಡಿದ. ಭಕ್ತಿ ಜ್ಞಾನಂ ಕಲ್ಪತೆ, ಭಕ್ತಿ ಜ್ಞಾನಂ ಕಲ್ಪತೆ, ವಿಕಾರಕ್ಕೆ ಕರ್ಮತ್ವವನ್ನು ಹೇಳಬೇಕು, ಕರ್ತೃತ್ವವನ್ನು ಹೇಳಬೇಕು. ಕೆಲವು ಕಾವ್ಯದ ಜಟಿಲ ಉದಾಹರಣೆಗಳನ್ನು ನಾನು ತಗೊಳ್ಕೊಂಡಿದ್ದೇನೆ, ಅದು ಇಲ್ಲಿ ಹೆಚ್ಚು ಉಪಸ್ಥಾಪನೆ ಮಾಡೋದಿಲ್ಲ, ಆಮೇಲೆ ಲೇಖನದಲ್ಲಿ ಬರ್ತದೆ. ಏಕಾದಶಿಯಲ್ಲಿ ನಾವೆಲ್ಲ ಉಪವಾಸ ಮಾಡ್ತೇವೆ ಅಲ್ವಾ? ಏಕಾದಶ್ಯಾಂ ಉಪವಸತಿ ಅಥವಾ ಏಕಾದಶೀಂ ಉಪವಸತಿ ಅಂತನ. ಏಕೆಂದರೆ ಹರಿಹಿ ವೈಕುಂಠಂ ಉಪವಸತಿ ಅಂತ ಪ್ರಯೋಗವಿದೆ. ಹರಿಯು, ವಿಷ್ಣುವು ವೈಕುಂಠದಲ್ಲಿ ವಾಸ ಮಾಡ್ತಾನೆ ಎಂಬುದೇ ಅರ್ಥ. ವೈಕುಂಠೇ ಉಪವಸತಿ ಅಂತ ಅಲ್ಲ ಪ್ರಯೋಗ ಮಾತ್ರ. ಹರಿಹಿ ವೈಕುಂಠಂ ಉಪವಸತಿ. ಪಾಣಿನಿಯ ಅನುಶಾಸನ ಉಂಟು, ಉಪಾನ್ ವಧ್ಯಾಂಗ್ ವಸಃ ಅಂತ. ಹಾಗಿದ್ದರೆ ಏಕಾದಶೀಂ ಉಪವಸತಿ ಹೇಳಬೇಕೆ, ಏಕಾದಶ್ಯಾಂ ಉಪವಸತಿ ಹೇಳಬೇಕೆ? ಮೇಲ್ನೋಟಕ್ಕೆ ತೋರ್ತದೆ ಏಕಾದಶೀಂ ಉಪವಸತಿ ಅಂತ. ಆದರೆ ಅಭುಕ್ತ್ಯರ್ಥಸ್ಯನ ಅಂತ ಒಂದು ನಿಷೇಧ ಉಂಟು. ಉಪವಾಸ ಎಂಬ ಅರ್ಥ ಇಲ್ಲ. ವೈಕುಂಠೆ ಉಪವಸತಿಯಂತೆ ವಾಸ ಮಾಡುತ್ತಾನೆ ಅಂತ ಅರ್ಥ. ಉಪವಸತಿಯಂತೆ ಆಹಾರವನ್ನು ತೆಗೆದುಕೊಳ್ಳೋದಿಲ್ಲ, ನಿರಾಹಾರನಾಗಿರ್ತಾನೆ ಎಂಬುದು ಅರ್ಥ ಇಲ್ಲಿ. ಏಕಾದಶ್ಯಾಂ ಆ ಅರ್ಥದಲ್ಲಿ ಕರ್ಮ ಸಂಜ್ಞೆ ಬರೋದಿಲ್ಲ ಅಂತ. ವನೇ ಉಪವಸತಿ, ಋಷಿ ವನೇ ಉಪವಸತಿ ಅಂತೆ ಪ್ರಯೋಗ ಮಾಡಬೇಕು. ಯಥಾವತ್ ಅಧಿಕರಣ ವಿವಕ್ಷೆಯನ್ನೇ ಮಾಡಬೇಕು. ಹಾಗಿದ್ದರೆ ಏಕಾದಶ್ಯಾಂ ಸಪ್ತಮಿಯನ್ನು ಹೇಳಬೇಕು, ಏಕಾದಶಿಯಲ್ಲಿ ಉಪವಸತಿ ಅಂತ ಹೇಳಬೇಕು. ಆದರೆ ಕೆಲವರು ಪ್ರಯೋಗ ಮಾಡಿಟ್ಟಿದೆ, ಏಕಾದಶೀಂ ಉಪವಸತಿ ಅಂತ ಪ್ರಯೋಗ ಮಾಡಿಟ್ಟಿದ್ದಾರೆ. ಅರ್ಥಭೇದವನ್ನು ಹೇಗೆ ತೋರಿಸಬೇಕು? ಬಹಳ ಚಮತ್ಕಾರವಾಗಿ ಹೇಳಿದ್ದಾನೆ. ಏಕಾದಶಿಯಲ್ಲಿ 1 ಹೊತ್ತು ಉಪವಾಸ ಮಾಡುವವರಿದ್ದಾರೆ, ಇಡೀ ದಿವಸ 24 ಗಂಟೆನೂ ನಿರಾಹಾರವಾಗಿ ಉಪವಾಸ ಮಾಡುವವರು ಇದ್ದಾರೆ. ಆವಾಗ ಈ ಪ್ರಯೋಗಗಳು ಬರ್ತವೆ. ಏಕಾದಶೀಂ ಉಪವಸತಿ ಅಂತ ಹೇಳಿದರೆ ಅತ್ಯಂತ ಸಂಯೋಗ 24 ಗಂಟೆಗಳ ಕಾಲ ನಿರಾಹಾರನಾಗಿರುತ್ತಾನೆ. ಏಕಾದಶೀಂ ಉಪವಸತಿ. ಒಂದು ವಿಭಕ್ತಿಯ ವ್ಯತ್ಯಾಸದಿಂದ ಅರ್ಥ ವ್ಯತ್ಯಾಸವನ್ನು ಹೇಗೆ ತೋರಿಸಬಹುದು ಅಂತ. ಏಕಾದಶ್ಯಾಂ ಹೇಳಿದರೆ ಏಕಾದಶಿಯಲ್ಲಿ ಉಪವಾಸ ಮಾಡ್ತಾನೆ, 1 ಹೊತ್ತು ಮಾಡಬಹುದು. ಹೀಗೆ ಅರ್ಥವನ್ನು ಇವನು ಕೊಟ್ಟಿದ್ದಾನೆ ಶರಣದೇವ. ಅತ್ಯಂತ ಸಂಯೋಗವಿದೆ ಅಂತ. ಮತ್ತೆ ಕುಮಾರ ಸಂಭವಕ್ಕೆ ಹೋಗ್ತೇನೆ. ಸ್ವಲ್ಪ ಸೊಗಸಾಗಿದೆ, ಆದ್ದರಿಂದ ಹೇಳ್ತೇನೆ. ಕುಮಾರ ಸಂಭವದಲ್ಲಿ ಕಾಳಿದಾಸನ ವರ್ಣನೆಗೆ ನಿಪುಣ ಕಾಳಿದಾಸ. ಆರಂಭದಲ್ಲಿ ಹಿಮಾಲಯದ 16 ಶ್ಲೋಕಗಳಿಂದ ಹಿಮಾಲಯದ ವರ್ಣನೆಯನ್ನು ಮಾಡ್ತಾನೆ ಕಾಳಿದಾಸ. ಅದರ ನಂತರ ಕಥೆಯನ್ನು ಆರಂಭಿಸ್ತಾನೆ, ಪಾರ್ವತಿಯನ್ನು ವರ್ಣಿಸ್ತಾನೆ. ಪಾರ್ವತಿಯ ಒಂದೊಂದು ಅವಯವವನ್ನು ವರ್ಣಿಸ್ತಾ ಕೊನೆಯಲ್ಲಿ ಪಾರ್ವತಿಯ ಮಾಡುವ ಶುಶ್ರೂಷೆಯನ್ನು ವರ್ಣನೆ ಮಾಡ್ತಾನೆ. ಪಾದದಿಂದ ಆರಂಭಿಸಿ ವರ್ಣನೆ ಮಾಡ್ತಾನೆ. ಅದನ್ನು ಮಲ್ಲಿನಾಥ ಬರೆದಿದ್ದಾನೆ. ದೇವತೆಗಳಿಗೆ ಪಾದದಿಂದ ಆರಂಭಿಸಿ ಅರ್ಚನೆ, ಪೂಜೆ. ಹೌದು. ಋಷಿಗಳಿಗೆ ಶಿರಸ್ಸಿನಿಂದ ಪಾದದವರೆಗೆ ಹೀಗೊಂದು ನಿಯಮ ಹಾಕ್ಕೊಂಡಿದ್ದಾನೆ. ಅದು ನಾವು ಸಾಕಷ್ಟು ಕಡೆಯಲ್ಲಿ ಕರ್ಮಕಾಂಡದಲ್ಲಿ ನಾವು ಅದನ್ನು ನೋಡಬಹುದು. ಹಾಗೆ ಪಾದದಿಂದ ಶಿರಸ್ಸಿನವರೆಗೆ ವರ್ಣಿಸುತ್ತಾ
ಕೊನೆಯಲ್ಲಿ ಒಂದು ಶ್ಲೋಕದಲ್ಲಿ ಪಾರ್ವತಿ ಮಾಡತಕ್ಕಂತಹ ಶುಶ್ರೂಷೆಯನ್ನು ವರ್ಣನೆ ಮಾಡ್ತಾನೆ. ಪಾರ್ವತಿ ಶುಶ್ರೂಷೆ ಹೇಗಿತ್ತು ಎಂಬುದಾಗಿ. ಅವಚಿತವಲಿ ಪುಷ್ಪ ವೇದಿ ಸಂಮಾರ್ಗದಕ್ಷ ನಿಯಮವಿಧಿ ಜಲಾನಾಂ ಬರ್ಹಿಷಾಂಚೋಪನೇತ್ರೀ ಗಿರಿಶಮುಪಚಚಾರ ಪ್ರತ್ಯಹಂಸಾ ಸುಕೇಶಿ ನಿಯಮಿತ ಪರಿಖೇದ ತಚ್ಚಿರಶ್ಚಂದ್ರಪಾದೈ. ಇನ್ನು ಶ್ಲೋಕ. ಪಾರ್ವತಿ ದಿವಸ ಪುಷ್ಪಗಳನ್ನು ತರ್ತಾ ಇದ್ಲು. ಶುಶ್ರೂಷೆ ಶಿವನಿಗೆ, ಗಿರೀಶನಿಗೆ, ಶಿವನಿಗೆ ಹೇಗೆ ಶುಶ್ರೂಷೆಯನ್ನು ಮಾಡ್ತಾ ಇದ್ಲು ಅಂದರೆ ಪ್ರತಿ ದಿವಸ ಪುಷ್ಪಗಳನ್ನು ತಂದಿಡ್ತಾ ಇದ್ದು ಪೂಜೆಗೋಸ್ಕರ. ಯಜ್ಞವೇದಿಯನ್ನು ಸ್ವಚ್ಛಗೊಳಿಸ್ತಾ ಇದ್ಲು. ಸಂಧ್ಯೆ ಮತ್ತು ಸ್ನಾನಾದಿಗಳಿಗೆ ಬೇಕಾದಂತಹ ನೀರನ್ನು ಸಂಗ್ರಹಿಸ್ತಾ ಇದ್ಲು. ದರ್ಭೆಗಳನ್ನು ತಂದಿಡ್ತಾ ಇದ್ಲು. ಇಷ್ಟು ಕೆಲಸವನ್ನು ಮಾಡಿ ದಣಿವಾಗಿದ್ದರೂ ಕೂಡ ಆ ದಣಿವನ್ನು ಶಿವನ ತಲೆಯಲ್ಲಿರುವ ಚಂದ್ರನ ಕಿರಣಗಳಿಂದ ಹೋಗಲಾಡಿಸಿಕೊಳ್ತಿದ್ಲು. ಚಂದ್ರನ ಕಿರಣ ತಂಪಾಗಿರ್ತದೆ, ಅದರಿಂದ ಅವಳ ಶ್ರಮ ಪೂರ್ತಿ ಹೋಗ್ತಿತ್ತು. ಈ ರೀತಿಯಲ್ಲಿ ಅವಳು ಗಿರೀಶಮುಪಚಚಾರ ಪ್ರತ್ಯಹಂ ಸಾಸುಗೆ ಪ್ರತಿ ದಿವಸ ಪ್ರತಿದಿನ ಈ ರೀತಿಯಲ್ಲಿ ಶಿವನನ್ನು ಉಪಚರಿಸಿದಳು, ಶುಶ್ರೂಷೆ ಮಾಡಿದಳು ಎಂಬುದು ಅರ್ಥ. ಏನಿಲ್ಲಿ ವಿಶೇಷ? ಗಿರೀಶಮುಪಚಚಾರ ಪ್ರತ್ಯಹಂ ಸಾಸುಕೇಶಿ. ಗಿರೀಶಃ ಅಂತ ಇದೆ ಇಲ್ಲಿ ಕಾಳಿದಾಸ ಪ್ರಯೋಗ ಮಾಡಿದ. ಅಮರಕೋಶಕಾರನು ಗಿರೀಶೋ ಮೃಡಃ ಅಂತ ಹೇಳಿದ. ಗಿರೀಶಃ ಸರಿ, ಗಿರೀಣಾಮೀಶಃ ಗಿರೀಶಃ, ಗಿರೇರೀಶಃ ಗಿರೀಶಃ ಹೇಗಾದರೂ ಮಾಡ್ಬೋದು. ಗಿರೀಶಃ ಅಲ್ಲೇನು ದೋಷವಿಲ್ಲ. ಗಿರೀಶಃ ಅಂತ ಹೇಳಿ ಅಲ್ಲಿ ತೊಡಗುಂಟು. ನಮೋ ಗಿರೀಶಾಯ ಚ ಶಿಪಿ ವಿಷ್ಟ್ಯಾಯ ಚ ಅಂತ ಹೇಳ್ತೀವಿ. ಗಿರೀಶ ಅಲ್ಲೂ ಪ್ರಯೋಗ ಉಂಟು. ಅದಕ್ಕೆ ನಮ್ಮ ಪಾಣಿನಿಯ ವ್ಯಾಕರಣದಲ್ಲಿ ಉಪಪತ್ತಿ ಉಂಟು. ಗಿರೌಢಶ್ಛಂದಸಿ ಅಂತ ವಾರ್ತಿಗ. ಛಂದಸಿ ಅಂದರೆ ವೇದದಲ್ಲಿ. ಶೇತೆ ಗಿರೌ ಶೇತೆ ಅಂತ ಅರ್ಥ. ಪರ್ವತದಲ್ಲಿ ವಾಸ ಮಾಡ್ತಾನೆ, ಮಲಗುತ್ತಾನೆ. ಗಿರೌ ಶೇತೆ. ಆವಾಗ ಡಪ್ರತ್ಯೆ ಬಂದು ಗಿರೀಶ ಅಂತ ಆಗುತ್ತೆ. ಟಿಲೋಪ ಎಲ್ಲ ಬರುತ್ತೆ ಇಲ್ಲಿ, ಗಿರೀಶ್ ಅಂತ ಆಗುತ್ತೆ. ಅದನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾನೆ ಕಾಳಿದಾಸ. ಛಾಂದಸಾಹ ಪ್ರಯೋಗಾಹ ಅಸ್ಮಾಭಿಃ ನ ಅನುಕರ್ತವ್ಯಾಹ. ವೇದದಲ್ಲಿರುವ ಪ್ರಯೋಗಗಳನ್ನು ನಾವು ಅನುಕರಿಸಬಾರದಲ್ವೇ ಅಂತ ಕೇಳಿದರೆ, ವೇದದ ಪ್ರಯೋಗ ಅಂತ ಹೇಳಬಾರದು, ಲೋಕದಲ್ಲೂ ಆಗ್ತದೆ ಅಂತ ಶರಣದೇವ ಹೇಳಿದ್ದಾನೆ. ಛಂದೋತ್ ಕವಯಃ ಕುರ್ವಂತಿ. ಲೋಕದಲ್ಲಿ ಉಪಪತ್ತಿ ಉಂಟು ಇದಕ್ಕೆ. ಶರಣದೇವ ಹೇಳಿದ್ದು ಒಂದು ಸಮಾಧಾನ ಹೀಗಿದೆ: ಕೆಲವು ವೈದಿಕ ಪ್ರಯೋಗಗಳನ್ನು ಲೋಕದಲ್ಲಿಯೂ ನಾವು ಅನುಕರಿಸಬಹುದು. ಅದಕ್ಕೆ ಅನೇಕ ಪ್ರಮಾಣಗಳನ್ನು ಕೊಡ್ತಾನೆ. ಆದರೆ ವೈದಿಕ ಪ್ರಯೋಗಗಳನ್ನು ಅನುಕರಿಸುವುದರಲ್ಲಿ ದೀಕ್ಷಿತರಿಗೆ ತಾತ್ಪರ್ಯವಿಲ್ಲ. ದೀಕ್ಷಿತರು ಹೇಳುವಂಥ ಸಮಾಧಾನವನ್ನು ಎರಡನೇ ಸಮಾಧಾನವಾಗಿ ಹೇಳಿದ್ದಾನೆ. ಲೋಮಶಃ ಅಂತ ಒಂದು ಪ್ರಯೋಗ ಉಂಟು. ಲೋಮಾನಿ ಅಸ್ಯ ಸಂತಿ. ಲೋಮಶಃ ಪುರುಷಃ, ಲೋಮಶಃ ಪುರುಷ ಸ್ಮೃತಃ. ಲೋಮಾನಿ ಅಸ್ಯ ಸಂತಿ. ಲೋಮಾದಿ ಪಾಮಾದಿ ಪಿಚ್ಛಾದಿಭ್ಯ ಶನೇಲಚ ಅಂತ ಒಂದು ಸೂತ್ರ. ಶ ಎಂಬ ಪ್ರತ್ಯಯ ಬರ್ತದೆ ಲೋಮ ಶಬ್ದಕ್ಕೆ. ಲೋಮಾದಿ ಎಂಬುದು ಗಣ. ಈ ಗಿರೀಶ ಶಬ್ದವನ್ನು ಕೂಡ ಅಲ್ಲೇ ನಾವು ಗಿರಿ ಶಬ್ದವನ್ನು ಪಾಠ ಮಾಡಿ ಗಿರಿ ಶಬ್ದಕ್ಕೆ ಗಿರಿರಸ್ಯ ಅಸ್ತಿ. ಗಿರಿಯುಳ್ಳವನು. ಗಿರಿ ಅಂದರೆ ಪರ್ವತ. ಪರ್ವತಃ ವಸತಿತ್ವೇನ ಅಸ್ತಿ. ಪರ್ವತವೇ ವಸತಿಯಾಗಿದೆ ಇವನಿಗೆ ಎಂಬುದಾಗಿ ಗಿರಿಶಃ ಅಂತ ಮಾಡಿದ್ದಾರೆ. ಶೃಂಗೇರಿ ಜಗದ್ಗುರುಗಳು ಒಮ್ಮೆ ಪ್ರವಚನದಲ್ಲಿ ಒಂದು ಸೊಗಸಾದ ಒಂದು ಸಮಾಧಾನವನ್ನು ಹೇಳಿದ್ರು ಇದಕ್ಕೆ. ತ್ರಿಪುರದಹನ ಸಂದರ್ಭದಲ್ಲಿ ಈಶ್ವರನು ಗಿರಿಧನ್ವ ಅಂತ ಹೆಸರು ಪ್ರಸಿದ್ಧವಾಗಿದೆ ಈಶ್ವರನಿಗೆ. ಆವಾಗ ಪರ್ವತವನ್ನೇ ಧನುಸ್ಸನ್ನಾಗಿ ಅವನು ಬಳಸಿದ್ದ. ಅದನ್ನಿಟ್ಟುಕೊಂಡು ಈ ಗಿರೀಶ ಅಂತ ಶಬ್ದಕ್ಕೆ ಸಮಾಧಾನ ಹೇಳಬಹುದು. ಗಿರಿಂ ಶ್ಯತಿ ಶೋ ತನೂಕರಣೆ ನ ಚಾಪಾತ್ಮನ ಕರೋತಿ. ಧನುಸ್ಸನ್ನಾಗಿ ಮಾಡಿಕೊಳ್ಳುತ್ತಾನೆ ಗಿರಿಯನ್ನು, ಪರ್ವತವನ್ನು. ಶ್ಯತಿ ಅಂತ ಬಳಸಬಹುದು. ಆವಾಗ ಗಿರೀಶ ಎಂಬುದು ಲೋಕದಲ್ಲೂ ಸಿದ್ಧವಾಗುತ್ತೆ. ಆ ಛಂದಸ್ಸಿನ ಅನುಕರಣೆ ಅಂತಲ್ಲ ಇದು. ಆ ಗಿರೀಶ ಶಬ್ದವನ್ನು ಬಳಸಬಹುದು. ಕಾಳಿದಾಸನ ಪ್ರಯೋಗ ದುಷ್ಟವಲ್ಲ.
ದೀಕ್ಷಿತರು ಬಹಳ ಕಡೆ ಕಾಳಿದಾಸನ ಪ್ರಯೋಗವನ್ನು ಸಮರ್ಥನೆ ಮಾಡಿದ್ದಾರೆ. ಭಟ್ಟೋಜಿ ದೀಕ್ಷಿತರು ಪ್ರಮಾದ ಏವ ಎಂ ಇತಿ ಬಹವಃ, ಭಾಳಷ್ಟು ಜನರು ಇದು ಅಪಶಬ್ದ ಪ್ರಮಾದ ಅಂತ ಹೇಳಿದ ಮೇಲೆ ದೀಕ್ಷಿತರು ಪ್ರಮಾದ ಹೇಳಲಿಕ್ಕೆ ಬರೋದಿಲ್ಲ, ಒಂದು ರೀತಿಯಿಂದ ಉಪಪತ್ತಿ ಒಟ್ಟೇ ಕೊಡ್ತಾರೆ. ಅಂತಹ ಪ್ರಯತ್ನಗಳನ್ನು ಶರಣದೇವ ಮಾಡಿದ್ದಾನೆ. ಇನ್ನು ಧರ್ಮಶಾಸ್ತ್ರದ ಒಂದು ಪ್ರಯೋಗವನ್ನು ಹೇಳ್ತೇನೆ. ಧರ್ಮಶಾಸ್ತ್ರದಲ್ಲಿ ಒಂದು ಪಕ್ಷ ನಾನು ಹೆಚ್ಚು ವಿಚಾರ ಮಾಡಲಿಕ್ಕೆ ಹೋಗುವುದಿಲ್ಲ, ಅದು ಜಿಜ್ಞಾಸಿ ವಿಷಯ. ಗತೆ ಮೃತೆ ಪ್ರವ್ರಜಿತೆ ಕ್ಲೀಬೇಚ ಪತಿತೆ ಪತೌ. ಈ ಆಪತ್ತಿನಲ್ಲಿ ಅಂದರೆ ವಿವಾಹವಾದ ಮೇಲೆ ಪತಿಯು ಕಳೆದು ಹೋದರೆ, ಮರಣ ಹೊಂದಿದರೆ, ಪ್ರವ್ರಜಿತೆ ಸನ್ಯಾಸ ತೆಗೆದುಕೊಂಡ್ರೆ, ಯಾಕೆಂದರೆ ಪತ್ನಿ ಇದ್ದಾಳೆ ಅಂತ ಕಾಯುವುದಿಲ್ಲ. ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್ ಎನ್ನುವ ನಿಯಮ ಉಂಟು. ಹಾಗಾಗಿ ವೈರಾಗ್ಯ ಬಂದ ಕೂಡಲೇ ಸನ್ಯಾಸ ತಗೊಂಡಾಯಿತು. ಆ ಸಮಯದಲ್ಲಿ ಕ್ಲೀಬೆ ನಪುಂಸಕನಾಗಿದ್ದ ಪಕ್ಷದಲ್ಲಿ, ದುಷ್ಟ ಕಾರ್ಯಗಳನ್ನು ಮಾಡಿ ಪತಿತನಾಗಿದ್ದ ಪಕ್ಷದಲ್ಲಿ, ಈ 5 ಆಪತ್ತುಗಳಲ್ಲಿ ವಿವಾಹಿತಳಾಗಿದ್ದರೂ ಕೂಡ ಸ್ತ್ರೀಗೆ ಇನ್ನೊಂದು ವಿವಾಹವಾಗಬಹುದು ಎಂಬ ಪಕ್ಷ. ಪರಾಶರ ಸ್ಮೃತಿಯ 4ನೇ ಅಧ್ಯಾಯದಲ್ಲಿ ಕ್ಲೀಬೇಚ, ನಮ್ಮ ವ್ಯಾಕರಣ ವಿಷಯ ಏನು ಕೇಳಿದರೆ ಕ್ಲೀಬೇಚ ಪತಿತೇ ಪತವು ಅಂತ ಅದನ್ನು ಇವರು ತಗೊಂಡಿದ್ದಾರೆ. ಪತಿತೆ ಪತೌ, ಪತವು ಎಂಬುದು ಸಪ್ತಮಿ ಏಕವಚನ. ಪತಿ ಶಬ್ದವನ್ನು ನಡೆಸಿದಾಗ ಸಪ್ತಮಿ ಏಕವಚನ ಪತ್ಯವು ಅಂತ ಬರಬೇಕು. ಹರಿಶಬ್ದದಂತೆ ಹರೌ ಅಂತ ಆಗುತ್ತಲ್ಲ ಹರಿಶಬ್ದ, ಹಾಗೆ ಪತವು ಅಂತ ಆಗಿಬಿಟ್ಟಿದೆ. ಇದು ಅಸಾಧುವಲ್ಲವೇ ಎಂಬ ಪ್ರಶ್ನೆಯನ್ನು ಮಾಡಿ, ಅಸಾಧುವಲ್ಲ. ಪಾಣಿನಿ 2 ಸೂತ್ರ ಮಾಡಿದ್ದಾನೆ. ಅಸಾಧು ಯಾಕೆ ಅಸಾಧುತ್ವ ಭ್ರಮೆ ಅಂದರೆ, ಪತಿ ಶಬ್ದಕ್ಕೆ ಸಮಾಸದಲ್ಲಿಯೇ ಘಿ ಎಂಬ ಸಂಜ್ಞೆ ಬರ್ತದೆ. ಭೂಪತಿ ಭೂಪತೌ ಅಂತ ಸಮಾಸದಲ್ಲಿ ಇದ್ದಾಗ ಹೇಳಬಹುದು, ಸಮಾಸ ಘಟಕವಾಗಿದ್ದಾಗ ಭೂಪತವು ಅಂತ ಹೇಳಬಹುದು. ಕೇವಲ ಶಬ್ದವಾದರೆ ಪತವು ಅಂತ ಪ್ರಯೋಗ ಮಾಡಲಿಕ್ಕೆ ಅಧಿಕಾರವಿಲ್ಲ, ಪತ್ಯವು ಹೇಳಬೇಕು. ಹಾಗಿದ್ರೆ ಧರ್ಮಶಾಸ್ತ್ರ ವಚನ ಹೇಗೆ ಪತವು ಅಂತ ಕೇಳಿದರೆ ಶರಣದೇವನ ಸಮಾಧಾನ ಹೇಗಿದೆ ಅದಕ್ಕೆ. ಶೇಷೋಘ್ಯಸಖಿ ಅಸಖಿ, ಶೇಷ ಘಿ ಅಸಖಿ, ಸಖಿ ಶಬ್ದಕ್ಕೆ ಸಂಜ್ಞೆ ಇಲ್ಲ. ಪತಿ ಸಮಾಸ ಏವ ಅಂತಿದೆ. ಅದು 2 ಸೂತ್ರವನ್ನು ಸೇರಿಸಿ ಒಂದೇ ಸೂತ್ರ ಮಾಡಬಹುದು. ಶೇಷೋಘ್ಯಸಖಿ ಪತಿ ಅಂತ ಹೇಳಬಹುದು. ಕೇವಲ ಪತಿ ಶಬ್ದಕ್ಕೂ ಸಖಿ ಶಬ್ದಕ್ಕೂ ಗಿಸಂಜ್ಞೆ ಇಲ್ಲ ಅಂತ ಹೇಳ್ಬೋದಲ್ಲವೇ? ಹಾಗಿದ್ದರೆ ಸಮಾಸದಲ್ಲಿ ಭೂಪತಿ ಇತ್ಯಾದಿ ಶಬ್ದಗಳಿಗೆ ಹೇಗೆ ಗಿಸಂಜ್ಞೆ ಬರಬೇಕು ಅಂತ ಕೇಳಿದರೆ ಅಲ್ಲಿ ನಿಷೇಧವಿಲ್ಲ. ಅಸಖಿ ಎಂಬ ನಿಷೇಧ, ಸಖಿ ಎಂಬ ಆನುಪೂರ್ವಿ ಇದೆಯಲ್ಲ ಅದಕ್ಕೆ ಮಾತ್ರ ನಿಷೇಧ. ಪತಿ ಎಂಬ ಆನುಪೂರ್ವಿಯು ಮಾತ್ರ ನಿಷೇಧ. ಸಮಾಸಕ್ಕೆ ಭೂಪತಿ ಇತ್ಯಾದಿಗಳಿಗೆ ನಿಷೇಧವಿಲ್ಲ, ಅಲ್ಲಿ ಬರುತ್ತೆ. ಹಾಗಾಗಿ ಒಂದೇ ಸೂತ್ರ ಮಾಡಿದರೂ ಕೂಡ 2 ಸೂತ್ರ ಮಾಡಿದ ಫಲ. ಹೀಗಿರುವಾಗಲೂ ಪಾಣಿನಿ 2 ಸೂತ್ರ ಮಾಡಿದ್ರಿಂದ ಅಸಖಿ ಎಂಬ ನಿಷೇಧ, ಅಸಖಿಪತಿ ಎಂಬ ನಿಷೇಧ ಇದೆಯಲ್ಲ ಅದು ಅನಿತ್ಯ. ಕೆಲವು ಕಡೆ ಪತಿ ಶಬ್ದಕ್ಕೂ ಕೇವಲ ಪತಿ ಶಬ್ದಕ್ಕೂ ಗಿಸಂಜ್ಞೆ ಬರ್ತದೆ. ಹಾಗಾಗಿ ಪತವು ಎಂಬುದು ಸರಿಯಾದದ್ದೇ ರೂಪ ಅಂದರೆ ಧರ್ಮಶಾಸ್ತ್ರದ್ದು ಅಪಶಬ್ದವಲ್ಲ. ನಮ್ಮ ದೀಕ್ಷಿತರು ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ, ಅವ್ರದ್ದು ವಿಲಕ್ಷಣ ರೀತಿ, ಭಾಳ ಸೂಕ್ಷ್ಮವಾಗಿ ಹೇಳ್ತಾರೆ ಅವರು. ಪತಿರಿತ್ಯಾಖ್ಯಾತ ಪತಿ, ಹೀಗೆಲ್ಲ ಸೂತ್ರನ್ಯಾಸವನ್ನು ಯದ್ವಾ ಮಾಡುವ ಬದಲು ಯಥಾಶ್ರುತ ಸೂತ್ರನ್ಯಾಸದಲ್ಲಿ ಸಮಾಸವನ್ನು ಹೇಳಬಹುದು. ಆಖ್ಯಾತ ಪತಿ, ಪತಿಯೆಂದು ಹೇಳಿಸಿಕೊಂಡವನು ಅಂದರ್ಥ, ಹೇಳಿಸಿಕೊಳ್ಳುವವನು. ನಿಚ್ಚ ಪ್ರತ್ಯಯ ಮಾಡಿದಾಗ ಅಚೈಹಿ ಎಂಬುದೊಂದು ಉಣಾದಿ ಪ್ರತ್ಯಯ ಬರ್ತದೆ, ಅದರಿಂದ ಪತಿ ಅಂತ ಆಗುತ್ತೆ. ಅದು ಗೌಣವಾದ್ದರಿಂದ ಪತಿ ಎಂಬುದು ಪಾತೀತಿ ಪತಿ, ಯಾವನು ರಕ್ಷಿಸ್ತಾನೆಯೋ ಅವನು, ರೂಢವಾದ ಶಬ್ದ, ಅದು ಮುಖ್ಯ ಅರ್ಥ ಅದಕ್ಕೆ ಪತಿ ಎಂಬುದಕ್ಕೆ. ಇನ್ನೊಂದು ಈ ಪತಿರಿತ್ಯಾಖ್ಯಾತ ಪತಿ ಎಂಬುದು ಅದು ಗೌಣ ಅರ್ಥ. ನಿಷೇಧ ಯಾವುದಕ್ಕಿದೆ ಎಂದರೆ ಗೌಣಾರ್ಥವಾದಕ್ಕೆ ನಿಷೇಧವಲ್ಲ. ಮುಖ್ಯಾರ್ಥವಾದ ಪತಿ ಶಬ್ದ ಯಾವುದಿದೆಯೋ ಅದಕ್ಕೆ ಮಾತ್ರ ಸಂಜ್ಞೆ ಬರುವುದಿಲ್ಲ ಕೇವಲ.
ಗೌಣಾರ್ಥ ಪ್ರತಿಪಾದಕವಾದ ಪತಿಶಬ್ದ ಯಾವುದಿದೋ ಅದಕ್ಕೆ ನಿಷೇಧವಿಲ್ಲ. ಹಾಗಾಗಿ ಗಿಸಂಜ್ಞೆ ಬರಬಹುದು, ಪಥವಂತೂ ಆಗಬಹುದು ಎಂಬುದಾಗಿ ಸೂಕ್ಷ್ಮವಾಗಿ ಸಮಾಧಾನವನ್ನು ಹೇಳಿದ್ದಾರೆ. ಇನ್ನು ಒಂದೇ ಒಂದು ಉದಾಹರಣೆಯನ್ನು ಹೇಳಿ ನಾನು ವಿರಮಿಸ್ತೇನೆ. ಆಸ್ಥಾನದಲ್ಲಿ, ರಾಜನ ಆಸ್ಥಾನದಲ್ಲಿ ರಾಜಪತ್ನಿಯರು ಹೊರಗಡೆ ಬರೋದಿಲ್ಲ. ಅವರು ಅಂತಃಪುರದಲ್ಲೇ ಇರ್ತಾರೆ. ಅವರಿಗೆ ಒಂದು ಪ್ರಯೋಗವಿದೆ, ಅಸೂರ್ಯಂ ಪಶ್ಯಾಹ. ರಾಣಿಯರು ಸೂರ್ಯನನ್ನು ನೋಡುವುದಿಲ್ಲ. ಇದು ಮೇಲ್ನೋಟಕ್ಕೆ ಕಾಣುವ ಅರ್ಥ. ಸೂರ್ಯನ ನೋಡುವುದಿಲ್ಲ ಅಂತ ಅರ್ಥವಲ್ಲ. ಅವರು ಸೂರ್ಯನನ್ನು ನೋಡ್ತಾರೆ, ತಾತ್ಪರ್ಯ ಅಲ್ಲಲ್ಲ. ಇದೆಲ್ಲ ಕವಿ ಸಮಯ. ಕವಿಗಳು ಇಂಥ ಪ್ರಯೋಗವನ್ನು ಮಾಡ್ತಾರೆ. ಅಂದರೆ ಅರಮನೆಯಲ್ಲೇ ಇರ್ತಾರೆ ಹೆಚ್ಚು ಕಾಲ ಅಂತ ಅರ್ಥ. ಇಲ್ಲಿ ಒಂದು ಅನುಪಪತ್ತಿ, ಅಸೂರ್ಯಂ ಪಶ್ಯ, ಸೂರ್ಯನಲ್ಲದವನನ್ನು ನೋಡುತ್ತಾರೆ ಎಂಬ ಅರ್ಥ. ಅಸೂರ್ಯಂ ಪಶ್ಯ, ಅಸೂರ್ಯಂ ಸೂರ್ಯನಲ್ಲದವನನ್ನು ನೋಡುತ್ತಾರೆ. ಅಸೂರ್ಯ ಎಂಬ ಸಮಾಸವಿದೆ. ನ ಸೂರ್ಯ ಅಸೂರ್ಯ, ಪಶ್ಯ ನೋಡುತ್ತಾರೆ, ಪಶ್ಯಂತಿ. ಆ ಅರ್ಥ ಅದಲ್ಲ. ಸೂರ್ಯನಲ್ಲದವನನ್ನು ಇನ್ನೊಬ್ಬನನ್ನು ನೋಡುತ್ತಾರೆ ಅಂತಲ್ಲ. ಸೂರ್ಯನನ್ನು ನೋಡುವುದಿಲ್ಲ. ಸೂರ್ಯನನ್ನು ನೋಡುವುದಿಲ್ಲ ಅಂತಾದರೆ ಅಸೂರ್ಯ ಅಂತ ಆಗುವುದು. ನ ಪಶ್ಯಂತಿ, ದರ್ಶನ ಕ್ರಿಯೆಯಲ್ಲಿ ಅನ್ವಯ ಹೇಳಬೇಕು. ನೋಡುವುದಿಲ್ಲ, ಸೂರ್ಯನನ್ನು ನೋಡುವುದಿಲ್ಲ ಅಂತ ಹೇಳಬೇಕು. ಆದರೆ ಸಮಾಸ ಬಂದಿರೋದು ಸೂರ್ಯನ ಜೊತೆಗೆ, ಸೂರ್ಯನಲ್ಲದವನನ್ನು ಅಂತ ಅರ್ಥ ಆಗ್ತದೆ. ಹೇಗೆ ಇದಕ್ಕೆ ಉಪಪತ್ತಿಯನ್ನು ಕೊಡಬೇಕು ಅಂದರೆ, ಯಾವ ಎರಡು ಪದಗಳಿಗೆ ಸಮಾಸವನ್ನು ಹೇಳಬೇಕೋ ಅವುಗಳಿಗೆ ಪರಸ್ಪರ ಅನ್ವಯ ಬರಬೇಕು. ನಮ್ಮಲ್ಲಿ ಸಮಾಸದ ನಿಯಮ. ರಾಜ್ಞ ಪುರುಷ, ರಾಜಪುರುಷ. ರಾಜ್ಞ ಪುರುಷ ದೇವದತ್ತಸ್ಯ, ಅಲ್ಲಿದ್ದರೆ ದೇವದತ್ತಸ್ಯ ಎಂಬಲ್ಲಿ ಅನ್ವಯವಾದರೆ ಬರೋದಿಲ್ಲ ಸಮಾಸ. ಹೀಗೆ ನ ಮತ್ತು ಸೂರ್ಯ ಇವೆರಡು ಶಬ್ದಗಳಿಗೆ, ಪದಗಳಿಗೆ ಸಮಾಸ ಬರಬೇಕು. ಆ ನ ಎಂಬ ಪದವು ಪಶ್ಯ ಎಂಬ ದರ್ಶನ ಕ್ರಿಯೆಯಲ್ಲಿ ಅನ್ವಯವಾಗ್ತಾ ಇದೆ. ಹಾಗಾಗಿ ನ ಸೂರ್ಯ ಇವೆರಡು ಶಬ್ದಗಳಿಗೆ ಸಮಾಸ ಬರುವುದಿಲ್ಲವಲ್ಲ ಅಂತ ಕೇಳಿ ದೀಕ್ಷಿತರು ಹೇಳಿದ್ದಾರೆ. ಧರ್ಮಿಗ್ರಾಹಕ ಮಾನಾದ ಇಂತಹ ಪ್ರಯೋಗಗಳು ಸಾಮಾನ್ಯವಾಗಿ ಬರುವುದಿಲ್ಲ. ಸೂತ್ರಕಾರರು ನಮಗೆ ಅಸೂರ್ಯ ಲಲಾಟಯೋಹೋ ದ್ರಸಿಸಪೋಹೋ ಅಂತ ಹೇಳಿದ್ರಿಂದ ಆ ಸಾಮರ್ಥ್ಯದಿಂದ ಬರ್ತದೆ. ಒಂದು 2-3 ಪ್ರಯೋಗ, ವಿರಳ ಪ್ರಯೋಗವಿದೆ. ಅಶ್ರಾದ್ಧ ಭೋಜಿ ಬ್ರಾಹ್ಮಣ, ಎಲ್ಲೂ ಹಾಗೆ ಶ್ರಾದ್ದ ಭಿನ್ನವಾದದ್ದನ್ನು ಉಣ್ಣುತ್ತಾನೆ ಅಂತಲ್ಲ. ಶ್ರಾದ್ದವನ್ನು ಊಟ ಮಾಡುವುದಿಲ್ಲ. ಅಶ್ರಾದ್ದ ಭೋಜಿ ಬ್ರಾಹ್ಮಣ. ಇನ್ನೂ ಒಂದುಂಟು, ಅಪುನರ್ಗೇಯಾ ಶ್ಲೋಕ. ಪುನಃ ಹೇಳುವಂಥದ್ದಲ್ಲ. ಅಪುನರ್ಗೇಯ, ಒಂದೇ ಬಾರಿ ಹೇಳೋದು ಆ ಶ್ಲೋಕ. ಪುನಃ ಗೇಯಾ ನ ಗೇಯಾ, ಆದರೆ ಅಪುನರ್ಗೇಯಾ. ಕೆಲವೇ ವಿರಳವಾದ ಉದಾಹರಣೆಗಳಿದ್ದಾವೆ. ಅದು ಸೂತ್ರಕಾರನ ಮಾತಿನಿಂದೇ ಅದಕ್ಕೆ ನಾವು ಸಾಮರ್ಥ್ಯಾತ್ ಅಸಮರ್ಥ ಸಮಾಸ ಅಂತ ಕರಿತೀವಿ. ಬೇರೆ ಕಡೆ ನಾವು ಹೀಗೆ ಒಬ್ಬರು ವಿದ್ವಾಂಸರು ಹೇಳಿದರು, ನಾವು ಅಪುಸ್ತಕಂ ಪಶ್ಯಾಹ ಅಧ್ಯಾಪಕಾ ಅಂತ ಹೇಳ್ಬಹುದೇ? ಅಧಿಕಾರವಿಲ್ಲ, ಅಸಮರ್ಥ ಸಮಾಸವಾಗುತ್ತೆ. ಹಾಗಾಗಿ ಸೂತ್ರ ಪ್ರಮಾಣದಿಂದ ಕೊನೆಯಲ್ಲಿ ರಾಮನ ಸ್ಮರಣೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇಲ್ಲೂ ಬಿಡಲಿಲ್ಲ ವೈಯಾಕರಣರು. ಸೀತಾಯ ಪತಯೇ, ನಾನು ಹಿಂದೆ ಹೇಳಿದ್ನಲ್ಲ ಪತಯೇ ನಮಃ ಹೇಗೆ ಅಂತ. ಪತಿರಿತ್ಯಾಖ್ಯಾತ ಪತಿ, ಆ ಸಮಾಧಾನ ಇಲ್ಲ, ಆಗೋದಿಲ್ಲ. ಪತಿ ಎಂದು ಹೇಳಲ್ಪಟ್ಟ ಮುಖ್ಯ ಅರ್ಥವೇ ಇಲ್ಲೇ. ಹಾಗೆ ಪತಯೇ ಆಗೋದಿಲ್ವಲ್ಲ. ಸೀತಾಯ ಪತಯೇ ನಮಃ. ಎಷ್ಟೋ ಶಬ್ದಗಳನ್ನು ನಾವು ಹೇಳ್ತೇವೆ. ತ್ರಾಹ್ಯ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ, ಅಲ್ಲೂ ಅಪಶಬ್ದ ಉಂಟು. ಅಲ್ಲ, ಅಪಶಬ್ದ ಅಂತ ಹೇಳ್ಬೋದು, ಅದಕ್ಕೆ ಏನಾದರೂ ಒಂದು ಗತಿಯನ್ನು ಹೇಳಬೇಕು ಹೇಳಿದ್ದಾರೆ. ಸೀತಾಯ ಪತಯೇ ನಮಃ. ವೇದದಲ್ಲಿ ಕ್ಷೇತ್ರಸ್ಯ ಪತಿನ ಭಜಂ ಅಂತ ಇದೆ. ಕ್ಷೇತ್ರಸ್ಯ ಪತಿನ ಅಲ್ಲೂ ಕೂಡ ಸಂಜ್ಞೆ ಉಂಟು. ಷಷ್ಠೀಯುಕ್ತಶ್ಛಂದಸಿ ವಾ ಅಂತ ಉಂಟು. ಷಷ್ಠಿ ವಿಭಕ್ತಿಯ ಮುಂದಿದ್ದರೆ ಪ್ರತಿಶಬ್ದ, ಅಲ್ಲಿ ಸಂಜ್ಞೆ ಬರಬಹುದು. ಅದನ್ನು ದುರ್ಘಟ ವೃತ್ತಿಕಾರ ಛಾಂದಸಾಹ ಪ್ರಯೋಗಾಹ ಕ್ವಚಿತ್ ಅನುಕರ್ತು ಶಕ್ಯಾ ಅಂತ ಸಮಾಧಾನ ಹೇಳಿದ್ದಾನೆ. ಯದ್ಯಪಿ ಈ ಶ್ಲೋಕಕ್ಕೆ ಆರ್ಷತ್ವಾದಂತ ಹೇಳಬಹುದು, ಋಷಿಪ್ರಯೋಗ ಅಂತ. ವಾಲ್ಮೀಕಿಗಳ ಅನೇಕ ಪ್ರಯೋಗಗಳಿದೆ.
ಅಥವಾ ಕುರ್ಮಿ ದಶಗ್ರೀವ ನಾವು ಬಳಸುವಾಗಿಲ್ಲ. ನತ್ವಾಂ ಕುರ್ಮಿ ಕರೋಮಿ ಅಂತ ಹೇಳಬೇಕಾದ್ದು ಕುರ್ಮಿ ಅಂತ ಹೇಳಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಅದನ್ನು ನಾವು ಬಳಸೋದ್ರಲ್ಲಿ ನಮಗೆ ಅಧಿಕಾರವಿಲ್ಲ. ಹಾಗಿದ್ದರೆ ನಾವು ರಾಮಾಯಣ ಓದ್ತೀವಲ್ಲ, ನಮಗೆ ಅಪಶಬ್ದ ಪ್ರಯೋಗ ಮಾಡಿದ ಪಾಪ ಬರಬೇಕಲ್ಲವೇ? ಪಾಪ ಬರುವುದಿಲ್ಲ, ಅದು ಅನುಕರಣೆ. ಋಷಿಗಳಿಗೆ ತಮ್ಮ ತಪೋಬಲದಿಂದ ಅಪಶಬ್ದ ಪ್ರಯೋಗ ಜನಿತವಾದ ದೋಷವಿಲ್ಲ. ನಾವು ಅದನ್ನು ಬಳಸಿದರೆ ದೋಷ ಉಂಟು. ನಾವು ಬಳಸಿದರೆ ಅಂದರೆ ಹೇಗೆ? ಪುರಾಣಾದಿಗಳನ್ನು ಓದಬೇಕು ಎಂಬುದು ವಿಧಿ, ಓದಿದರೆ ಪುಣ್ಯ ಬರ್ತದೆ. ಹಾಗಾಗಿ ವಾಲ್ಮೀಕಿ ಬಳಸಿದ ಶಬ್ದಗಳನ್ನು ನಾವು ಬಳಸಿದರೆ ನಮಗೂ ದೋಷವಿಲ್ಲ. ಆದರೆ ಯಾವ ಅರ್ಥದಲ್ಲಿ ಆ ಶಬ್ದವನ್ನು ಬಳಸಿದ್ದಾರೆಯೋ ಆ ಅರ್ಥದಲ್ಲಿ ನಾವು ಸ್ವತಂತ್ರವಾಗಿ ಬಳಸುವ ಹಾಗಿಲ್ಲ. ಮಹಾಭಾಷ್ಯದಲ್ಲಿ 2ನೇ ಪ್ರತ್ಯಾಹಾರಾನಿಕದಲ್ಲಿ ತುಂಬ ವಿಚಾರವಾಗಿದೆ ಇದರ ಬಗ್ಗೆ. ಕೆಲವರು ಇಲ್ಲ ಅದನ್ನು ಬಳಸಿದರೆ ಅಪಶಬ್ದವಾಗುತ್ತೆ, ಅಪಶಬ್ದ ಹೇಳಿ ಅಪಶಬ್ದವಾಯ್ತಲ್ಲ ಈಗ ಅಂತ ಪತಂಜಲಿಗಳು ಚಮತ್ಕಾರದಿಂದ ಉತ್ತರ ಕೊಡ್ತಾರೆ. ಅನುಕರಣೆ ಮಾಡಿದರೂ ವಾಲ್ಮೀಕಿ ಮಹರ್ಷಿಗಳು ಹೀಗೆ ಹೇಳಿದ್ದಾರೆ, ಅಥವಾ ಯಾರೋ ಒಬ್ಬರು ಅಪಶಬ್ದ ಪ್ರಯೋಗ ಮಾಡಿದಾಗ ಅದನ್ನು ಅಪಶಬ್ದ ಅಂತಾಗಿ ನಾನು ಅಪಶಬ್ದ ಬಳಕೆ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಅಪಶಬ್ದವಾಗೋದಿಲ್ಲ. ಅದು ಅಪಶಬ್ದವಾಗುತ್ತೆ ಅಂತಾದರೆ ಅಪಶಬ್ದ ಎನ್ನುವುದೇ ಒಂದು ಅಪಶಬ್ದವಾಗುತ್ತೆ. ಹಾಗಾಗಿ ಸ್ವತಂತ್ರವಾಗಿ ನಾವು ಅದನ್ನು ಬಳಸುವ ಹಾಗಿಲ್ಲ. ಋಷಿಗಳಿಗೆ ತಪೋಬಲದಿಂದ ಅಚಿಂತ್ಯಾ ಖಲು ಯೇ ಭಾವಾ ತರ್ಕೇಣ ಯೋಜಯೇತ್. ಇನ್ನೊಂದು ಆನುಪೂರಿ ಬೇರೆ ಇದೆ ಒಂದು ಶ್ಲೋಕ. ಅವರು ಯೋಗಬಲದಿಂದ ಅಚಿಂತ್ಯವಾದದ್ದನ್ನೂ ಕೂಡ ಋಷಿಗಳು ಸ್ವತಪೋ ಮಹಾತ್ಮೆಯಿಂದ ಕಂಡುಕೊಳ್ತಾರೆ. ಆ ಶಕ್ತಿ ನಮಗಿಲ್ಲವಾದ್ದರಿಂದ ನಾವು ಅದನ್ನು ಸ್ವತಂತ್ರವಾಗಿ ಬಳಸಲಿಕ್ಕೆ ಹೋಗಬಾರದು ಎನ್ನುವುದು ಅದರ ತಾತ್ಪರ್ಯ. ಹಾಗಾಗಿ ಶಿಷ್ಟ ಲಕ್ಷಣವನ್ನು ಹೇಳ್ತಾ ಮಹಾಭಾಷ್ಯದಲ್ಲಿ ಸಾಧು ಶಬ್ದ, ಈಗ ವ್ಯಾಕರಣದ ಹೊರಟಿರೋದು ಯಾತಕ್ಕೆ ಅಂತ ಕೇಳಿದರೆ, ಶಬ್ದಗಳ ಪ್ರಕೃತಿ ವಿಭಾಗಪೂರ್ವಕ ಸಂಸ್ಕಾರಕ್ಕೋಸ್ಕರ. ಯಾವ ಶಬ್ದಗಳ? ಶಿಷ್ಟ ಪ್ರಯುಕ್ತಾನಾಂ ಅನ್ವಾಕ್ಯಾನಂ, ಯಾರಿಂದ ಪ್ರಯೋಗಿಸಲ್ಪಟ್ಟ ಶಬ್ದಗಳನ್ನು. ನ ಅಸ್ಮದಾದೀನಾಂ, ಅಸ್ಮದಾದಿಭಿಃ ಪ್ರಯುಕ್ತಾನಾಂ, ಶಿಷ್ಟರಿಂದ ಪ್ರಯುಕ್ತವಾದ ಶಬ್ದಗಳು. ಶಿಷ್ಟರು ಅಂದರೆ ಋಷಿಗಳು ಶಿಷ್ಟ ಲಕ್ಷಣವನ್ನು ಹೇಳಿದ್ದಾರೆ. ಪ್ರಾಗ್ ಆದರ್ಶಾತ್ ಪ್ರತ್ಯಕ್ ಕಾಲಕವನಾತ್ ದಕ್ಷಿಣೇನ ಹಿಮವಂತಂ ಉತ್ತರೇಣ ಪಾರಿಯಾತ್ರಂ ಆರ್ಯಾವರ್ತಃ. ಅವನು ಅದನ್ನೇ ಹೇಳಿದ್ದಾನೆ. ಮನುಸ್ಮೃತಿಯಲ್ಲಿ ಆ ಸಮುದ್ರಾಚ್ಯ ಪೂರ್ವಸ್ಮಾತ್ ಆ ಸಮುದ್ರಾಚ್ಯ ಪಶ್ಚಿಮಾತ್ ತಯೋರೇವಾಂತರ ಗಿರಿಯೋ ಆರ್ಯಾವರ್ತಂ ಪ್ರಚಕ್ಷತೆ. ಅದರಲ್ಲೇ ತಾತ್ಪರ್ಯ ಭಾಷ್ಯಕಾರರಿಗೂ. ಪ್ರಾಗ್ ಆದರ್ಶಾತ್, ಆದರ್ಶ ಅಂದರೆ ಕುರುಕ್ಷೇತ್ರದ ಪರ್ವತ, ಅದರ ಪೂರ್ವ ಭಾಗದಲ್ಲಿ. ಪ್ರತ್ಯಕ್ ಕಾಲಕವನಾತ್, ಕಾಲಕವನ ಅಂದರೆ ಪ್ರಯಾಗ, ಪ್ರಯಾಗದ ಪಶ್ಚಿಮ. ಉತ್ತರೇಣ ಪಾರಿಯಾತ್, ವಿಂಧ್ಯೋತ್ತರ, ವಿಂಧ್ಯ ಪರ್ವತದ ಪಾರಿಯಾತ್ ಅಂದರೆ ವಿಂಧ್ಯ ಪರ್ವತದ ಮೇಲ್ಭಾಗ. ದಕ್ಷಿಣೇನ ಹಿಮವಂತ, ಅದು ಆರ್ಯಾವರ್ತ. ಅಸ್ಮಿನ್ನಾರ್ಯಾವರ್ತೆ ನಿವಸಂತಿ ಯೇ ಬ್ರಾಹ್ಮಣಾಃ ಕುಂಭೀಧಾನ್ಯಾಃ ಅಲೋಲುಪಾಃ ಅಗೃಹ್ಯಮಾಣಕಾರಣಾಃ ಕಿಂಚಿದಂತರೇಣ ಸರ್ವವಿದ್ಯಾಯಾಃ ಪಾರಂಗತಾಃ. ಅದಕ್ಕೆ ಈ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಚಿಂತ್ಯಾನ್ ಗುರೂಪದೇಶಂ ವಿನಾಪಿ ಸ್ವಯೋಗದೃಷ್ಟ್ಯಾ ಏವ ತೇ ತಾನ್ ಪಶ್ಯಂತಿ ತಾನ್ ಭಾವಾನ್. ಆ ಸಾಮರ್ಥ್ಯ ಋಷಿಗಳಿಗೆ ಉಂಟು. ಅವರು ಶಿಷ್ಟರ. ಆ ಶಿಷ್ಟರು ಪ್ರಯೋಗ ಮಾಡಿದಂತಹ ಶಬ್ದಗಳನ್ನೇ ನಾವು ಅನ್ವಾಖ್ಯಾನಕ್ಕೆ ತೆಗೆದುಕೊಳ್ಬೇಕು. ಹಾಗಾಗಿ ಶರಣದೇವನ ಪ್ರಯತ್ನ ಅತ್ಯಂತ, ಇದು ನಮಗೆ ತಿಳಿದುಕೊಳ್ಳಲಿಕ್ಕೆ ದುರ್ಘಟವಾದರೂ ದುರ್ಘಟ ವೃತ್ತಿಯ ಪ್ರಯತ್ನ ಅತ್ಯಂತ ಶ್ರೇಷ್ಠವಾದದ್ದು. ಕೆಲವು ಕಡೆ ಅವನು ಹೇಳುವ ಸಮಾಧಾನಗಳು ಸಾಂಪ್ರದಾಯಿಕರಿಗೆ ಇಷ್ಟವಾಗುವುದಿಲ್ಲ. ಆ ರೀತಿ ಸಮಾಧಾನಗಳನ್ನು ಹೇಳುತ್ತಾನೆ. ಒಟ್ಟಿನಲ್ಲಿ ಪ್ರಯತ್ನ ಅತ್ಯಂತ ಶ್ಲಾಘನೀಯ ಪ್ರಯತ್ನ. ಇದಕ್ಕೊಂದು ವ್ಯಾಖ್ಯಾನ ಬೇಕು. ಕಥಂ ತರ್ಹಿ, ಒಂದೇ ವಾಕ್ಯದಲ್ಲಿ ಆಕ್ಷೇಪ, ಒಂದೇ ವಾಕ್ಯದಲ್ಲಿ ಸಮಾಧಾನ, ಅದು ಸಾಮಾನ್ಯ ತಿಳಿಯುವುದೇ ಇಲ್ಲ. ವ್ಯಾಖ್ಯಾನಕ್ಕಂತ ನನಗೆ ಸಿಗಲಿಲ್ಲ, ನಾನು ಹರಸಾಹಸ ಪಡಬೇಕಾಯಿತು. ಹಾಗೆ ಇದಕ್ಕೊಂದು ಸೊಗಸಾದ ವ್ಯಾಖ್ಯಾನದ ಅಪೇಕ್ಷೆ ಇದೆ. ತುಂಬ ವಿಸ್ತೃತ ವ್ಯಾಖ್ಯಾನ ಬರೀಬೋದು ಇದಕ್ಕೆ, ಅಂತಹ ಗ್ರಂಥ ಇದು.
ಭಾಳಷ್ಟು ಕವಿಪ್ರಯೋಗಗಳು, ಸ್ಮೃತಿ ಪ್ರಯೋಗಗಳು, ನಾಟಕಾದಿಗಳು, ಅವಕ್ಕೆಲ್ಲ ಪ್ರಯೋಗಗಳಿಗೂ ಕೂಡ ಇಲ್ಲಿ ಉತ್ತರವನ್ನು ನಾವು ಕೊಡಬಹುದು ಎಂದು ಹೇಳ್ತಾ, ನಾನು ಮೊದಲೇ ಹೇಳಿದ್ದೆ ಅಷ್ಟು ಪ್ರೌಢ ವ್ಯಾಖ್ಯಾನ ಅಂತ ಇಲ್ಲಿ ನಾನು ಅಷ್ಟು ಪ್ರೌಢನಲ್ಲ. ಆದರೆ ಒಂದು ಗರ್ವ ನನಗಿದೆ, ರಂಗನಾಥ ಶರ್ಮರ ಮೊಮ್ಮಗ ನಾನು. ಇವರು ಹೇಳಿದ್ದಾರೆ ಮೊಮ್ಮಗ ಅಂತ ಹೇಳ್ಕೊಳ್ಳಿಕ್ಕೆ ವಂಶೋದ್ವಿಧ ವಿದ್ಯೆಯ ಜನ್ಮನಾಚ. ಆ ವಿದ್ಯಾವಂಶದಲ್ಲಿ ನಾನು ಮೊಮ್ಮಗ ರಂಗನಾಥ ಶರ್ಮರಿಗೆ. ರಂಗನಾಥ ಶರ್ಮರ ಶಿಷ್ಯರಾದಂತಹ ಅವರು ಕಣ್ಣಂತಿರುವಂತಹ ಇಬ್ಬರು ವಿದ್ವಾಂಸರು ಇವರು ಉಪಸ್ಥಾಪನೆ ಮಾಡಿದ್ದಾರೆ. ಗುರೋಹ ನಾಮಸಂಕೀರ್ತನೆ ದೋಷೋ ನಾಸ್ತಿ ಈ ಮಹಾಬಲೇಶ್ವರ ಭಟ್ಟಾಹ ಸೂತಿ ನಾಗರಾಜವರ್ಯಾಶ್ಚ ಗುರವಃ ಅತ್ರ ಯದಿ ಸೌಷ್ಠವಮಸ್ತಿ. ನನ್ನ ಭಾಷಣದ ಏನಾದರೂ ಒಂದು ಸೌಷ್ಠವ ಇದ್ದರೆ ಸ್ವಲ್ಪ ಮಟ್ಟಿದ್ದು ಅದು ಅವರದ್ದು, ದೋಷವಿದ್ದರೆ ಅದು ನನ್ನದೇ ಅಂತ ಹೇಳ್ತಾ ರಾಮಸ್ವಾಮಿಯವರಿಗೆ ವಂದಿಸುತ್ತಾ, ಶಾರದಾ ಅವರಿಗೆ ಮಹಾಮಹೋಪಾಧ್ಯಾಯ ರಂಗನಾಥ ಶರ್ಮರ ಸ್ಮರಣೆಯನ್ನು ಮಾಡ್ತಾ ಇಂಥ ವ್ಯಾಖ್ಯಾನಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ತಲೆಬಾಗ್ತಾ, ಈ ಸಂದರ್ಭದಲ್ಲಿ ಆರ್ ಗಣೇಶ್ ಅವರು ನನಗೆ ಫೋನ್ ಮಾಡಿದರು. ನನಗೆ ಆಶ್ಚರ್ಯವೂ ಆಯಿತು, ಭೀತಿಯೂ ಆಯಿತು. ಗಣೇಶ್ ಅವರ ಹತ್ರ ನಾನು ಇಲ್ಲಿವರೆಗೂ ಮಾತಾಡಿದ್ದಿಲ್ಲ. ನಾನು ಭಾಳ ಕೆಳಸ್ತರದಲ್ಲಿದ್ದೆ, ಅವರು ತುಂಬ ಮೇಲ್ಮಟ್ಟದಲ್ಲಿದ್ದವರು. ಅವರು ಫೋನ್ ಬಂದ ನನಗೆ ಭಾಳ ಗಾಬರಿ ಆದೆ. ನಾನು ಏನೋ ಹೇಳಿದರೂ ಒಪ್ಕೊಂಬಿಟ್ಟೆ, ಏನು ನನಗೆ ಸರಿ ಅರ್ಥ ಆಗಲಿ. ಮತ್ತೊಂದು ದಿವಸ ಫೋನ್ ಮಾಡಿ ಕೇಳ್ಕೊಂಡೆ. ಆಮೇಲೆ ಹಾಗಾಗಿ ಯಥಾಮತಿಯಾಗಿ ನಾನು ಇಲ್ಲಿ ಕೆಲವು ಮಾತುಗಳನ್ನು ಇಟ್ಟಿದ್ದೇನೆ. ದೋಷವಿದ್ದರೆ ಅದನ್ನೆಲ್ಲ ಬಿಡಿ, ಗುಣವಿದ್ದರೆ ತೆಗೆದುಕೊಳ್ಳಬೇಕು, ಗುಣಗ್ರಾಹಿಗಳಾಗಬೇಕು ಎಂಬುದಾಗಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಕಾರ್ಯಕ್ರಮ ನಾಳೆ ಈ ಉಪನ್ಯಾಸ ಮಾಲಿಕೆಯ ಕಡೆಯ ದಿವಸ. ನಾಳೆ ಸಂಜೆ ಪ್ರಸಿದ್ಧ ವಿದ್ವಾಂಸರು ಶಿರಸಿಯ ಎಂ.ಎ. ಹೆಗಡೆ ಅವರು ಮಧುಸೂದನ ಸರಸ್ವತಿಗಳ ಭಗವದ್ಭಕ್ತಿ ರಸಾಯನ ಆ ಕೃತಿಯ ಬಗ್ಗೆ ಪ್ರವಚನ ಮಾಡೋರಿದ್ದಾರೆ. ನಾಳೆ ಸಂಜೆ ಜಟಿಲವಾದ ವಿಷಯದ ಬಗ್ಗೆ ಬಹಳ ರೋಚಕವಾಗಿ ಮಾತನಾಡಿದ್ದಾರೆ ಡಾಕ್ಟರ್ ಚಂದ್ರಶೇಖರ ಭಟ್ಟರು. ಪ್ರಾರಂಭದಲ್ಲಿ ಹೇಗೆ ಲೌಕಿಕ ವೈದಿಕ ಎರಡೂ ಧಾರೆಗಳ ಪ್ರಯೋಗಗಳನ್ನು ವ್ಯವಸ್ಥೆ ಮಾಡಿರುವುದರಿಂದ ಪಾಣಿನಿಯ ವ್ಯಾಕರಣಕ್ಕೆ ಮಹತ್ವ ಬಂತು ಅನ್ನೋದನ್ನು ವಿವರಣೆ ಮಾಡಿದರು. ಇನ್ನು ಮೇಲ್ನೋಟಕ್ಕೆ ಪ್ರಸಿದ್ಧ ಪಾಣಿನಿಯ ನಿಯಮಗಳಿಗೆ ಸಮ್ಮತ ಅನಿಸದೇ ಇರುವ ಹಲವು ಪ್ರಯೋಗಗಳನ್ನು ಪಾಣಿನಿಯ ಪರಿಧಿಯೊಳಕ್ಕೆ ತರೋದು ಶರಣದೇವ ಮಾಡಿರುವ ಕೆಲಸ. ಗ್ರಾಮೋ ಗಚ್ಚತಿ ಮೊದಲಾದ ಉದಾಹರಣೆಗಳನ್ನು ಕೊಟ್ಟರು. ಅದಕ್ಕೆ ಹೇಗೆ ಅವನು ಸಾಧುತ್ವವನ್ನು ಕಲ್ಪಿಸಿದ್ದಾನೆ ಅನ್ನೋದನ್ನು ವಿವರಣೆ ಮಾಡಿದರು. ಅದೇ ರೀತಿ ಅನೇಕೆ ಮೊದಲಾದ ಪ್ರಯೋಗಗಳ ಸಾಧುತ್ವದ ವಿಮರ್ಶೆ. ಮಹಾಕವಿ ಪ್ರಯೋಗದಲ್ಲಿ ಅಸಾಧುತ್ವ ಬರಲಾರದು ಅನ್ನುವ ಕಾರಣದಿಂದ ಅದನ್ನು ಸಮರ್ಥಿಸುವ ಅವಶ್ಯಕತೆ ಬಂದಿದೆ. ಒಂದೇ ಅಪೂಪದಲ್ಲಿ ಸಮಾಹಾರವನ್ನು ತೋರಿಸೋದು, ಈ ರೀತಿ ಚಮತ್ಕಾರ ಜನಕತ್ವ ಅಂಶ ಕೂಡ ಇದೆ. ಹೈದರಾಬಾದಿನ ನಿಜಾಮನಿಗೆ ವೈದ್ಯರು ಸಿಹಿ ತಿನ್ನಬೇಡ ಅಂತ ಹೇಳಿದ್ರಂತೆ. ಇಲ್ಲ, ನನಗೆ ತಿಂದೇ ಇರೋದಕ್ಕಾಗಲ್ಲ ಅಂತ. ಆಯಿತು, ಅರ್ಧ ಲಾಡು ತಿಂದರು ಅಂತ. ಅವನು ಲಾಡು ಮಾಡಿಸ್ಕೊಂಡ. ಅರ್ಧ ಲಾಡು ತೂಕ 10 kg ಇತ್ತು. ಹೀಗೆ ಇಲ್ಲಿ ಇಂಥ ಕಡೆ ಈ ಬಾಹುಳ್ಯ ವಿವಕ್ಷಿತವಾಗುತ್ತೆ. ಹೀಗೆ ಮೇಲ್ನೋಟಕ್ಕೆ ವಿರೋಧಾಭಾಸ ಎನಿಸುವ ಪ್ರಯೋಗಗಳಿಗೆ ಶಾಸ್ತ್ರಕಾರರ ಪರಿಹಾರ ಕೊಡಬೇಕಾದ ಅನಿವಾರ್ಯತೆ ಇರುತ್ತೆ. ಇದು ಇಷ್ಟೆಲ್ಲ ಸರ್ಕಸ್ ಯಾಕೆ ಅಂತ ಯೋಚನೆ ಮಾಡುವಾಗ ಮತ್ತೆ ವಿದ್ವಾನ್ ರಂಗನಾಥ ಶರ್ಮರು ಪದೇ ಪದೇ ಹೇಳ್ತಾ ಇದ್ದ ಪ್ರಾಥಮಿಕ ಸೂತ್ರ ಸ್ಥಿತಸ್ಯ ಗತಿಶ್ಚಿಂತನೀಯ. ಇದು ಹೀಗಿರಬಹುದಾಗಿತ್ತೋ ಹಾಗಿರಬಹುದಾಗಿತ್ತೋ ಬೇರೆ ಏನಾಗ್ಬಿಡ್ತು, ಆ ರೀತಿ ಮಾಡೋದು ನಮ್ಮ ಕೆಲಸವಲ್ಲ. ಪ್ರಯೋಗ ಇಲ್ಲಿದೆ. ಹೀಗೆ ಸ್ಥಿತಸ್ಯ ಗತಿಶ್ಚಿಂತನೀಯ ಈ ಸೂತ್ರವನ್ನು ರಂಗನಾಥ ಶರ್ಮರು ಪದೇ ಪದೇ ನೆನಪು ಮಾಡ್ತಾ ಇದ್ದರು. ಹೀಗೆ
ಅದೇ ದಾರಿಯಲ್ಲಿ ಈ ಶರಣದೇವನ ಪ್ರಯತ್ನವೂ ಕೂಡ ಇದೆ. ಅವ್ರು ಹೇಳಿದ ಹಾಗೆ ಇದಕ್ಕೂ ಒಂದು ಸಮಗ್ರವಾದ ವ್ಯಾಖ್ಯಾನದ ಅವಶ್ಯಕತೆ ಇದೆ. ಅದರಲ್ಲಿ ತುಂಬ ಸ್ವಾರಸ್ಯ ರೋಚಕತ್ವ ಕೂಡ ಇದೆ ಅನ್ನೋದು ಅವರು ಹೇಳಿದ್ರಿಂದ ನಮಗೆ ಗೊತ್ತಾಗಿದೆ. ಹೀಗೆ ಜಟಿಲವಾದ ವಿಷಯದ ಬಗ್ಗೆ ಬಹಳ ಸ್ವಾರಸ್ಯಕರವಾಗಿ ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಚಂದ್ರಶೇಖರ ಭಟ್ ಅವರು. ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಮತ್ತು ಪ್ರಾಯೋಜಕರಾದ ಡಾಕ್ಟರ್ ಶಾರದಾ ಚೈತ್ರ ಪರಿವಾರದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.